ನಮಸ್ಕಾರ ಅಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧಿಕಾರಿಗಳಾಗಿರುವಂತ ಕರ್ನಾಟಕ ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರುವಂತ ಶ್ರೀಯುತ ಹುಷೇನಪ್ಪ ನಾಯಕ್ ಸರ್ ಒಬ್ಬರು ಅತ್ಯುತ್ತಮವಾಗಿರುವಂತ ಮಾರ್ಗದರ್ಶಕರಾಗಿ ಹಲವಾರು ಪುಸ್ತಕಗಳ ಲೇಖಕರಾಗಿ ಬಡ ವಿದ್ಯಾರ್ಥಿಗಳ ಆಶಾಕಿರಣವಾಗಿ ತಮ್ಮ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಫೋನ್ ಹಚ್ಚಿ ಕನಿಷ್ಠ ಕೇಳಿದ್ರು ಕೂಡ ಇವತ್ತು ಈ ಪಾಠಗಳನ್ನ ಸರಿ ಇಷ್ಟೆಲ್ಲ ಮಾರ್ಗದರ್ಶನ ಮಾಡುವಂತ ಆ ಉತ್ಸಾಹ ಆ ಮುಖದಲ್ಲಿ ನೋಡಿ, ಆ ಪಾಠ ಹೇಳುವಂತ ಲವಲವಿಕೆ, ಪಬ್ಲಿಕ್ ಟಿವಿ ಹೀರೋ ಆಗಿರುವಂತ ಶ್ರೀಯುತ ಹುಷೇನಪ್ಪ ನಾಯಕ್ ಸರ್ ಅವರನ್ನ ಮತ್ತೊಮ್ಮೆ ನಮ್ಮ ಕ್ಲಾಸ್ಗೆ ತುಂಬು ಹೃದಯ ಸ್ವಾಗತ ಅನುಭವಿಸ್ತಾ ಇದ್ದೇವೆ. ಸರ್ ನಮಸ್ಕಾರ ಸರ್. ಮೊನ್ನೆ ಈಗಾಗಲೇ ನಾವು ಫಸ್ಟ್ ಪೇಪರ್ ಸಂಬಂಧಪಟ್ಟಂತ ವಿಚಾರವನ್ನು ಡಿಸ್ಕಸ್ ಮಾಡಿದ್ದೆವು ಕಳೆದ ವಿಡಿಯೋದಲ್ಲಿ. ಇವತ್ತು ಮುಂದುವರೆದ ಭಾಗ 2 ಮುಗಿತದ 3 ಮುಗಿತದ ಬೇಡ, ಇನ್ನೊಂದು ಎಪಿಸೋಡ್ ಆಗ್ಯಾವಲ್ಲ ಕಡೆ. ಎಸ್, 2ನೇ ಭಾಗದಲ್ಲಿ ವಿಶೇಷ ಏನು ಅಂದ್ರೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಆ ಪತ್ರಿಕೆ 2ರಲ್ಲಿ ಅಂದ್ರೆ ಟೋಟಲ್ ಒಂದು 100 ಪ್ರಶ್ನೆಗಳಿರ್ತವೆ. 100 ಪ್ರಶ್ನೆಗಳು 150 ಅಂಕಗಳು. ಪ್ರತಿಯೊಂದು ಪ್ರಶ್ನೆಗೆ 1.5 ಅಂಕಗಳು ಇರ್ತವೆ. ಸರ್ ಇಲ್ಲಿ ಕನಿಷ್ಠ ಎಷ್ಟು ಸ್ಕೋರ್ ಮಾಡ್ಬೇಕು ಸರ್ ನಾವು? ಅದು ಡಿಪೆಂಡ್ ಅಪಾನ್ ಕ್ವಶನ್ ಪೇಪರ್ ಮೇಲೆ ಇರ್ತದೆ ಸರ್. ಟಫ್ ಕ್ವಶನ್ ಪೇಪರ್ ಬಂದ್ರೆ 75, 78, 80 ಒಂದೊಂದ್ಸಲ ಈಸಿ ಬಂದ್ಬಿಡ್ತು. 100 ಮಾಡ್ತಾರೆ ಹುಡುಗರು ಒಂದ್ ಟೈಮಿಗೆ. RSC ಎಕ್ಸಾಮ್ ನಲ್ಲಿ ಒಂದ್ 5 ಜನ 100 ಮಾಡಿದ್ರು. ಡಿಪೆಂಡ್ ಅಪಾನ್ ಕ್ವಶನ್ ಪೇಪರ್ ಮೇಲೆ. ಸ್ಟೇ ಮಾಡ್ಬೇಕಂತಿಲ್ಲ, ಕಟ್ ಆಫ್ ಅಂತಿಲ್ಲ. ಡಿಪೆಂಡ್ ಅಪಾನ್ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವಲ್ಲ ಅದ್ರ ಮೇಲೆ ಸ್ಕೋರ್ ನಿಂದಿರ್ತದೆ. ಓಕೆ ಸರ್, ನಾವು ಸೆಕೆಂಡ್ ಪೇಪರ್ದಲ್ಲಿ ಕನಿಷ್ಠ ಒಂದು 80ರಿಂದ 90 ಮಾರ್ಕ್ಸ್ ತಗೋಬೇಕು ಸರ್. ಈ 3 ತಿಂಗಳ ಅವಧಿಯಲ್ಲಿ ಯಾವ ತರ ನಾವು ಓದಬೇಕು, ಯಾವ ವಿಷಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು, ಕನಿಷ್ಠ 80 ಗರಿಷ್ಠ 90 ತನಕ ತಗೋಬೇಕು. ನಾವು 3 ತಿಂಗಳದ ಕವರ್ ಆಗ್ಬೇಕು. ಅದು ಈ ಸಾರಿ ಹೆಂಗಾರ ಮಾಡಿ ನಿಮ್ ಲಿಸ್ಟ್ ಹೆಸರು ಕುಂದಿರ್ಬೇಕು. ಅದಕ್ಕೆ ತಮ್ಮ ಮಾರ್ಗದರ್ಶನ ಏನ್ ಸರ್? ನೋಡ್ರಿ, ನಂದು ಎಕ್ಸ್ಪೀರಿಯನ್ಸ್ 13 ವರ್ಷದಿಂದ ಪಾಠ ಮಾಡ್ತಾನೆ ಇದ್ದೀನಿ. ಓಕೆ. ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳು ಅಂದ್ರೆ ಕ್ವಶನ್ ಪೇಪರ್ಸ್ ಮೊದಲೇ 1ನೇ ಭಾಗದಲ್ಲಿ ಹೇಳಿದೀನಿ. ನಾವು ಸಬ್ ಇನ್ಸ್ಪೆಕ್ಟರ್ ಅಪ್ಲಿಕೇಶನ್ ಹಾಕಿದ್ರು, ಈಗಲೂ ನಾನು ಅಪ್ಲಿಕೇಶನ್ ಹಾಕಿನ ಅಂತಂದ್ರೆ ಎಲ್ಲರ ಹತ್ರ ಕಂಪಲ್ಸರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ಫಸ್ಟ್ ಕಲೆಕ್ಟ್ ಮಾಡ್ತೇವೆ. ಕರ್ತವ್ಯ ಫಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡ್ಕೊಂಡ್ರೆ ಈಗ 50% ನಾವು ಸಬ್ ಇನ್ಸ್ಪೆಕ್ಟರ್ ಆದಂಗ. ಎಕ್ಸಾಂಪಲ್, ಈಗ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಓನ್ಲಿ ಸಿವಿಲ್ ಕಾನ್ಸ್ಟೇಬಲ್ ಅಲ್ಲ, DR ಕಾನ್ಸ್ಟೇಬಲ್ ಆಗಿರ್ಬೋದು, IRB ಕಾನ್ಸ್ಟೇಬಲ್ ಆಗಿರ್ಬೋದು, KSI ಸಬ್ ಕಾನ್ಸ್ಟೇಬಲ್ ಆಗಿರ್ಬೋದು, ಎಲ್ಲ ಫಿಂಗರ್ ಪ್ರಿಂಟ್ ಕಾನ್ಸ್ಟೇಬಲ್ ಆಗಿರ್ಬೋದು, ವೈರ್ಲೆಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಡಿಟೆಕ್ಟಿವ್ ಕಾನ್ಸ್ಟೇಬಲ್, ಎಲ್ಲ ಟೋಟಲ್ ಇಂಟ್ ಕಾನ್ಸ್ಟೇಬಲ್, ಎಲ್ಲ ಟೋಟಲ್ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಫಸ್ಟ್ ಕಲೆಕ್ಟ್ ಮಾಡ್ಕೋಬೇಕು. ಈ ನಮ್ಮೂರಲ್ಲಿ ಏನ್ ಮಾಡ್ತಾರ ಅಂದ್ರೆ, ಈಗ PSI ಸಿವಿಲ್ PSI ಅಪ್ಲಿಕೇಶನ್ ಹಾಕಿ ಓನ್ಲಿ ಸಿವಿಲ್ PSI ಕ್ವಶನ್ ಪೇಪರ್ ಮಾತ್ರ ತಗೊಂತಾರ. ಸಿವಿಲ್ PSI ಕ್ವಶನ್ ಪೇಪರ್ ತಗೊಂಡ ಮೇಲೆ ಫಿಂಗರ್ ಪ್ರಿಂಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ, ವೈರ್ಲೆಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ, ಡಿಟೆಕ್ಟಿವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ. ಯಾಕಂದ್ರೆ ಫಿಂಗರ್ ಪ್ರಿಂಟ್ ನಲ್ಲಿ, ವೈರ್ಲೆಸ್ ನಲ್ಲಿ, ಡಿಟೆಕ್ಟಿವ್ ನಲ್ಲಿ ಸೈನ್ಸ್ ಇರ್ತಾವಲ್ಲ ಕ್ವಶನ್ಸ್ ಹೊಸದಾಗಿ ರಿಪಿಟೇಷನ್ ಆತಾವ. ಸೈನ್ಸ್ ಕ್ವಶನ್ಸ್ ರಿಪಿಟೇಷನ್ ಆತಾವ, ಮತ್ತೆ ಪೂರ್ತಿ ಟಫ್ ಇರ್ತಾವ. ಅವು ದೊಡ್ಡ ಕಷ್ಟ, ನೆನ್ಪಿಡ್ಗಣಕ್ಕೆ ಬರೋದಿಲ್ಲ. ಆ ನಮ್ಮನೆ ಒಂಥರ ಇತಿಹಾಸದ ಕೆಲವೊಂದು ಪುಸ್ತಕಗಳು ಇದೆ ನೋಡ್ರಿ, ದೊಡ್ಡ ಪುಸ್ತಕಗಳಿಲ್ಲ, ಆ ಟೈಪ್ ಹೆಸರುಗಳು ಇರ್ತಾವ. ಬಟ್ ನಾವ್ ಹೆಂಗನ ಮಾಡ್ಕೇಸಿ ಸರಿಯಾದ ಉತ್ತರಗಳನ್ನ ಏನ್ ಮಾಡ್ಕೋಬೇಕು, ತಿಳ್ಕೊಬೇಕು. ನಾವು ಪ್ರಶ್ನೆ ಪತ್ರಿಕೆ ಪ್ರಕಾರ ನಾವು ಸ್ಟಡಿ ಮಾಡಿದ್ರೆ ಮಾತ್ರ 100% ನೀವು ಹೇಳಿದಂಗೆ 80 ಮಾಡ್ಬೋದು, 90 ಮಾಡ್ಬೋದು, 95 ಮಾಡ್ಬೋದು, ಈಸಿ ಮಾತ್ರ 100 ಮಾಡ್ಬೋದು. ನಾವು ಮೇನ್ ಇಂಪಾರ್ಟೆಂಟ್ ಮುಖ್ಯವಾಗಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ನಾನು ಫಸ್ಟ್ 1ನೇ ಭಾಗದಲ್ಲಿ ಹೇಳಿದ್ದೀನಿ. ಮೇನ್ ಇಂಪಾರ್ಟೆಂಟ್ ಏನ್ ಹೇಳ್ರಿ, ಸೈನ್ಸ್ ಮತ್ತೆ ಮೆಂಟಲ್ ಅಬಿಲಿಟಿ. ಸೈನ್ಸ್ ಮತ್ತು ಮೆಂಟಲ್ ಅಬಿಲಿಟಿ 50% ಆದ್ರೆ ಉಳಿದು ಸಂವಿಧಾನ, ಇತಿಹಾಸ, ಎಕನಾಮಿಕ್ಸ್, ಜಿಯೋಗ್ರಫಿ, ಈ ಪ್ರಚಲಿತ ಘಟನೆಗಳು, ನೀತಿ ಶಿಕ್ಷಣ ಮತ್ತೆ ಪೊಲೀಸ್ ಇಲಾಖೆ ಬಗ್ಗೆ, ಕಂಪ್ಯೂಟರ್ ಬಗ್ಗೆ 50% ಇರ್ತದ. ಮೇನ್ ಇಂಪಾರ್ಟೆಂಟ್ ಸೈನ್ಸ್ ಗೆ ಹೆಚ್ಚಿನ ಮಹತ್ವ ಕೊಡ್ಬೇಕು ನಾವು. ಸೈನ್ಸ್ ಆಗ್ಲಿ ಮತ್ತೆ ಮೆಂಟಲ್ ಅಬಿಲಿಟಿ ಆಗಲಿ. ಹುಡುಗರು ಏನ್ ಮಾಡ್ಬಿಡ್ತಾರ ಅಂದ್ರೆ ಈ ಪ್ರಶ್ನೆ ಪತ್ರಿಕೆ ತಗೊಂಡಿರ್ತಾರೆ. ಎಕ್ಸಾಂಪಲ್ 2009 ಪ್ರಶ್ನೆ ಪತ್ರಿಕೆದಾಗ ಒಂದನ ಮೆಂಟಲ್ ಅಬಿಲಿಟಿ ಕೇಳಿಲ್ಲ. ಮೆಂಟಲ್ ಅಬಿಲಿಟಿ ಬರಂಗಿಲ್ಲ ಅಲ್ಲಿ ಅಂದ್ಬಿಡ್ತಾರೆ. ಮೆಂಟಲ್ ಅಬಿಲಿಟಿ ಬರಂಗಿಲ್ಲ ಇಂಪಾರ್ಟೆಂಟ್ ಅಲ್ಲ, ನಮಗ ಬರದೇ ಇರ್ಲಿ, ಪ್ರಶ್ನೆ ಪತ್ರಿಕೆದಾಗ ಇದ್ದಂತ ಮೆಂಟಲ್ ಅಬಿಲಿಟಿನ ನಾವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಇದು ಇಂಪಾರ್ಟೆಂಟ್, ಮೂಲಭೂತ ಕರ್ತವ್ಯ. ಮೆಂಟಲ್ ಅಬಿಲಿಟಿನ ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು, ಸೈನ್ಸ್ ಬಗ್ಗೆ ಗಮನ ಹರಿಸ್ತಾನೆ ಇರ್ಬೇಕು. ಅವಾಗ ಮತ್ತೆ ಈಗ ಪ್ರಚಲಿತ ಸೈನ್ಸ್ ಅಂದ್ರೆ ಅತ್ಯಂತ ಇಂಪಾರ್ಟೆಂಟ್. ಬರೇ ಸೈನ್ಸ್ ಅಂದ್ರ ಈಗ ಏನ್ ಬುಕ್ಗಳನ್ನ ತಗೊಂಡು ಓದಬೇಕು, ಏನು ಒಳ್ಳೆ ಯಾವ ಆಥರ್ ಬುಕ್ ಓದಬೇಕು, ಅಥವಾ 8th 9th ಓದಬೇಕು, ಏನು ಪ್ರಚಲಿತ ಸೈನ್ಸ್? ಏನ್ ಸೈನ್ಸ್ ಅಂದ್ರೆ ಯಾವ್ದು ಓದಬೇಕು? ಸೈನ್ಸ್ ಅಂತಂದ್ರೆ ಈಗ ಮೊದಲೇ ಭಾಗದಾಗ ಹೇಳಿದ್ದೀನಿ ನಾನು. ಸೈನ್ಸ್ ಅಂದ್ರೆ ಮುಖ್ಯವಾಗಿ ಮೇನ್ ಇಂಪಾರ್ಟೆಂಟ್ ಪ್ರಚಲಿತ ವಿಜ್ಞಾನ.
ಪ್ರಚಲಿತ ವಿಜ್ಞಾನ ಅತ್ಯಂತ ಇಂಪಾರ್ಟೆಂಟ್. ಈಗ ನೋಡ್ರಿ, ಈಗ ಆಮ್ಲಜನಕದ ಬಗ್ಗೆ, ಆಮ್ಲಜನಕದ ಮೇಲೆ ಪ್ರಶ್ನೆ ಪಕ್ಕಾ ಕೇಳ್ತಾನ. ಆಮ್ಲಜನಕ ಇಲ್ಲ ಕೊರೋನಾ ವೈರಸ್ ಬಗ್ಗೆ, ಇಲ್ಲ ರೆಮಿಡಿಸಿವಿರ್ ಚುಚ್ಚುಮದ್ದು ಬಗ್ಗೆ, ಇಲ್ಲ ಏನೋ ಒಂದಂದ್ರಗಿನ ಈಗ ಇಸ್ರೋದ ಬಗ್ಗೆ, DRDOದ ಬಗ್ಗೆ ಪರ್ಫೆಕ್ಟ್ ಆಗ್ಬೇಕ್ರಿ. ಇಸ್ರೋ ಮತ್ತು DRDOದ ಬಗ್ಗೆ ಪರ್ಫೆಕ್ಟ್ ಆಗ್ಬಿಟ್ರೆ ಪ್ರಚಲಿತ ವಿಜ್ಞಾನ ನಮ್ಗ ಆಟೋಮೆಟಿಕ್ ಆಗಿ ಏನಂತ ಹೇಳ್ರಿ ಗ್ರಿಪ್ ಸಿಗ್ತದ. ಮತ್ತೆ ಇನ್ನೊಂದ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಲ್ಲಿ ಕೇಳಿದಂತ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಿಳ್ಕೊಬೇಕು. ಫಸ್ಟ್ ನಾವು ಅಲ್ಲಿ ಒಂದು 20% 30% ಏನ್ ಮಾಡಬಹುದು, ನಾವು ಕವರ್ ಮಾಡಬಹುದು. ಅದಾದ್ಮೇಲೆ ಮತ್ತೆ 5 ರಿಂದ 10ನೇ ಕ್ಲಾಸ್ ವಿಜ್ಞಾನ ಬುಕ್ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಬೇಕು. ಎಕ್ಸಾಂಪಲ್ ಈಗ 5ನೇ ಕ್ಲಾಸ್ ಬುಕ್ ತಗೊಂಡಿವಿ ಅಂತ ಕರೆ, 5ನೇ ಕ್ಲಾಸ್ ಬುಕ್ ದಾಗ ಫಸ್ಟ್ನೇ ಚಾಪ್ಟರ್ ನೋಡ್ಬೇಕು. ಅಲ್ಲಿ ಏನಾದ್ರು ಕೊಟ್ಟಿರ್ತಾನ, ನ್ಯೂಟನ್ ಅನ್ನ ಕೊಟ್ಟಿರ್ತಾನ, ಇಲ್ಲಾಂದ್ರೆ ಬಲಾನ ಕೊಟ್ಟಿರ್ತಾನ, ಇಲ್ಲಾಂದ್ರೆ ಸೈಂಟಿಸ್ಟ್ಗಳು ಚಿತ್ರಗಳು ಬಂದಿರ್ತಾವ, ಇಲ್ಲಾಂದ್ರೆ ಯಾವ್ದೋ ಒಂದು ಭಾರತದ ಮೊದಲ ಪ್ರಣಾಳ ಶಿಶು ಯಾವ್ದು ದುರ್ಗಾ ಕಾನೋಪ್ರಿಯ ಅವ್ರ ಚಿತ್ರ ಕೊಟ್ಟಿರ್ತಾರ, ಇಲ್ಲಾಂದ್ರೆ ಲೂಯಿಸ್ ಬ್ರೌನ್ ಅವ್ರ ಚಿತ್ರ ಕೊಟ್ಟಿರ್ತಾರ, ಇಲ್ಲಾಂದ್ರೆ ಯಾವ್ದಾನ ವಿಜ್ಞಾನಿಗಳ ಫೋಟೋ ಕೊಟ್ಟಿರ್ತಾರ, ಇಲ್ಲ ಬೆಳಕಿನ ವಕ್ರೀಭವನ ಕೊಟ್ಟಿರ್ತಾರ, ಇಲ್ಲ ಬೆಳಕಿನ ಚದುರುವಿಕೆ ಕೊಟ್ಟಿರ್ತಾರ. ಏನೋ ಒಂದು ಇಮೇಜಸ್ ಗಳು ಇರ್ತಾವಲ್ಲ, ಆ ಇಮೇಜಸ್ ಗಳನ್ನ ಕರೆಕ್ಟ್ ಆಗಿ ನೋಡಿ ಕೆಳಗಡೆ ಏನ್ ಕೊಟ್ಟಿದ್ದಾರೆ, ಮತ್ತಿಲ್ಲ ಬ್ರಾಕೆಟ್ ನ ಕೊಟ್ಟಿರ್ತಾರ, ನಿಮಗಿದು ಗೊತ್ತೇ, ನಿಮಗಿದು ತಿಳಿದ್ರಲ್ಲಿ, ಅದ್ರ ಬಗ್ಗೆ ಕೂಡ ನಾವೇನ್ ಮಾಡ್ಕೋಬೇಕಂದ್ರೆ ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ಅವಾಗ ವಿಜ್ಞಾನ ಏನಾಗ್ಬಿಡ್ತಂದ್ರಿನ ಹಿಡಿತ ಸಿಗ್ತದ. ನಾವೇನ್ ಮಾಡ್ತೀವಿ, 500 ಪುಟಗಳ ಪುಸ್ತಕ, 800 ಪುಟಗಳ ಪುಸ್ತಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ತಂದು ಹಳೇದು, ಮತ್ತೆ ಅದು ಕೊರೋನಾ ವೈರಸ್ ಅಂತ ಶಬ್ದನೇ ಇರೋದಲ್ಲ ಅಂತ ಬುಕ್ ತಗೊಂಡ್ಬರ್ತೀವಿ ನಾವು. ತಗೊಂಬಂದು ಹಳೆ ಪ್ರಶ್ನೆ ಪತ್ರಿಕೆ, ಹಳೆ ಪುಸ್ತಕವನ್ನು ಓದಿಕೆಂತ ಕುಂತ್ರಿಗಿನ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಬಹಳಷ್ಟು ಪ್ರಶ್ನೆಗಳು ಕೊರೋನಾ ವೈರಸ್ ಬಗ್ಗೆ, ಇಲ್ಲಾಂದ್ರೆ ರೆಮಿಡಿಸಿವಿರ್ ಚುಚ್ಚುಮದ್ದು ಬಗ್ಗೆ, ಆಮ್ಲಜನಕದ ಮೇಲೆ ಪ್ರಶ್ನೆಗಳಿರ್ತಾನ. ಇವೆಲ್ಲ ನಮ್ಗೆ ಏನಾಗಿರಲ್ಲ ಹೇಳ್ರಿ, ಹಳೆ ಪುಸ್ತಕದಲ್ಲಿ ಇರೋದಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಹೇಳ್ರಿ, ಪ್ರಚಲಿತ ವಿಜ್ಞಾನನ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ಕೋಬೇಕು. ಬಹಳ ಇಂಪಾರ್ಟೆಂಟ್. ಈಗ PSLV C-37 ಆಗಿರ್ಬೋದು, ಚಂದ್ರಯಾನ 1 ಆಗಿರ್ಬೋದು, ಚಂದ್ರಯಾನ 2 ಆಗಿರ್ಬೋದು, ಮೊನ್ನೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಬಹಳ ಇಂಪಾರ್ಟೆಂಟ್ ಏನಂದ್ರಿಗಿನ ಇಸ್ರೋ ಮತ್ತೆ DRDO ಅಮೆರಿಕ ದೇಶದ ನಾಸಾದ ಬಗ್ಗೆ. ಅಮೆರಿಕ ದೇಶದ ನಾಸಾಗುನ ಮೋಸ್ಟ್ ಇಂಪಾರ್ಟೆಂಟ್. ಅವ್ರು ಕ್ಯೂರಿಯಾಸಿಟಿ ರೋವರ್ ಅಂತ ಒಂದು ರೋಬೋನ ಕಳಿಸ್ಯಾರ, ಎಲ್ಲಿಗೆ, ಮಂಗಳ ಗ್ರಹದಾಗ. ಅದಕ್ಕೂ ಗೊತ್ತಿರಬೇಕು. ಮತ್ತೆ ಚಂದ್ರನ ಮೇಲೆ ಕಾಲಿಟ್ಟ ಮಾನವ ಇದ್ರಲ್ಲ ಯಾರು, ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತೆ ಎಡ್ವಿನ್ ಆಲ್ಡ್ರಿನ್ಸ್ ಆಗಿರ್ಬೋದು. ರೀಸೆಂಟ್ ಆಗಿ ಮೊನ್ನೆ ಒಬ್ರು ಅವ್ರ ಜೊತೆಗೆ ಹೋದ ಡೆತ್ ಆಗ್ಯಾರ, ಯಾರು ಹೇಳ್ರಿ, ಮೈಕಲ್ ಕಾಲಿನ್ಸ್ ಆಗಿರ್ಬೋದು. ಮೈಕಲ್ ಕಾಲಿನ್ಸ್ ಇಂಪಾರ್ಟೆಂಟ್ ವ್ಯಕ್ತಿನೇ. ಅಪ್ಡೇಟ್ ಮಾಡ್ಕೋಬೇಕು, ಭಾರಿ ಅಪ್ಡೇಟ್. ಬರೀ ಸೈನ್ಸ್ ಅಂದ್ರೆ ಪ್ರಚಲಿತ ವಿಜ್ಞಾನ ಅತ್ಯಂತ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರಿಗಿನ ಕೆಲಸನೇ ಆಗೋದಿಲ್ಲ. ಹಳೆ ಸೈನ್ಸ್ ಓದಂಗಿಲ್ಲ. ಈಗ ಹಳೆ ಸೈನ್ಸ್ ಮುಗಿತದ. ಹಳೆ ಸೈನ್ಸ್ ಮೇಲೆ ಪ್ರಶ್ನೆಗಳು ಕೇಳ್ತಾನ. ಈಗ ನಮ್ಗ 20 ಪ್ರಶ್ನೆಗಳು ಬಂದಾವಂತಂದ್ರಿಗಿನ ಒಂದು 15 ಪ್ರಶ್ನೆಗಳು ಮೇನ್ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಬಂಧಪಟ್ಟವು, ಇಲ್ಲಾಂದ್ರೆ ಪ್ರಚಲಿತ ವಿಜ್ಞಾನ ಇರ್ತದ. ಮೋಸ್ಟ್ಲಿ ನೋಡ್ರಿ, ನೆಕ್ಸ್ಟ್ ಎಕ್ಸಾಮ್ ಕಂಪಲ್ಸರಿಗೆ ಆಮ್ಲಜನಕದ ಮೇಲೆ ಪ್ರಶ್ನೆ ಕಂಪಲ್ಸರಿ ಇರ್ತದೆ. ಕೊರೋನಾ ವೈರಸ್ ಬಗ್ಗೆ ಕಂಪಲ್ಸರಿಗೆ ಪ್ರಶ್ನೆಗಳು ಇದ್ದೇ ಇರ್ತಾವ. ಬಂದ್ರೆ 1 ಬರ್ಬೋದು, 2 ಬರ್ಬೋದು, ಒಂದ್ಸಲ 8-10 ಪ್ರಶ್ನೆಗಳಿಗುನ ಅದ್ರ ಬಗ್ಗೆ ಮೇಲೆ ಬರಂತ ಚಾನ್ಸಸ್ ಇರ್ತಾವ. ಅದಕ್ಕೆ ಕರೆಕ್ಟ್ ಆಗಿ ಕುಂತ್ಕೇಸೆ ಪೇಪರ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಕೋಬಾರ್ದು ನಾವು. ಈಗ ನೋಡ್ರಿ, ಇಸ್ರೋದ್ರು ಅಂತಿದ್ದಾರೆ. ಈಗ ಶ್ರೀಹರಿಕೋಟ ಐತೆ. ಶ್ರೀಹರಿಕೋಟ ಅಂತಂದ್ರಿಗಿನ ಅಲ್ಲಿಂದ ಉಪಗ್ರಹ ಏನ್ ಮಾಡ್ತಾರೆ ಹೇಳ್ರಿ, ಉಡಾವಣೆ ಮಾಡ್ತಾರೆ. ಅದು PSLV GSLV ನೋಡ್ಕೋಬೇಕು. ಸಿಂಪಲ್ ಆಗಿ ನೋಡ್ಕೊಂಡ್ಕೇಸಿ ಅದ್ರ ಉದ್ದೇಶ ಏನು, ಯಾವ ಡೇಟಿಗೆ ಉಡಾವಣೆ ಮಾಡ್ಯಾರ, ಎಲ್ಲಿಂದ ಮಾಡ್ಯಾರ. ಮತ್ತೆ ನಮ್ಮ ಹಾಸನ ಜಿಲ್ಲೆಯ MCF ಐತಿ, ಹಾಸನ ಡಿಸ್ಟ್ರಿಕ್ಟ್ ನಾಗ MCF ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ, ಅದು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅಂತ ಕೇಸಿ ಚೆಕ್ ಮಾಡ್ಕೋಬೇಕಷ್ಟೇ. ಅಪ್ಡೇಟ್ ಮಾಡ್ಕೊಂಡ್ರೆ ಮಾತ್ರ ಕೆಲಸ ಆಗ್ತದೆ, ಇಲ್ಲಾಂದ್ರೆ ಕೆಲಸ ಆಗಕ ಸಾಧ್ಯನೇ ಇಲ್ಲ. ಮತ್ತೆ ಸೈನ್ಸ್ ನ ಜಾಸ್ತಿ ನೋಡ್ರಿ. ಈಗ ಎಕ್ಸಾಂಪಲ್, ಈಗ ನಾವು ಒಂದು ಗಂಗಳದಾಗ ಊಟ ಮಾಡಕತ್ತೀವಿ ಅಂತಿಕಾರೆ, ಒಂದು ತಟ್ಟೆದಲ್ಲಿ ನಾವು ಊಟ ಕೇಳಿವಿ. ರೈಸ್ ಜಾಸ್ತಿ ಇರ್ತದಿಲ್ಲ, ಸಾಂಬಾರು ಅದಕ್ಕಿಂತ ಸ್ವಲ್ಪ ಇರ್ತದ, ಚಟ್ನಿ ಇನ್ನ ಸ್ವಲ್ಪ ಇರ್ತದ. ಅಂದ್ರೆ ನಮ್ಗೆ ಸೈನ್ಸ್ ಅನ್ನೋದು ಏನಾಗ್ಬೇಕು ಹೇಳ್ರಿ, ರೈಸ್ ಇದ್ದಂಗೆ ಇರ್ಬೇಕು. ಚಟ್ನಿ ಟೈಪ್ ಇರಬಾರ್ದು ಸೈನ್ಸ್. ಚಟ್ನಿ ಅಂತಂದ್ರೆ ಸ್ವಲ್ಪ ಓದ್ಬಾರ್ದು, ಜಾಸ್ತಿ ಸೈನ್ಸ್ ಓದ್ಬೇಕು. ಅದು ಗೊತ್ತಿರ್ಲಿ. ಇವ್ರು ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಆ ರೈಸ್ ನ ಇತಿಹಾಸ ಮಾಡಿಬಿಟ್ಟಾರ, ಸಾಂಬಾರ್ನ ಸಂವಿಧಾನ ಮಾಡ್ಯಾರ, ಅದು ಚಟ್ನಿನ ಇದು ಮಾಡ್ಯಾರ. ಏನ್ ಹೇಳ್ರಿ, ಸೈನ್ಸ್ ಮಾಡ್ಯಾರ. ಅದು ಮೆಂಟಲ್ ಎಬಿಲಿಟಿ ಲೆಕ್ಕನೇ ಇಲ್ಲ, ಕೈ ತೊಳ್ಕೊಂಬಕ್ ಮಾಡ್ಯಾರ. ಲಾಸ್ಟಿಗೆ ಸುಮ್ಗೆ ಕೈ ತೊಳ್ಕೊಂಡು ಚಲ್ತಾರಲ್ಲ, ಆ ಟೈಪ್ ಮಾಡ್ತಾರೆ. ಆ ಟೈಪ್ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಎಲ್ಲಾ ಸಬ್ಜೆಕ್ಟ್ ಗಳನ್ನ ಸಮಾನಾಂತರವಾಗಿ ಸ್ಟಡಿ ಮಾಡಿದ್ರೆ ಮಾತ್ರ ಕೆಲಸ ಆಗೋದು, ಇಲ್ಲಾಂದ್ರೆ ಆಗಕ್ ಸಾಧ್ಯನೇ ಇಲ್ಲ. ಪ್ರಚಲಿತ ವಿಜ್ಞಾನ ಅತ್ಯಂತ ಇಂಪಾರ್ಟೆಂಟ್. ವಿಜ್ಞಾನ ಪ್ರಚಲಿತ ವಿಜ್ಞಾನ ಅಂದ್ರೆ 5ನೇ ತರಗತಿಯಿಂದ 10ನೇ ತರಗತಿವರೆಗೆ. ಇನ್ನೊಂದು ಗೊತ್ತಿರ್ಬೇಕು, ಇನ್ನ ಮೊನ್ನೆಗೂ ಹೇಳಿದೀನಿ. ಇನ್ನೊಂದ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಈಗ ಜನರೇಷನ್ ನಲ್ಲಿ ಮೇನ್ ಮುಖ್ಯವಾಗಿ ನಾವು ಗಮನಿಸ್ಬೇಕಂತಂದ್ರೆ ಪ್ರಶ್ನೆ ಪತ್ರಿಕೆ ಆಲ್ಮೋಸ್ಟ್ 99% ಕನ್ನಡ ಮಾಧ್ಯಮದಲ್ಲಿ ಬರ್ತದ. 1% ನಮ್ಮ ಅದೃಷ್ಟ ಸರಿ ಇಲ್ಲ ಅಂತಂದ್ರೆ ಅವು ಇಂಗ್ಲಿಷ್ ಶಬ್ದಗಳನ್ನ ಕನ್ನಡದಲ್ಲಿ ಏನ್ ಮಾಡ್ತಾನೆ ಹೇಳ್ರಿ, ಬರೀತಾನ. ನಾನು ಹೇಳಿದ್ರೆ ಮೊನ್ನೆ ಒಂದು ಕ್ವಶನ್ ಪೇಪರ್ ಓದಿದೆ, ಫಾದರ್ ಆಫ್ ಎಕನಾಮಿಕ್ಸ್ ಅಂತಿದೆ. ಅಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೇಳಂಗಿಲ್ಲ. ಇಂಗ್ಲಿಷ್ ನಾಗ ಫಾದರ್ ಆಫ್ ಎಕನಾಮಿಕ್ಸ್, ಅಲ್ಲಿ ಕನ್ನಡ ಕ್ವಶನ್ ಪೇಪರ್ ಫಾದರ್ ಆಫ್ ಎಕನಾಮಿಕ್ಸ್. ನಮ್ಮ ಹುಡುಗರಿಗೆ, ಹಳ್ಳಿ ಹುಡುಗರು ಏನಂಗಿಲ್ಲ ಹೇಳ್ರಿ, ಫಾದರ್ ಆಫ್ ಎಕನಾಮಿಕ್ಸ್ ಅಂದ್ರೆ ಇದೇನಪ್ಪ ಅಂತ ಅವಾರಿ ಬಿಡ್ತಾರ ಅವ್ರು. ಅವು ಅವಾರಕ್ಕೆ ಹೋದ್ರೆ ಮುಗಿತಂತ ಇಂಪಾರ್ಟೆಂಟ್. ಬೇರೆ ಬೇರೆ ಪ್ರಶ್ನೆಗಳು ಮೊನ್ನೆ 2020 ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆದಾಗುನ ಅವೇ ಸೇಮ್ ಇಂಗ್ಲಿಷ್ ಆಗಿದ್ದಂತ ಶಬ್ದಗಳನ್ನ ಕನ್ನಡದಲ್ಲಿ ಬರೆದಿದ್ದ. ಅಂದ್ರೆ ನಾವೇನ್ ಗಮನಿಸ್ಬೇಕಂತಂದ್ರೆ ಇಂಗ್ಲಿಷ್ ಕ್ವಶನ್ ಪೇಪರ್ಗುನ ಸ್ಟಡಿ ಮಾಡ್ಬೇಕು, ಕನ್ನಡ ಕ್ವಶನ್ ಪೇಪರ್ಗುನ ಸ್ಟಡಿ ಮಾಡ್ಬೇಕು. PS ಆದಾಗ ಫಸ್ಟ್ ರ್ಯಾಂಕ್ ನೀವು ಬರಬೇಕು.
GM ನಾಗ ಸೆಲೆಕ್ಷನ್ ಆಗ್ಬೇಕು, ಯಾವುದೇ ಕಾರಣಕ್ಕೆ ಮಿಸ್ ಆಗಬಾರ್ದು ಅಂದ್ರೆ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಅತ್ಯಂತ ಇಂಪಾರ್ಟೆಂಟ್, ಕನ್ನಡ ಪ್ರಶ್ನೆ ಪತ್ರಿಕೆಗೂ ಅತ್ಯಂತ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಇದೆ. ಕರೆಕ್ಟ್ ಆಗಿ ನಾವು ಎರಡನ್ನ ಓದಿಕೋಬೇಕು. ವಿಜ್ಞಾನ ಸಂಬಂಧಪಟ್ಟಂತೆ ಈಗ ನಮ್ದು ಭೂಗೋಳಶಾಸ್ತ್ರ ಸಂಬಂಧಪಟ್ಟಂತೆ ಯಾವ ವಿಚಾರಗಳನ್ನು ಓದಬೇಕು? ಈಗ ಜಿಯೋಗ್ರಫಿ ಅಂತಂದ್ರೆ ನಾನು ಓದಾಕತ್ತೀನಿ, ಒಂದ್ 10 ವರ್ಷದಿಂದ ಜಿಯೋಗ್ರಫಿ ಓದ್ತಾ ಇದ್ದೀನಿ. ನಾವು 5ರಿಂದ 10ನೇ ಕ್ಲಾಸ್ ಬುಕ್ ತಗೋತೀನಿ, ಆ ಬುಕ್ ಈ ಬುಕ್ ಲೇಖಕರು ಒಂದ್ 8-10 ಬುಕ್ ಪುಸ್ತಕಗಳು ತಗೊಂಡಿದ್ದೀನಿ. ಬಟ್ ನಾನು ಪ್ರಶ್ನೆ ಪತ್ರಿಕೆ ಗಮನಿಸಿದೀವಿ ನಾವು, ಅಂದ್ರೆ ನಾವು ಅಪ್ಲಿಕೇಶನ್ ಹಾಕಿದ್ ಯಾವ್ದಕ್ಕ? ಸಬ್ ಇನ್ಸ್ಪೆಕ್ಟರ್ಗೆ, ಇಲ್ಲಾಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಗೆ. ಆಲ್ಮೋಸ್ಟ್ ಆಲ್ ಇಲ್ಲಿ ನೋಡೋರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಸಾಕಂತ ಕುಂತಾರೆ ಕಾಯ್ಕಂತ, ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಸಾಕು, ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಬೇಡಪ್ಪ ಅಂತಾರ. ಅಂದ್ರೆ ಇನ್ನ ಸಣ್ಣ ಎಕ್ಸಾಮ್ ಅಂತ. ಆದ್ರೆ ಅವ್ರು ಏನ್ ಮಾಡ್ತಾರ, 800, 900, 1000 ಪೇಜಿನ ಪುಸ್ತಕ ತಗೊಂತಾರ. ಕೇಳೋದೇನ್ ಪ್ರಶ್ನೆ ಹೇಳ್ರಿ, ಸಿಂಪಲ್ ಆಗಿ ನೋಡ್ರಿ, ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದಾವೆ, ಅದು ಜಿಯೋಗ್ರಫಿದಾಗೆ ಬರೋದು. 5 ರಾಷ್ಟ್ರೀಯ ಉದ್ಯಾನವನಗಳು ಎಕ್ಸಾಂಪಲ್ ನೋಡ್ರಿ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆ. ಬನ್ನೇರಘಟ್ಟ ಕೊಟ್ರಿಗಿನ ಬೆಂಗಳೂರು ನಗರ. ಹಂಪಿ ಕೊಟ್ರಿಗಿನ, ಹಂಪಿ ಇಂಪಾರ್ಟೆಂಟ್ ಉತ್ತರ ಕನ್ನಡ, ಹಂಪಿ ಅಂದ್ರೆ ಒಂದೇ, ಹಣಸಿ ಅಂದ್ರೆ ಒಂದೇ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕೊಟ್ರೆ ಚಿಕ್ಕಮಗಳೂರು, ಬಹಳ ಇಂಪಾರ್ಟೆಂಟ್. ಇನ್ನೊಂದು ಕೊಡಗುನಾಗ ಐತಿ ನೋಡ್ರಿ, ಯಾವ್ದು ಹೇಳ್ರಿ, ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಕೊಡಗು ಅಥವಾ ಮೈಸೂರು. ಕೊಡಗುನಾಗ ಒಂದು 90% ಇದ್ರಿಗಿನ ಒಂದು 10% ಎಲ್ಲಿ ಹೇಳ್ರಿ, ಮೈಸೂರು ಟಚ್ ಆಗ್ಯಾರ. ನಮಗ ಕರ್ನಾಟಕದಲ್ಲಿರುವಂತ 5 ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾನೆ, 1.5 ಮಾರ್ಕ್ಸ್ ಅಲ್ಲಿ ಪ್ಲಸ್ ಆಯ್ತಲ್ಲ. ಇವರು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಸಂಶೋಧನೆ ಮಾಡಕ್ ಹೋಗ್ತಾರ. ರಾಷ್ಟ್ರೀಯ ಉದ್ಯಾನವನ ಎಷ್ಟು ಚದರ ಕಿಲೋಮೀಟರ್ ದೊಡ್ಡದೈತೆ, ಎಷ್ಟು ಅಗಲ ಐತೆ, ಎಷ್ಟು ಉದ್ದ ಐತೆ, ಅದು ಹೆಂಗೈತೆ, ಸುತ್ತಮುತ್ತ ಯಾವ್ಯಾವ ಗಿಡಗಳಿದಾವ, ಯಾವ ಪ್ರಾಣಿಗಳಿದಾವ, ಅವು ಇಂಪಾರ್ಟೆಂಟ್ ಅಲ್ಲ. ನಮಗ್ ಏನಂದ್ರೆಗಿನ ಆಲ್ಮೋಸ್ಟ್ ನೋಡ್ರಿ, ಈಗ ಪ್ರಾಣಿಗಳು ಕೇಳ್ತಾನ, ಹೆಂಗ್ ಕೇಳ್ತಾನ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತೆ, ಆಸಾಂನಾಗೆ. ಇಂಪಾರ್ಟೆಂಟ್, ಒಂದು ಕೊಂಬಿನ ಗೇಂಡಮೃಗಗಳಿದಾವ, ಅಂದ್ರೆ ರೈನೋಸಾರಸ್ಗಳಿದಾವ. ಇಲ್ಲಾಂದ್ರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ್ ಸ್ಟೇಟ್ ನಾಗ ಐತೆ, ಅಲ್ಲಿ ಏನಿದಾವ ಹೇಳ್ರಿ, ಹುಲಿಗಳಿದಾವ. ಹಿಂಗ ಇಂಪಾರ್ಟೆಂಟ್. ನಮ್ಗೆ ಏನ್ ಇಂಪಾರ್ಟೆಂಟ್, ಜಿಯೋಗ್ರಫಿಗೆ ಏನ್ ಬೇಕು ಅಷ್ಟು ಮಾತ್ರ ಓದಿಕೋಬೇಕು. ಎಲ್ಲ ಒಂದ್ 100 ರಾಷ್ಟ್ರೀಯ ಉದ್ಯಾನವನಗಳಿದಾವ ನಮ್ಮ ಇಂಡಿಯಾದಾಗ. ಜಿಯೋಗ್ರಫಿಗೂ ಸೆಲೆಕ್ಷನ್ ಸಕ್ಸಸ್ ಆಗಿ ಬಿಡ್ತೀವಿ. ಮತ್ತೆ ಇನ್ನೊಂದು ನೋಡ್ರಿ ಇಂಪಾರ್ಟೆಂಟ್, 5ರಿಂದ 10ನೇ ಕ್ಲಾಸ್ ಬುಕ್ ಓದ್ಬೇಕು ನಾವು. 5ರಿಂದ 10ನೇ ಕ್ಲಾಸ್ ಬುಕ್ದಾಗ ಜಿಯೋಗ್ರಫಿ ನೋಡ್ರಿ, ಅಲ್ಲಿ ಇಂಪಾರ್ಟೆಂಟ್ ನೋಡ್ರಿ. ನಾವು ಓದ್ತೀವಿ, ನಾವು ನಮಗ ಪಾಠ ಮಾಡಿ ಹೇಳಿದೆ ಮಾಸ್ಟರ್ ಏನಂತಂದ್ರೆ, ವರ್ಲ್ಡ್ ಜಿಯೋಗ್ರಫಿ ಓದ್ಬೇಕು. ವರ್ಲ್ಡ್ ಜಿಯೋಗ್ರಫಿ ಅಂದ ತಕ್ಷಣ ಪ್ರಪಂಚ ಯಾವ ಅಂದ್ಬಿಡ್ತೀವಿ ನಾವು, ಒಂದೇಡಿ ಅವಾರಿ ಬಿಡ್ತಾರ ಹುಡುಗರು. ಪ್ರಪಂಚದಾಗ ಏನಿಲ್ಲ. ನಮ್ಗೆ 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸ್ ಬುಕ್ದಾಗ ಕೊಟ್ಟಾನ. ನಮ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ, ಮೇನ್ ಇಂಪಾರ್ಟೆಂಟ್ ಶಿಲಾಗೋಳ, ವಾಯುಗೋಳ, ಜಲಗೋಳ, ಬಹಳ ಇಂಪಾರ್ಟೆಂಟ್. ಈ ಶಿಲಾಗೋಳ, ವಾಯುಗೋಳ, ಜಲಗೋಳದಾಗ ವಾಯುಗೋಳದ ಮೇಲೆ ಪ್ರಶ್ನೆ ಇರ್ತದ. ವಾಯುಗೋಳದ ಮೇಲೆ ಒಂದು ಪ್ರಶ್ನೆ ಕಡ್ಡಾಯವಾಗಿ ಕಂಪಲ್ಸರಿ ಇದ್ದೇ ಇರ್ತದ. ವಾಯುಗೋಳ ಅಂದ್ರೆ ಭೂಮಿ ಅಂತ ಕರಿ. ಭೂಮಿ ಮೇಲೆ ಮೇನ್ ಇಂಪಾರ್ಟೆಂಟ್ ಪದರಗಳಿದಾವ, ಟ್ರೋಪೋಸ್ಪಿಯರು, ಸ್ಟ್ಯಾಟೋಸ್ಪಿಯರು, ಮಿಸೋಸ್ಪಿಯರು, ಐನೋಸ್ಪಿಯರು, ಎಕ್ಸೋಸ್ಪಿಯರ್ ಅಂತ ಇದಾವ. ಭೂಮಿಯ ಮೇಲೆ ಮೊದಲ ಪದರ ಯಾವ್ದಂತ ಕೊಟ್ಟಾನ, ಟ್ರೋಪೋಸ್ಪಿಯರ್. ಮುಗಿದೋಯ್ತು ವಾಯುಗೋಳ. ಪ್ರಪಂಚದ ಭೂಗೋಳಶಾಸ್ತ್ರನೇ ಕಂಪ್ಲೀಟ್ ಎಕ್ಸಾಮ್ ನಾಗೆ. ಆ ಎಕ್ಸಾಮ್ ಯಾವ ಎಕ್ಸಾಮ್ ಹೇಳ್ರಿ, ಆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ. ಇವ್ರು ಏನ್ ಮಾಡ್ಬಿಡ್ತಾರ ಅಂತಂದ್ರೆ, ಭೂಮಿ ಮೇಲೆ ಟ್ರೋಪೋಸ್ಪಿಯರ್ ನಾಗ ಏನೇನ್ ಬರ್ತಾವ ಅವೆಲ್ಲ ಓದ್ತಾರ. ಎಲ್ಲ ಪ್ರತಿಯೊಂದು ಪಾಯಿಂಟ್ ಓದ್ತಾರ. ಟೈಮ್ ಏನಾಗ್ಬಿಡ್ತೇಳ್ರಿ, ಜಾಸ್ತಿ ತಿಂದು ಬಿಡ್ತದ ನಮಗ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ವಾಯುಗೋಳದ ಬಗ್ಗೆ ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮಿಸೋಸ್ಪಿಯರ್, ಐನೋಸ್ಪಿಯರ್, ಎಕ್ಸೋಸ್ಪಿಯರ್. ನಮಗ್ ಮುಖ್ಯವಾಗಿ ಇಂಪಾರ್ಟೆಂಟ್ ಟ್ರೋಪೋಸ್ಪಿಯರ್ ಆದ್ಮೇಲೆ ಸ್ಟ್ಯಾಟೋಸ್ಪಿಯರ್ ಬರ್ತದಲ್ಲ, ಅದ್ರಾಗ O3 ಐತೆ. O3 ಅಂದ್ರೆ ಓಜನ್ ಐತೆ. ಓಜನ್ ಬಹಳ ಇಂಪಾರ್ಟೆಂಟ್. ಓಜನ್ ಆಮ್ಲಜನಕದ ರೂಪಾಂತರ, ಅದನ್ನ ಗೊತ್ತಿರೋಕೆ ಇಂಪಾರ್ಟೆಂಟ್. ಆಮೇಲೆ ಈ ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮಿಸೋಸ್ಪಿಯರ್, ಐನೋಸ್ಪಿಯರ್, ಎಕ್ಸೋಸ್ಪಿಯರ್ ಇದಾವಲ್ಲ, ಅನುಕ್ರಮವಾಗಿ ಕೇಳ್ತಾನ. ಭೂಮಿಯಿಂದ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು. ಆಮೇಲೆ ಕಿಲೋಮೀಟರ್ ಕೊಟ್ಟಾನ, 20 ಕಿಲೋಮೀಟರ್, 50 ಕಿಲೋಮೀಟರ್, 80 ಕಿಲೋಮೀಟರ್, 400 ಕಿಲೋಮೀಟರ್, 1000 ಕಿಲೋಮೀಟರ್ ಅಂತ ಇದೆ. ಸುಮ್ಕೆ ಸಿಂಪಲ್ ಆಗಿ ನೋಡು. ಮತ್ತೆ ವಾತಾವರಣದಲ್ಲಿ ಅಧಿಕ ಅನಿಲ ಯಾವ್ದೈತೆ ಕೊಟ್ರಿಗಿನ ನೈಟ್ರೋಜನ್ ಐತೆ 78%. ಅದು ಬಿಟ್ರೆಗಿನ 21% ಯಾವ್ದೈತೆ ಹೇಳ್ರಿ, ಆಮ್ಲಜನಕ ಐತಿ. ಹಿಂಗ ಇಂಪಾರ್ಟೆಂಟ್. ವಾಯುಗೋಳದ ಬಗ್ಗೆ ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ಶಿಲಾಗೋಳದ ಬಗ್ಗೆ ಪ್ರಶ್ನೆ ಬಹಳ ಕಮ್ಮಿ ಬಂದಿದ್ದು. ನಾನು ಪ್ರಶ್ನೆ ಪತ್ರಿಕೆ ನೋಡಿದ ಪ್ರಕಾರ ಅಲ್ಲಿ ಶಿಲಾಗೋಳ ಅಂದ್ರೆ ಭೂಮಿ ಒಳಗಡೆ, ಅಂದ್ರೆ ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಬರ್ತದ. ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಬರ್ತದ. ಆಮೇಲೆ ಜಲಗೋಳ ಅಂತಂದ್ರೆ 4 ಮಹಾಸಾಗರಗಳಿದಾವ. ಒಂದು ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ಪೆಸಿಫಿಕ್ ಸಾಗರ ಅಂದ್ರೆ ಅತ್ಯಂತ ದೊಡ್ಡ ಸಾಗರ, ಅತ್ಯಂತ ಆಳವಾದ ಸಾಗರ. 2ನೇದು ಕೊಟ್ರೆ ಅಟ್ಲಾಂಟಿಕ್ ಸಾಗರ, 3ನೇದು ಆರ್ಕಟಿಕ್ ಸಾಗರ, ಹಿಂದೂ ಮಹಾಸಾಗರ, 4ನೇದು ಆರ್ಕಟಿಕ್ ಸಾಗರ. ಅಂದ್ರೆ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ ಅನುಕ್ರಮವಾಗಿ ಬರೀ ಅಂತ ಕೇಳ್ತಾನೆ. ಅತ್ಯಂತ ದೊಡ್ಡ ಸಾಗರ ಯಾವುದು, ಅತ್ಯಂತ ಚಿಕ್ಕ ಸಾಗರ ಯಾವುದು. ನಮಗೂ ಏನ್ ಮಾಡ್ತಾರ ಗೊತ್ತಾ, ಪೆಸಿಫಿಕ್ ಸಾಗರದ ಬಗ್ಗೆನೇ 1 ವಾರ ಸ್ಟಡಿ ಮಾಡ್ತಾವ. ಎಷ್ಟು ಅಗಲ ಐತೆ, ಎಲ್ಲಿ ಮೀನುಗಾರಿಕೆ ಮಾಡ್ತಾರ, ಒಳನಾಡು ಜಲ ಸಾರಿಗೆ ಯಾವುದು, ಹಿಂಗೆಲ್ಲ. ಅದ್ರಾಗ ಹಡಗುಗಳು ಯಾವ್ಯಾವ ಬರ್ತಾವ, ಹಡಗು ಎಕ್ಸಿಟ್ ಎಲ್ಲಿ ಆತಾವ. ನಮಗ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕೇಳಂಗಿಲ್ಲ. ನಮ್ಗೆ ನಾನು ಪ್ರಶ್ನೆ ಪತ್ರಿಕೆ ಎಷ್ಟು ಗಮನಿಸಿನಲ್ಲ, ಮೇನ್ ಮುಖ್ಯವಾಗಿ ಅತ್ಯಂತ ದೊಡ್ಡ ಸಾಗರ ಯಾವುದು, ಅತ್ಯಂತ ಆಳವಾದ ಸಾಗರ ಯಾವುದು, ಇಷ್ಟೇ ಕೇಳೋ ಸಿಂಪಲ್ ಆಗಿ. ಇಲ್ಲಾಂದ್ರೆ 2ನೇ ಅತಿ ದೊಡ್ಡ ಸಾಗರ ಯಾವುದು, ಅಟ್ಲಾಂಟಿಕ್ ಸಾಗರ. 3ನೇದು ಕೊಟ್ರಿಗಿನ ಹಿಂದೂ ಮಹಾಸಾಗರ. 4ನೇದು ಕೊಟ್ರಿಗಿನ ಆರ್ಕಟಿಕ್ ಸಾಗರ. ಇಷ್ಟು ಇಂಪಾರ್ಟೆಂಟ್ ನೋಡ್ರಿ. 2 ನಿಮಿಷ 3 ನಿಮಿಷದಾಗ ಇಂಪಾರ್ಟೆಂಟ್. ವಾಯುಗೋಳ, ಶಿಲಾಗೋಳ,
ಜಲಗೋಳ. ವಾಯುಗೋಳ ಅಂತಂದ್ರೆಗಿನ ಟ್ರೋಪೋಸ್ಫಿಯರ್, ಸ್ಟ್ಯಾಟೋಸ್ಫಿಯರ್, ಮಿಸೋಸ್ಫಿಯರ್, ಐನೋಸ್ಫಿಯರ್, ಎಕ್ಸೋಸ್ಫಿಯರ್. ಅದೇ ಶಿಲಾಗೋಳದಾಗ ಬಂದ್ರೆಗಿನ ಕ್ರಸ್ಟ್, ಮ್ಯಾಂಟಲ್, ಕೋರ್. ಆಮೇಲೆ ಜಲಗೋಳದಾಗ ಬಂದ್ರೆಗಿನ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ಇದು ಪ್ರಪಂಚದ ಭೌಗೋಳಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಇನ್ನೊಂದು ಜ್ವಾಲಾಮುಖಿಗಳು ಅಂತ ಬರ್ತಾವ. ಜ್ವಾಲಾಮುಖಿಗಳು ಮತ್ತೆ ಒಂದು ಚಾಪ್ಟರ್ ಇದೆ. ಜ್ವಾಲಾಮುಖಿಗಳು 106 ಇದಾವ. ಅವು 106 ಜ್ವಾಲಾಮುಖಿಗಳ ಬಗ್ಗೆ ನಾವು ಓದ್ಕೊಂಡ್ ಕುಂತ್ರೆಗಿನ ನಾವು ಯಾವ ಓದಿವ ಅಂತ ನೆನಪೇ ಇರಂಗಿಲ್ಲ. ನಮಗೇನ್ ಇಂಪಾರ್ಟೆಂಟ್ 5ರಿಂದ ಹಿಡಿದು 10ನೇ ಕ್ಲಾಸ್ ಬುಕ್ದಾಗ ಏನ್ ಕೊಟ್ಟಾನ ಜ್ವಾಲಾಮುಖಿಗಳು. ಜ್ವಾಲಾಮುಖಿಗಳು ನಂದಿದ ಜ್ವಾಲಾಮುಖಿಗಳು, ಸೂಕ್ತ ಜ್ವಾಲಾಮುಖಿಗಳು, ಲೂಪ್ತ ಜ್ವಾಲಾಮುಖಿಗಳು ಹಿಂಗ್ ಓದ್ತಾವ. ಮತ್ತೆ ಅದು ಡೆಫಿನೇಷನ್ ಬೇರೆ ಓದ್ತಾವ. ನಮಗೇನ್ ಇಂಪಾರ್ಟೆಂಟ್ ಹೇಳ್ರಿ, ಎಕ್ಸಾಂಪಲ್ ಕೊಡ್ತಾನ. ಈಗ ಜಪಾನ್ ದೇಶದ ಫ್ಯೂಸಿಯಾಮ ಜ್ವಾಲಾಮುಖಿ ಪರ್ವತ ಎಲ್ಲಿ ತಂದು ಕೊಟ್ರಿಗಿನ ಜಪಾನ್ ದೇಶದಾಗ ಐತೆ. ಅದೇ ಮೆಕ್ಸಿಕೋದಾಗ ಕೊಟ್ರಿಗಿನ ಪಾರಿಕುಟಿನ್ ಅಂತ ಐತೆ. ಇಟಲಿ ದೇಶದಾಗ ಸಿಸಿಲಿ ಅಂತ ಐತೆ. ಮೌಂಟ್ ಎಟ್ನಾ ಅಂತ ಐತೆ. ಸ್ಟ್ರಾಂಬೋಲಿ ಅಂತ ಐತೆ. ಮೌಂಟ್ ವೆಸುವಿಯಸ್ ಅಂತ ಐತೆ. ಇವೆಲ್ಲ ಇಂಪಾರ್ಟೆಂಟ್ ಏನಂತಂದ್ರೆಗಿನ 5ರಿಂದ 10ನೇ ಕ್ಲಾಸ್ ಸಮಾಜ ವಿಜ್ಞಾನ ಬುಕ್ದಲ್ಲಿ ಏನ್ ಕೊಟ್ಟಿದ್ರಲ್ಲ, ಯಾವ ಯಾವ ದೇಶದಾಗ ನಮ್ಮ ಅಂಡಮಾನ್ ನಿಕೋಬಾರ್ನಾಗ ಬ್ಯಾರನ್ ಹೈಲ್ಯಾಂಡ್ ಅಂತ ಐತೆ, ನಾರ್ಕೋಂಡಮ್ ಅಂತ ಐತೆ. ನಮಗೆ ಇಂಪಾರ್ಟೆಂಟ್ 5ರಿಂದ 10ನೇ ಕ್ಲಾಸ್ ಬುಕ್ದಾಗ ಕೊಟ್ಟಂತ ಜ್ವಾಲಾಮುಖಿಗಳನ್ನು ಯಾವ್ಯಾವ ದೇಶದಾಗ ಕೊಟ್ಟಾನ ಎಕ್ಸಾಂಪಲ್ ಸಮೇತ, ಮತ್ತು PC ಮತ್ತು PSI ಎಕ್ಸಾಮ್ ಯಾವ ಜ್ವಾಲಾಮುಖಿ ಕೊಟ್ಟಾನ ಅಂತ ಒಂದು ಸೈಡ್ ಬರ್ದು ಬಿಟ್ರೆ ಈಗ ಜ್ವಾಲಾಮುಖಿ ಬಗ್ಗೆ ಒಂದೇ ಪ್ರಶ್ನೆ ಕೇಳ್ತಾನೆ. ಯಾವ್ದನ್ನ ಕೇಳ್ತಾನೆ ಹೇಳಕ್ ಬರೋದು. ನಮಗ್ ಕೇಳಿದ್ ಏನ್ ಕೇಳಿದ್ ಹೇಳ್ರಿ, ಫ್ಯೂಸಿಯಾಮ ಅಂತ ಕೊಟ್ಟಿದ್ದ. ಫ್ಯೂಸಿಯಾಮ ನಾನೇನಂತ ಹಾಕಿದೆ, ಜಪಾನ್ ಅಂತ ಹಾಕ್ಬಿಟ್ಟೆ. ಅದು ಆಲ್ರೆಡಿ 8ನೇ ಕ್ಲಾಸ್ ಬುಕ್ದಾಗ ಕೊಟ್ಟಾನ. ನಾವು ಮಾರಾಯಣ ಬುಕ್ಗಳು ಯಾವತ್ತೂ ಯಾವುದೇ ಕಾರಣಕ್ಕೂ ಅದನ್ನ ಓದಕ್ಕೆ ಹೋಗಿಲ್ಲ ನಾವು. ಅರ್ಥ ಆಯ್ತಿಲ್ಲಪ್ಪ, ಇಷ್ಟು ಇಂಪಾರ್ಟೆಂಟ್ ಎದ್ರ ಬಗ್ಗೆ, ಜ್ವಾಲಾಮುಖಿಗಳ ಬಗ್ಗೆ. ಆಮೇಲೆ ಭೂಕಂಪನಗಳ ಬಗ್ಗೆ ಸ್ವಲ್ಪ ಓದ್ಕೋಬೇಕು. ಭೂಕಂಪನಗಳ ಬಗ್ಗೆ ಸಂಬಂಧಪಟ್ಟಂತೆ ರಿಕ್ಟರ್ ಮಾಪಕ ಅಂತ ಬರ್ತದ. ಆಮೇಲೆ ಇಂಪಾರ್ಟೆಂಟ್ ಸೌರಮಂಡಲದ ಬಗ್ಗೆ ಓದ್ಕೋಬೇಕು. ಸೌರಮಂಡಲ ನೋಡ್ರಿ, ಸೌರಮಂಡಲ ಮೇನ್ ಇಂಪಾರ್ಟೆಂಟ್ 5ರಿಂದ 10ನೇ ಕ್ಲಾಸ್ ಬುಕ್ದ ಬಹಳ ಚಂದ ಕೊಟ್ಟಾನ, ವಿತ್ ಇಮೇಜಸ್ ಕೊಟ್ಟಾನ. ಬಹಳ ಇಂಪಾರ್ಟೆಂಟ್. ನಮ್ಗೆ ಏನಂತಂದ್ರೆ 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್, 8, 9, 10ನೇ ಕ್ಲಾಸ್ ತನ ಸೌರಮಂಡಲದ ಬಗ್ಗೆ ಏನ್ ಕೊಟ್ಟಾನ. ಸೌರಮಂಡಲ ಅಂದ್ರೆ ಸೂರ್ಯ ಅಂದ್ರೆ ಸೂರ್ಯನಲ್ಲಿರುವಂತ ಅನಿಲಗಳು ಮತ್ತೆ ಹೀಲಿಯಂ ಆಗಿರ್ಬೋದು. ಪ್ರಪಂಚದ ಪ್ರಮುಖ ದೇಶಗಳು, ಅವುಗಳಲ್ಲಿ ಇರುವ ರಾಷ್ಟ್ರೀಯ ಯಾವ ಓದಬಾರ್ದು, ಯಾವಲ್ಲ ಅವು ಓದ್ಬೇಕು 1% ಅಷ್ಟೇ. ಈ ಪ್ರಪಂಚದಲ್ಲಿ ಇರುವಂತ ಪ್ರಮುಖ ದೇಶಗಳು, ಈಗ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂತ ಈಗ ಅಮೆರಿಕ ದೇಶದಾಗ ಪ್ರಪಂಚದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್. ಅದು ಇದುವರೆಗೆ ಕೇಳಿಲ್ಲ ಪ್ರಶ್ನೆ PS ಎಕ್ಸಾಮ್ನಾಗ. ನಮಗ್ ಕೇಳ್ತಾನ. ಬಟ್ ಏನಂದ್ರೆ 5ರಿಂದ 10ನೇ ಕ್ಲಾಸ್ ಬುಕ್ದಾಗ ಮಾತ್ರ ಓದಿಕೋಬೇಕು, ಬಹಳ ಇಂಪಾರ್ಟೆಂಟ್. ಮತ್ತೆ 5ರಿಂದ 10ನೇ ಕ್ಲಾಸ್ ಬುಕ್ದಾಗ ಸೌರಮಂಡಲ ಅಂತ ಬರ್ತದ. ಸೌರಮಂಡಲ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಮೇನ್ ಇಂಪಾರ್ಟೆಂಟ್ ಏನ್ರಿ, ಸೂರ್ಯ ನೋಡ್ರಿ. ಸೂರ್ಯನ ಬಗ್ಗೆ ನಾವು ಮೊದಲ ಪದರು, 2ನೇ ಪದರು, 3ನೇ ಪದರು, ಲಾಸ್ಟ್ ಕೊನೆಯ ಪದರು ಹಿಂಗೆಲ್ಲ ಓದ್ತಾವ. ನಮ್ಗೆ ಏನ್ ಕೊಡ್ತಾನ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಾಗ, ಸೌರಮಂಡಲ ಅಂತಂದ್ರೆ ಇಂಪಾರ್ಟೆಂಟ್. ಮುಖ್ಯವಾಗಿ ಇಲ್ಲಿ ಸೂರ್ಯನಲ್ಲಿ ಇರುವಂತ ಅನಿಲಗಳು ಹೈಡ್ರೋಜನ್ ಮತ್ತೆ ಹೀಲಿಯಂ ಅತ್ಯಂತ ಇಂಪಾರ್ಟೆಂಟ್. ಹೈಡ್ರೋಜನ್ ಮತ್ತೆ ಹೀಲಿಯಂ. ಹೈಡ್ರೋಜನ್ ಏನಂತ ಹೇಳ್ರಿ, ಹೀಲಿಯಂ ಕನ್ವರ್ಟ್ ಆಗ್ತದ. ಅದಕ್ಕೆ ಏನಂತ ಕರೀತಾರ, ನ್ಯೂಕ್ಲಿಯರ್ ಫ್ಯೂಸಿಯನ್ ಅಂತ ಕರೀತಾರ. ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ಫ್ಯೂಸಿಯನ್ ಅಂದ್ರೆ ಕನ್ನಡದಾಗ ಬೈಜಿಕ ಸಮ್ಮಿಲನ. ಇಷ್ಟು ಇಂಪಾರ್ಟೆಂಟ್. ಮತ್ತೆ ಸೂರ್ಯನ ಸುತ್ತ ಗ್ರಹಗಳಿದಾವಲ್ಲ, 8 ಗ್ರಹಗಳ ಬಗ್ಗೆ ಗೊತ್ತಿರ್ಬೇಕು. ಅನುಕ್ರಮ ಕೇಳ್ತಾನ್ರಿ. ಜಾಸ್ತಿ ದೊಡ್ಡದು ಹೈ ಲೆವೆಲ್ನಾಗ ಅದು ಎಷ್ಟು ಉದ್ದ ಐತಿ, ಇದೆಷ್ಟು ಉದ್ದ ಐತಿ, ಎಷ್ಟು ದಿನ ತಿರುಗ್ತದ ಅದೆಲ್ಲ ಕೇಳೋದಲ್ಲ. ಇಂಪಾರ್ಟೆಂಟ್. ಸೂರ್ಯನ ಸುತ್ತ 8 ಗ್ರಹಗಳು. ಫಸ್ಟ್ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಇಷ್ಟು. ಅತ್ಯಂತ ಸಮೀಪದ ಗ್ರಹ ಬುಧ. ಅತ್ಯಂತ ದೂರದ ಗ್ರಹ ಯಾವುದು, ಅತಿ ದೊಡ್ಡ ಗ್ರಹ ಯಾವುದು, ಅತಿ ಚಿಕ್ಕದು ಯಾವುದು. ಅಲ್ಲಿ ಒಬ್ಬ ಯಾರ ಓದಮ್ಮ ಬ್ಯಾಡ್ ರಿಸಲ್ಟ್ ಕೇಳ್ರಿ. ಎಲ್ಲ ಎಕ್ಸಾಮ್ ನಾನು ನೋಡ್ರಿ ಸೆಲೆಕ್ಷನ್ ಆಗ್ಬೇಕಂತಂದ್ರೆ ಈ ರೀತಿ ನೀವು ಓದಲೇಬೇಕು. ಇಲ್ಲಪ್ಪ ಅಂದ್ರೆ ಜಿಯೋಗ್ರಫಿದ PhD ಮಾಡಕ್ ಹೋದ್ರಿ ಏನ್ ಈಗ ನಮಗೆ ಇನ್ನ ಗೊತ್ತಿಲ್ಲ, ಅಕ್ಷಾಂಶ ರೇಖಾಂಶ ಬಗ್ಗೆ ಇನ್ನ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ. ಆದ್ರೆ ನಾವು ಸೆಲೆಕ್ಷನ್ ಆಗಿಲ್ವಾ, ಎಕ್ಸಾಮ್ ನಾಗ ಏನ್ ಕೇಳ್ತಾನ ಅಷ್ಟು ಮಾತ್ರ ಸ್ಟಡಿ ಮಾಡ್ಬೇಕು. ಈಗ ಅತಿ ಹೆಚ್ಚು ಗ್ರಹಗಳನ್ನು ಹೊಂದಿರುವಂತ ಗ್ರಹ ಯಾವ್ದು ಹೇಳ್ರಿ, ಶನಿ. ಇದು 2013 ಯಾವ್ದು ಕೊಟ್ಟಿದ್ದ, ಗುರು ಕೊಟ್ಟಿದ್ದ. ಅಪ್ಡೇಟ್ ಮಾಡ್ಕೋಬೇಕು ನಾವು. ಅಪ್ಡೇಟ್ ಇಂಪಾರ್ಟೆಂಟ್. ಗ್ರಹಗಳ ಬಗ್ಗೆ ಪ್ರಶ್ನೆ ಕೇಳ್ತಾನ. ನಾವು ಮಂಗಳ ಗ್ರಹದ ಬಗ್ಗೆ ಸ್ಟಡಿ ಮಾಡೋ ಟೈಮಿಗೆ ಮಂಗಳ ಗ್ರಹ ಕೆಂಪು ಗ್ರಹ, ಅಲ್ಲಿ ಕಬ್ಬಿಣದ ಆಕ್ಸೈಡ್ ಜಾಸ್ತಿ ಐತೆ. ಮತ್ತೆ ಇನ್ನೊಂದ್ ಏನಂತ ಕೊಟ್ರೆ ಮಂಗಳ ಗ್ರಹದ ಬಗ್ಗೆನೆ ಎಲ್ಲಾ ವಿಜ್ಞಾನಿಗಳು ಏನ್ ಮಾಡಕತ್ತಾರ, ಡಿಸ್ಕಸ್ ಮಾಡಕತ್ತಾರ, ಸಂಶೋಧನೆ ಮಾಡಕತ್ತಾರ. ಮಂಗಳ ಗ್ರಹದ ಬಗ್ಗೆನೆ ಎಲ್ಲರೂ ರಿಸರ್ಚ್ ಮಾಡಕತ್ತಿದ್ದು. ಅಮೆರಿಕ ದೇಶದ ನಾಸಾದವರು ಮಂಗಳ ಗ್ರಹದ ಬಗ್ಗೆ ಅದ್ರ ಮೇಲೆ ಒಂದು ಕಣ್ಣೆ ಇಟ್ಬಿಟ್ಟಾರ. ಇಂಪಾರ್ಟೆಂಟ್. ಅಲ್ಲಿ ಕ್ಯೂರಿಯಾಸಿಟಿ ರೋವರ್ ಅಂತ ಒಂದು ರೋಬನ್ ಇಳಿಸಿಬಿಟ್ಟಾರ. ಬಹಳ ಇಂಪಾರ್ಟೆಂಟ್. ಅದ್ರ ಮೇಲೆ ನಾವು ತಿಳ್ಕೋಬೇಕು. ಆಮೇಲೆ ಚಂದ್ರ ಅಂತ ಉಪಗ್ರಹ ಐತೆ. ಯಾವ್ದು ಹೇಳ್ರಿ, ಭೂಮಿಯ ಏಕೈಕ ಉಪಗ್ರಹ ಯಾವ್ದು ಹೇಳ್ರಿ, ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ, ಆತನ ಬಗ್ಗೆ ಸ್ಟಡಿ ಮಾಡಬೇಕು. ನೀಲ್ ಆರ್ಮ್ಸ್ಟ್ರಾಂಗ್ ಅಂತ 2ನೇ ಮಾನವ ಕೊಟ್ರಿಗಿನ. ಎಡ್ವಿನ್ ಆಲ್ಡ್ರಿನ್ಸ್ ಆಗಿರ್ಬೋದು, ಅವ್ರ ಜೊತೆಗೆ ಹೋದಂತ ವ್ಯಕ್ತಿ ಮೊನ್ನೆ ಮೈಕಲ್ ಕಾಲಿನ್ಸ್ ಅಂತ ಅವರು ಈ ರೀಸೆಂಟ್ ಆಗಿ ಡೆತ್ ಆಗ್ಯಾರ. ಅವ್ರ ಬಗ್ಗೆ ತಿಳ್ಕೋಬೇಕು. ಅದು ಮಾನವನಿಗೆ ಸಣ್ಣ ಹೆಜ್ಜೆ, ಮನುಕುಲಕ್ಕೆ ಭಾರಿ ಜಿಗಿತ. ಈ ಡೆಫಿನೇಷನ್ ನೀಲ್ ಆರ್ಮ್ಸ್ಟ್ರಾಂಗ್ ಸಂಬಂಧಪಟ್ಟದ. ಅಮೆರಿಕ ದೇಶದ ವ್ಯಕ್ತಿ, ಮತ್ತೆ ನಾಸಾಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ. ಈ ರೀತಿ ನಾವು ತಿಳ್ಕೋಬೇಕು. ಇಂಪಾರ್ಟೆಂಟ್. ಎದ್ರ ಬಗ್ಗೆ ಹೇಳ್ರಿ, ಸೌರಮಂಡಲದ ಬಗ್ಗೆ. ಇದು ಪ್ರಪಂಚದ ಭೂಗೋಳಶಾಸ್ತ್ರ ಬಗ್ಗೆ ಓದಕತ್ತೀನಿ, ಹೇಳಕತ್ತೀನಿ ನಿಮಗ. ಮತ್ತೆ ಮಳೆ ಬಗ್ಗೆ ಎಷ್ಟು ತಿಳ್ಕೋಬೇಕು. ಸಿಂಪಲ್ ಆಗಿ 5ರಿಂದ 10ನೇ ಕ್ಲಾಸ್ ಏನ್ ಕೊಟ್ಟಾನಲ್ಲ ಅಷ್ಟು ನಾವೇನ್ ಮಾಡ್ಕೋಬೇಕು ಹೇಳ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ನಮ್ ಇಂಡಿಯನ್ ಜಿಯೋಗ್ರಫಿ ಅಂತ ಕರಿ. ಇಂಡಿಯನ್ ಜಿಯೋಗ್ರಫಿದಾಗ ಏನಿಲ್ಲ, ಟೋಟಲ್ 28 ರಾಜ್ಯಗಳ ಬಗ್ಗೆ ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. 28 ರಾಜ್ಯದಾಗ ಯಾವ ರಾಷ್ಟ್ರೀಯ ಉದ್ಯಾನವನ, ಯಾವ ನದಿಗಳು ಎಲ್ಲಿ ಇರ್ತಾವ, ಯಾವ ಡ್ಯಾಮ್ಗಳಿದಾವ, ಮೇನ್ ಇಂಪಾರ್ಟೆಂಟ್. ಆಮೇಲೆ ಕರ್ನಾಟಕದ ಜಿಯೋಗ್ರಫಿ ಬಂದ್ರೆಗಿನ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಬಗ್ಗೆ
ಪರ್ಫೆಕ್ಟ್ ಆಗಿ ತಿಳ್ಕೋಬಹುದು. ಕರ್ನಾಟಕದಲ್ಲಿ ಅಂತ 31 ಜಿಲ್ಲೆ, ಅದು ಕರ್ನಾಟಕದ ಜಿಯೋಗ್ರಫಿ. ಯಾವ ಬೆಳೆ ಎಲ್ಲಿ ಬೆಳಿತಾರ, ಅತಿ ಹೆಚ್ಚು ಭತ್ತ ಎಲ್ಲಿ ಬೆಳಿತಾರ, ಅತಿ ಹೆಚ್ಚು ಕಬ್ಬು ಎಲ್ಲಿ ಬೆಳಿತಾರ, ಅತಿ ಹೆಚ್ಚು ಸಜ್ಜೆಯಲ್ಲಿ ಬೆಳಿತಾರ. ರೀಸೆಂಟ್ ಆಗಿ ಏನ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಮತ್ತೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನಾವೇನ್ ಮಾಡ್ಬೇಕಂದ್ರಿಗಿನ ನಾವು ಒಂದು ಭೂಪಟಗಳು ಕಂಪಲ್ಸರಿ ಇರ್ಬೇಕು ನಮ್ಮ ಹತ್ರ. ಭೂಪಟಗಳಂದ್ರೆ ಎಕ್ಸಾಂಪಲ್ ನೋಡ್ರಿ, ಒಂದು ಭಾರತದ ಭೂಪಟ ಮನೆಗೆ ಸಿಗಾಕಿರ್ಬೇಕು ನಾವು. ಭಾರತದ ಭೂಪಟ ಅದ್ರ ಎದಕ್ ನೋಡ್ಬೇಕಂತಂದ್ರಿಗಿನ ನಮ್ಮ ಭಾರತದ ಭೂಪಟ ನೋಡಿದ್ರಿಗಿನ ಭಾರತದ ಸುತ್ತಮುತ್ತ ಯಾವ್ಯಾವ ದೇಶಗಳಿದಾವ, ಯಾವ್ಯಾವ ದೇಶಗಳು ಬರ್ತಾವ, ಜಲಗಡಿ ಯಾವುದು, ಭೂಗಡಿ ಯಾವುದು, ಅದು ಇಂಪಾರ್ಟೆಂಟ್, ಅದು ತಿಳ್ಕೊಬೇಕು ಇಂಪಾರ್ಟೆಂಟ್. ಆಮೇಲೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಸ್ಟ್ರೀಟ್ ಅಂತ ಐತೆ, ಅಂದ್ರೆ ಪಾಕ್ ಜಲಸಂಧಿ ಅಂತ ಐತೆ. ಭಾರತ ಮತ್ತು ಚೀನಾ ನಡುವೆ ಮತ್ತೆ ಮ್ಯಾಕ್ಮೋಹನ್ ಗಡಿ ರೇಖೆ ಅಂತ ಐತೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಿರಿಲ್ ರ್ಯಾಡ್ಕ್ಲಿಫ್ ರೇಖೆ ಅಂತ ಐತೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶದ ನಡುವೆ ಡುರಾಂಡ್ ಗಡಿ ರೇಖೆ ಐತೆ. ಡುರಾಂಡ್ ಗಡಿ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ ಸ್ವಲ್ಪ ಏನಾಗುತ್ತೆ ಹೇಳ್ರಿ, ಟಚ್ ಆಗುತ್ತದೆ, ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಭಾರತದ ಭೂಪಟ ಇದ್ರಿಗಿನ ಈ ಗಡಿ ರೇಖೆಗಳನ್ನ ಕರೆಕ್ಟ್ ಆಗಿ ನಾವೇನ್ ಮಾಡೋದು ಹೇಳ್ರಿ, ಗುರುತಿಸಬಹುದು ಅಂತ ಇಂಪಾರ್ಟೆಂಟ್. ಯಾವ ನದಿಗಳು ಎಕಡೆ ಇರ್ತಾವ, ನದಿಗಳ ಬಗ್ಗೆಗೂ ಇಂಪಾರ್ಟೆಂಟ್, ಭೂಪಟದ ಬಗ್ಗೆ ನೋಡ್ಬೇಕು. ಆಮೇಲೆ ಕರ್ನಾಟಕದ ಭೂಪಟ ತಾವು, ಕರ್ನಾಟಕದ ಭೂಪಟ ಅಂದ್ರಿಗಿನ ಕರ್ನಾಟಕ ಸುತ್ತಮುತ್ತ ಯಾವ್ಯಾವ ಸ್ಟೇಟ್ ಇದಾವ ಮತ್ತೆ ಎಷ್ಟು ಸ್ಟೇಟ್ ಇದಾವ, ಬಹಳ ಇಂಪಾರ್ಟೆಂಟ್ ಅದಾವ. ಅದಕ್ಕೂ ನಾವೇನ್ ಮಾಡ್ಕೋಬೇಕು ಹೇಳ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ಪ್ರಪಂಚದ ಭೂಗೋಳ ಶಾಸ್ತ್ರ ಎದುರು ತಗೋಬೇಕಂತ ಕೊಟ್ರಿಗಿನ ಅಲ್ಲಿ ಸಮಭಾಜಕ ಇರುತ್ತಾ, ಇಲ್ಲಾಂದ್ರಿಗಿನ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ, ಇಲ್ಲಾಂದ್ರೆ ಮಕರ ಸಂಕ್ರಾಂತಿ ಇರುತ್ತಾ, ಇಲ್ಲಾಂದ್ರಿಗಿನ ಪ್ರಪಂಚದ ಅತ್ಯಂತ ದೊಡ್ಡ ನದಿ ಅಮೆಜಾನ್ ನದಿ ಬಗ್ಗೆ, ಪ್ರಪಂಚದ ಅತ್ಯಂತ ಆಳವಾದ ನದಿ ಮಿಸಿಸಿಪ್ಪಿ ನದಿ, ಪ್ರಪಂಚದ ಅತ್ಯಂತ ಉದ್ದವಾದ ನದಿ ನೈಲ್ ನದಿ, ಇವೆಲ್ಲ ಪಕ್ಷಿಪಾದದ ಡೆಲ್ಟಾವನ್ನು ನಿರ್ಮಿಸಿದೆ ಮಿಸಿಸಿಪ್ಪಿ ನದಿ. ಎಲ್ಲಿ ಎಕಡೆ ಇರ್ತಾವ, ಅಮೆಜಾನ್ ಫಾರೆಸ್ಟ್ ಅಲ್ಲಿ ಅಂತ ಪ್ರಪಂಚದ ಭೂಪಟದಾಗ ನಾವೇನ್ ಮಾಡೋದು ಹೇಳ್ರಿ, ವೀಕ್ಷಣೆ ಮಾಡಬಹುದು. ಅದು 5 ರಿಂದ 10ನೇ ಕ್ಲಾಸ್ ಬುಕ್ದಾಗ ಬಹಳ ಸ್ಪಷ್ಟವಾಗಿ ಸಿಗ್ತದ. ಮೋಸ್ಟ್ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಇಷ್ಟು ಅಪ್ಡೇಟ್ ಮಾಡ್ಕೊಂಡ್ಬಿಟ್ರೆ ಪ್ರಪಂಚದ ಭೂಗೋಳ ಶಾಸ್ತ್ರ, ಕರ್ನಾಟಕದ ಭೂಗೋಳ ಶಾಸ್ತ್ರ ಮತ್ತೆ ಭಾರತದ ಭೂಗೋಳ ಶಾಸ್ತ್ರವನ್ನು ಅಚ್ಚುಕಟ್ಟಾಗಿ 15 ಪ್ರಶ್ನೆ ಬರ್ಲಿ, 15 ಆಗ್ಬೋದು. ಮತ್ತೆ ಇವು ಬಿಟ್ರೆ PC ಮತ್ತು PS ಅದಾಗ ಏನ್ ಕೇಳಿರ್ತೀವಲ್ಲ, ಏನು ಪ್ರಶ್ನೆಗಳು ಬಂದಿರ್ತಾವಲ್ಲ, ಅವ್ರಿಗೆ ಸರಿಯಾದ ಉತ್ತರಗಳು ನಾವೇನ್ ಮಾಡ್ಕೋಬೇಕು ಹೇಳ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಇಷ್ಟು ಇಂಪಾರ್ಟೆಂಟ್. ಎದ್ರ ಬಗ್ಗೆ ಹೇಳ್ರಿ, ಜಿಯೋಗ್ರಫಿ ಬಗ್ಗೆ. ಮುಗಿಸಿಬಿಟ್ರಲ್ಲ ಜಿಯೋಗ್ರಫಿ ಪೂರ್ತಿ. ಜಿಯೋಗ್ರಫಿ ಇದೆ, ಅದು PS ಆಗಿರೋದು ಇಷ್ಟ ಐತೆ, 15-16 ಪ್ರಶ್ನೆಗಳು ಅಷ್ಟೇ. ಓದಿ ಕೆಲವ್ರು ತಲೆ ಕೂದಲೇ ಹುಚ್ಚಾವ, ತಲೆ ಕೂದಲೇ ಇಲ್ಲ ಕೆಲವೊಬ್ರಿಗೆ ಕಿವಿಗೂ ಸ್ವಲ್ಪ ಸರಿಯಾಗಿ ಕೇಳಿಸ್ತಾ ಇಲ್ಲ. ಕಿವಾಗ ಯಾವ ಟಮಾಟೆ ಹಣ್ಣು ಇರ್ತಾವ, ಟಮಾಟೆ ಹಣ್ಣುಗಳು ಸ್ವಲ್ಪ ಏನಾಗಿ ಬಿಡ್ರಿ, ಅವು ವೀಕ್ ಆಗಿಬಿಟ್ಟಾವ. ಹಿಂಗ ಓದ್ತಾರ ಬೇಡ ಅವನು. ಅದು ಬೇಡ, ಭೂಕಂಪನಗಳು ಹಂಗ ಹಿಂಗ, ಅಲ್ಲಿ ಒಂದು ತೆಗ್ಗೈತಿ ಇಲ್ಲಿ ತೆಗ್ಗೈತೆ. ಅವ್ ಏನ್ ಕೇಳ್ತಾನ, ಮೀನುಗಳು, ಆ ಮೀನು ಬಗ್ಗೆ ಕೇಳ್ತಾನ. ಯಾವ ಪೆಸಿಫಿಕ್ ಸಾಗರದ ಇಂತಿಂತ ಮೀನ್ ಇದಾವ, ಈ ಮಾಂಗಡ ಇದಾವ, ಪರಿಕ್ರಿಯೆ ಇದಾವ, ಮೀನುಗಾರಿಕೆ ಇದಾವ, ಅವೆಲ್ಲ ಕೇಳ್ತಾರ ಎಕ್ಸಾಮ್ನಾಗ. ಎಕ್ಸಾಮ್ನಾಗ ಏನ್ ಕೇಳ್ತಾರಂತ ನಮ್ಗ್ ಗೊತ್ತಾಗ್ಬೇಕಂದ್ರೆ ಪ್ರಶ್ನೆ ಪತ್ರಿಕೆನ ಸ್ಟಡಿ ಮಾಡ್ಬೇಕು. ಪ್ರಶ್ನೆ ಪತ್ರಿಕೆ ಇಲ್ಲಿ ಅಂಕಕ್ಕಾಗಿ ಓದ್ಬೇಕು, ಒಟ್ಟು ಜಾಬ್ ತಗೋಬೇಕು. ಜಾಬ್ ಸೆಲೆಕ್ಷನ್ ನಾಗ ಲೀಸ್ಟ್ ನಾಗ ಹೆಸರು ಬರ್ಬೇಕು. ನಾವ್ ನಾಲೆಜ್ ಇದ್ರೆ ಏನ್ ಮಾಡ್ತೀವಿ, ನಾನು ಹೋಗಿ ನಾಳೆ ಮೆಜೆಸ್ಟಿಕ್ ಓದ್ತೀನಪ್ಪ, ನಾನು ಏನ್ ಪೊಲೀಸ್ ಆಗಿಲ್ಲ, PS ಆಗಿಲ್ಲ, SDFD ಆಗಿಲ್ಲ, ನಾನು ಏನು ಓದ್ರಿಗೆ ಯಾರು ಮಾತಾಡ್ತಾರ, ಸರ್ ನಾನು ಓದಕತ್ತೀನಿ, ನಡೆ ನೀನ್ ಓದ್ತಿಲ್ಲ ತಿರ್ಗಿ ಗುದ್ಲ ಬೆನ್ನಿಗೆ ಅಂತಾರ. ನಮ್ಗೆ ಏನ್ ಹೇಳ್ರಿ, ಸೆಲೆಕ್ಷನ್ ಲೀಸ್ಟ್ ನಾಗ ಹೆಸರು ಬರ್ಬೇಕು, ಇಂಪಾರ್ಟೆಂಟ್. ನೀನ್ ಏನು ಓದದಿರು, ಒಟ್ಟ ಏನನ್ನ ಮಾಡು, ಒಟ್ಟ ನೀವ್ ಏನ್ ಮಾಡ್ತಿದ್ದೆ ಒಟ್ಟ 15 ದಿನದಾಗ ಓದ್, ಒಟ್ಟ ಲೀಸ್ಟ್ ನಾಗ ಹೆಸರು ಬರ್ಬೇಕು. ಲೀಸ್ಟ್ ನಾಗ ಹೆಸರು ಇದ್ರೆ ಮಾತ್ರ ವ್ಯಾಲ್ಯೂ, ಇಲ್ಲಾಂದ್ರೆ ವ್ಯಾಲ್ಯೂ ಕೊಡಂಗಿಲ್ಲ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾದಂತ ಅವರು ನಿಷ್ಕಲ್ಮಶದಿಂದ ಹೇಳ್ತಾ ಇದ್ದಾರೆ. ನಿಮ್ ಜಾಬ್ ಆಗೋದು ಇಂಪಾರ್ಟೆಂಟ್, ಇಲ್ಲಿ ನಾವು ಅಂಕಗಳನ್ನು ಗಳಿಸೋದು ಇಂಪಾರ್ಟೆಂಟ್. ಅಂಕ ಗಳಿಸಿದ ಮೇಲೆ ನೀವು ಸಾಕಷ್ಟು ಸರ್ ಅದಾರೆ, ಅವ್ರ ಬೇಕಷ್ಟು ನಾಲೆಜ್ ತೊಗೊಳಕ್ ಸಾಧ್ಯ ಇದೆ. ನಾ ಹೇಳೋದನ್ನ ಫ್ರೀ ಇರ್ತ ನಿಮ್ ಪಟ್ಟನ ಜಾಬ್ ಅಂದ್ರೆ ಇಲ್ಲಿ PhD ಮಾಡೋ ಅವಶ್ಯಕತೆ ಇಲ್ಲ ಅಂತ ಸರ್ ಹೇಳ್ತಾ ಇದ್ದ. 10 ಸಬ್ಜೆಕ್ಟ್ ಅದಲ್ಲಿ ಎಲ್ಲಾ ಸಬ್ಜೆಕ್ಟ್ ಸ್ವಲ್ಪ ಮೇನ್ ಇಂಪಾರ್ಟೆಂಟ್ ಎಕ್ಸಾಮ್ ಏನ್ ಕೇಳ್ತಾನ ಅದ ಓದಿದ್ರೆ ಸಾಕು, ನಾವು ಸಕ್ಸಸ್ ಆಗ್ತೀವಿ. ಏನ್ ಗೊತ್ತಾ, ಈಗ ನಾನು ಎಷ್ಟೋ ಜನ ನೋಡಿದೀನಿ 86, 88 ಮಾಡಿದ್ದಾರೆ ಈಸಿ ಪ್ರಶ್ನೆ ಪತ್ರಿಕೆ ಬಂದಾಗ. ಅದು 90, 92 ಮಾಡಿದವ್ರು ಸೆಲೆಕ್ಷನ್ ಆಗ್ಬಿಟ್ಟಾರ. 88 ಮಾಡಿದ್ರಿಗೆ ಕೆಲವೊಂದ್ಸಲ ಸೆಲೆಕ್ಷನ್ ಆಗಿಲ್ಲ, ಯಾಕಂದ್ರೆ ಪೋಸ್ಟ್ ಕಮ್ಮಿ ಇದ್ದವು. ಈಗ 88 ಮಾಡಿದವರಿಗೆ ಏನ್ 88 ಮಾಡಿದಪ್ಪ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನಾಗ ಬಾ ಕುಂದ್ರ ಬಾ ಸ್ವಲ್ಪ ಅಂತಾರ. ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಅವ್ರನ್ನ ಯಾರು ಮಾತುಗೂ ಆಡ್ಸಂಗಿಲ್ಲ. ಕೆಲವ್ರು ಇಂಟ್ರಿಗೆ ಹೋಗ್ಯಾರ, 3 ಸಲ 4 ಸಲ ಇಂಟ್ರಿಗೆ ಹೋಗ್ಯಾರ, ಅವಾಗ ಹಳೆ ಓಲ್ಡ್ ಮನುಷ್ಯರು ಇಂಟ್ರಿಗೆ ಹೋದವ್ರಿಗೂ ಅವ್ರು ಯಾರು ಕೇರ್ ಮಾಡ್ತಾರೆ. ಸೆಲೆಕ್ಷನ್ ಆದ್ರೆ ಅದೇ ಸಬ್ ಇನ್ಸ್ಪೆಕ್ಟರ್ ಇಲ್ಲ ಪೊಲೀಸ್ ಕಾನ್ಸ್ಟೇಬಲ್ SDFD ಅಂತ ಏನ್ ಮಾಡ್ತಾರೆ ಹೇಳ್ರಿ, ರೆಸ್ಪೆಕ್ಟ್ ಕೊಡ್ತಾರೆ. ಈ ಸೊಸೈಟಿಗೆ ನಮಗ ವ್ಯಾಲ್ಯೂ ಇರ್ಬೇಕಂತಂದ್ರೆ ಕಂಪಲ್ಸರಿ ಸೆಲೆಕ್ಷನ್ ಲಿಸ್ಟ್ ನಮಗ ಹೆಸರು ಬರ್ಬೇಕು. ನೀವು ಕ್ಯಾಸ್ಟ್ ನಾಗ ಸೆಲೆಕ್ಷನ್ ಆಗ್ರಿ, ಫಸ್ಟ್ ರ್ಯಾಂಕ್ ಅನ್ನ ಬರ್ಲಿ, PDP ಆಗ್ಲಿ, ಏನಲ್ಲ ಒಟ್ಟ ಸೆಲೆಕ್ಷನ್ ಆದ್ರೆ ಮಾತ್ರ ವ್ಯಾಲ್ಯೂ, ಇಲ್ಲಾಂದ್ರೆ ವ್ಯಾಲ್ಯೂವೇ ಇಲ್ಲ. ಸುಮ್ನೆ ಓದಿ ಅಡ್ವೈಸ್ ಮಾಡಕ್ ಹೋದ್ರೆ ಯಾರು ಕೇಳೋದಿಲ್ಲ. ಫಸ್ಟ್ ನೀ ಸೆಲೆಕ್ಷನ್ ಹೇಳ್ತಾರೆ. ಈ ಜಗತ್ನಾಗ ಉಪದೇಶ ಕೇಳೋರ್ ಸಂಖ್ಯೆ ಕಡಿಮೆ ಆಗ್ಬಿಟ್ಟದ, ಯಾರು ಕೇಳಂಗಿಲ್ಲ. ಮೊದಲು ನೀ ಏನಾಗಿ ಅಂತ ಕೇಳ್ತಾರ, ಫಸ್ಟ್ ನೀನೇನಾಗಿದೆ ಫಸ್ಟ್ ಯಾವುದೇ ಕಾರಣಕ್ಕೆ. ಅದಕ್ಕೆ ನಾವು ಗಪ್ಚುಪ್ಪಿಗೆ ಸೆಲೆಕ್ಷನ್ ಆಗ್ಬೇಕು, ಫಸ್ಟ್ ಟೈಮ್ ವೇಸ್ಟ್ ಮಾಡಬಾರ್ದು. ಹೌದು ಸರ್. ಈಗ ವಿಜ್ಞಾನ ಆಯ್ತು, ಆಮೇಲೆ ಭೂಗೋಳಶಾಸ್ತ್ರ ಆಯ್ತು, ಆಮೇಲೆ ನೆಕ್ಸ್ಟ್ ನೀತಿ ಶಾಸ್ತ್ರ, ಕಂಪ್ಯೂಟರ್. ಈಗ ಮುಖ್ಯವಾಗಿ ನೋಡ್ರಿ, ನೀತಿ ಶಿಕ್ಷಣ ಅಂತಂದ್ರೆ ಏನಿಲ್ಲ. ನೀತಿ ಶಿಕ್ಷಣ ಅಂತಂದ್ರೆ ನಮಗ ನಾವೊಂಥರ ಮಾನವೀಯತೆಯನ್ನು ತೋರಿಸ್ಬೇಕಂತ, ನಮ್ ಮನುಷ್ಯರಾಗಿ ಜೀವಿಸ್ಬೇಕಂತ. ಇದ್ರ ಮೇಲೆ ನಮಗ ಒಂದು 7 ಪ್ರಶ್ನೆ ಕೊಟ್ಟಿದ್ದ.
7 ಪ್ರಶ್ನೆ, ಒಂದ್ 7 ಬರ್ತಾವ, ಒಂದ್ಸಲ 4 ಬರ್ತಾವ, ಒಂದ್ಸಲ 3 ಬರ್ತಾವ, ಒಂದ್ಸಲ ಬರಂಗಿಲ್ಲ, ಒಂದೊಂದ್ಸಲ ಬರ್ತಾವ, ಒಂದ್ಸಲ ಬರಂಗಿಲ್ಲ, ಒಂದ್ಸಲ ನಮ್ಗೆ 7 ಪ್ರಶ್ನೆ ಕೊಟ್ಟಿದ್ದ. ಹೆಂಗಿರ್ತಾವ ನೋಡ್ರಿ, ಒಂದೇ ಪ್ರಶ್ನೆ ಹೇಳ್ತೀನಿ ಅದ್ರ ಬಗ್ಗೆ, ಬಹಳ ಸರಳವಾಗಿರ್ತಾವ. ನಾವು ನೋಡ್ರಿ ಇಂಪಾರ್ಟೆಂಟ್ ಈಗ ಎಕ್ಸಾಂಪಲ್, ಈಗ ರೈಲ್ವೆ ಅಳಿ ಮೇಲೆ ರೈಲ್ ಅಳಿ ಇರ್ತದೆ, ರೈಲ್ ಪಟ್ರಿ ಅಂತೀವಲ್ಲ, ರೈಲ್ ಅಳಿ ಮೇಲೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ್ ನಿಂತಿರ್ತಾನ. ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ ರೈಲ್ ಬರಕತ್ತದ, ಈಗ 100 ಗಜ ಅಂತರದಲ್ಲಿ 100 ಮೀಟರ್ ಅಷ್ಟೇ ರೈಲ್ ಬರೋದು, ರೈಲ್ ಸ್ಪೀಡ್ ನಾಗ ಬರ್ತದ, ಹೌದಿಲ್ಲ? ಇಲ್ಲಿ ಕೇಳ್ರಿ ಫಸ್ಟಿಗೆ, 100 ಗಜ ಅಂತರದಿಂದ ರೈಲ್ ಬರಕತ್ತದ, ರೈಲ್ ಪಟ್ಟಿ ಮೇಲೆ ನಿಂತ ಆತ್ಮಹತ್ಯೆ ಮಾಡ್ಕೊಳಕ ನಾವು ಪಕ್ಕನೇ ಇದೀವಿ, ನಾವು ಪಕ್ಕದಲ್ಲಿ ಇದೀವಿ. ಆತ್ಮಹತ್ಯೆ ಮಾಡ್ಕೊಂಬ ರೈಲ್ ಅಳಿ ಮೇಲೆ ನಿಂತಾನ, 100 ಗಜ ದೂರದಲ್ಲಿ ರೈಲ್ ಬರಕತ್ತದ, ನೀನೇನ್ ಮಾಡ್ತಾ ಅಂತ ಹೇಳ್ತಾನ ನಮಗ. ನಾವ್ ಆಪ್ಷನ್ ಕೊಡ್ತಾನ, ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ ಹೇಳಿ ಬರ್ತೀರಿ, ಹೇಳಿ ಬರ್ತಾನೆ ಇರ್ತಾನ ಅವ್ನು ಇರ್ತಾನ ಇಲ್ಲ. ಇಲ್ಲಾಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುತ್ತೀರಿ, ಇಲ್ಲಾಂದ್ರೆ ಅವನ ಕಡೆ ಆಸೆ ಕೇಳುತ್ತೀರಿ, ನಿನ್ ಕೊನೆ ಆಸೆ ಏನಪ್ಪಾ ಅಂತ ಕೇಳುತ್ತೀರಿ. ಇನ್ 4ನೇದ ಆ ವ್ಯಕ್ತಿಯನ್ನು ಎಳದಕ್ಕೆ ಸೈಡಿಗೆ ಹೋಗಿತ್ತೀರಿ. ಇದ್ರನ್ನ ಹಾಕ್ಬೇಕು ಇಂಪಾರ್ಟೆಂಟ್. ಇದ್ರನ್ನ ಹೇಳಿಕೊಡೋದ ಅವಶ್ಯಕತೆ ಇಲ್ಲ. ನಮಗೇನ್ ಇಂಪಾರ್ಟೆಂಟ್ ಹೇಳ್ರಿ, ಪ್ರಶ್ನೆ ಆಪ್ಷನ್ಸ್ ನೋಡಿಕೆ ಏನ್ ಮಾಡ್ಬೇಕು ಹೇಳ್ರಿ, ಉತ್ತರ ಹಾಕ್ಬೇಕಾಗ್ತದೆ ಇಂಪಾರ್ಟೆಂಟ್. ಇನ್ನೊಂದು ನೋಡಿ, ಇವತ್ತೊಂದು ಯಾವ್ದೋ ಬಿಡಿಸಿದೆ ನಾನು, ನಾವು ಯಾವ್ದನ್ನೊಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿರ್ತೀವಿ, ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗೋ ಟೈಮಿಗೆ ಒಂದು ಅಪಘಾತ ಆಗಿರ್ತದ. ಅಪಘಾತ ಆದಾಗ ರಕ್ತದ ಮಡುವಿನಲ್ಲಿ ಬಿದ್ದಕ್ಕೆ ಒದ್ದಾಡ್ತಿರ್ತಾನ ಒಬ್ಬ ವ್ಯಕ್ತಿ. ಅವಾಗ ಜನ ಏನ್ ಮಾಡ್ತಾರ, ಸುತ್ತ ರೌಂಡ್ ನಿಂತು ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡ್ತಿರ್ತಾರ. ಅವಾಗ ನೀನ್ ಅಲ್ಲಿಗೆ ಓದ್ತಿದಿ, ಅವಾಗ ನೀನ್ ಏನ್ ಮಾಡ್ತಾ ಅಂತ ಕೇಳ್ತಾನ. ಅವಾಗ ನಾವೇನ್ ಮಾಡ್ಬೇಕು ಹೇಳ್ರಿ, ಎಲ್ಲರ ಜೊತೆ ನಿಂತು ವಿಡಿಯೋ ಮಾಡುತ್ತಿ, ಇಲ್ಲಾಂದ್ರೆ ನಾವು ಆಂಬುಲೆನ್ಸಿಗೆ ಫೋನ್ ಮಾಡುತ್ತಿ, ಆ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ಮಾಡುತ್ತಿ, ಸುಮ್ಮನೆ ಗಪ್ಚುಪ್ ನಿಂತು ಬಿಡ್ತಿ ಅಂತ ಕೊಟ್ಬಿಡ್ತಾನೆ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಅಲ್ಲಿ ಉತ್ತರ, ಸಮೀಪದ ಉತ್ತರ, ಆ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆ ಮಾಡ್ಬೇಕಾಗ್ತದೆ. ಇಂಪಾರ್ಟೆಂಟ್, ಇಷ್ಟು ಇಂಪಾರ್ಟೆಂಟ್. ಅಂದ್ರೆ ನೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಮ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಾಗ, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಾಗ ಏನೇನ್ ಕೇಳಿನಲ್ಲ ಕ್ವಶನ್ಗಳು, ಅವೆಲ್ಲ ಕ್ವಶನ್ ಕರೆಕ್ಟ್ ಆಗಿ ನಾವು ಉತ್ತರ ತಿಳ್ಕೊಂಡ್ಬಿಟ್ರಿ, ನೆಕ್ಸ್ಟ್ ಕ್ವಶನ್ ಏನ್ ಬರ್ತದಂತ, ಏನ್ ಉತ್ತರ ಬರ್ಬೋದು ಅಂತ ನಮ್ಗೆ ಆಟೋಮೆಟಿಕ್ ಆಗಿ ಏನಂತ ಹೇಳ್ರಿ, ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತದ. ಇಲ್ಲಾಂದ್ರೆ ಬರಂಗಿಲ್ಲ, ಯಾವುದೇ ಬುಕ್ ಇಲ್ಲ ಇದಕ್ಕೆ ಸಪರೇಟ್ ಆಗಿ. ಮತ್ತೆ ಎಥಿಕ್ಸ್ ಬುಕ್ ತಗೊಳಕ್ ಹೋಗ್ಯಾರ, ಮತ್ತೆ ಹಿಂದಗಡೆಗೆ ಎಥಿಕ್ಸ್ ಬುಕ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಪ್ರಶ್ನೆ ಪತ್ರಿಕೆದಾಗ ಬಂದಂತ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ ನಾಗ ನಮ್ಗೆ ಏನ್ ಬರ್ತದ, ನಾವ್ ಏನ್ ಹಾಕ್ಬೇಕಂತ ನಮ್ಗೆ ಆಟೋಮೆಟಿಕ್ ಆಗಿ ನಮಗೆ ಹೇಳ್ರಿ ತಲೆ ಓಡ್ತದ. ಇಲ್ಲಾಂದ್ರೆ ಓಡಕ್ ಸಾಧ್ಯನೇ ಇಲ್ಲ, ಗೊತ್ತಿರ್ಬೇಕು ಸಿಂಪಲ್ ಆಗಿ. ಇನ್ನೊಂದು ಕ್ವಶನ್ ಹೇಳ್ಬಿಡ್ರಿ ಲಾಸ್ಟ್. ಇವೆಲ್ಲ ಬಹಳ ಸರಳ, ಬಹಳ ಸರಳ. ಅಂದ್ರ ಅಲ್ಲಿ ಸಾಮಾನ್ಯ ಜ್ಞಾನ, ಇನ್ನೊಂದು ಕೇಳಿದ್ದೆ ನಮಗೆ, ಇನ್ನೊಂದು ಕೇಳಿದ್ದೆ ಏನಂತಂದ್ರೆ, ಒಂದು ಗುಡಿಸಲಿಗೆ ಬೆಂಕಿ ಹಚ್ಚಿರ್ತದ, ಜೋಪಡಿ ಗುಡಿಸಲಿಗೆ ಬೆಂಕಿ ಹಚ್ಚಿರ್ತದ, ಬೆಂಕಿ ಹಚ್ಚಿ ತಗ ಉರಿತಿರ್ತದ, ಎಲ್ಲರೂ ವಿಡಿಯೋ ಮಾಡ್ತಿರ್ತಾರೆ, ನೀನ್ ಏನ್ ಮಾಡ್ತೀವಿ ಅಂತ ಕೇಳ್ತಾನ. ಅದು ಕೇಳಿದಾನೆ. ಅವ್ ನಾವ್ ಏನ್ ಮಾಡ್ತೀವಿ, ನಾವು ವಿಡಿಯೋ ಮಾಡಾರೆ, ಬಟ್ ನಾವ್ ವಿಡಿಯೋ ಮಾಡ್ತೀವಿ ಅಂತ ಸಾಕ್ಬಾರ್ದಲ್ಲಿ, ಅಲ್ಲಿ ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗುದಿಲ್ಲ. ಆ ಗುಡಿಸಲಿ ಬೆಂಕಿ ಆರ್ಸಕ್ ಪ್ರಯತ್ನ ಮಾಡ್ಬೇಕು ನಾವು. ಆ ಗುಡಿಸಲಿ ಬೆಂಕಿ ಆರ್ಸಕ್ ಪ್ರಯತ್ನ ಪಟ್ರೆ ಮಾತ್ರ ನಾವೇನ್ ಮಾಡ್ತೀವಿ ಉತ್ತರ ಸರಿಯಾಗಿದೆ ಅಂತ ಅರ್ಥ. ಇಲ್ಲಂತಂದ್ರೆ ಉತ್ತರ ಏನಾಗ್ತ ಹೇಳ್ರಿ, ರಾಂಗ್ ಆಗಿಬಿಡ್ತದ. ಬಹಳ ಇಂಪಾರ್ಟೆಂಟ್ ಇದೆ. ಇಲ್ಲಂತಂದ್ರೆ ನೀವು ಯಾವ್ದಾನೊಂದು ನಿಮ್ಮ ಸ್ನೇಹಿತನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರ್ತೀರಿ, ಆ ನಿಮ್ಮ ಸ್ನೇಹಿತ ನಿಮ್ಗೆ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿರ್ತಾನ, ಅವಾಗ ಅಲ್ಲಿ ಕಾರ್ಮಿಕ ವರ್ಗಕ್ಕೂ ಮತ್ತೆ ಮಾಲೀಕರ ನಡುವೆ ಒಂದು ವಿವಾದ ಉಂಟಾದದ. ಅವಾಗ ನೀವೇನ್ ಮಾಡ್ತೀರಿ, ನೀವು ಓಕೆ ಇನ್ನ ಜಗಳವನ್ನು ಜಾಸ್ತಿ ಮಾಡಿಸ್ತೀರಿ, ಈ ಟೈಪ್ ಕೊಡ್ತಾನ ಪ್ರಶ್ನೆ. ಅವಾಗ ನಾವೇನ್ ಮಾಡ್ಕೊಳ್ರಿ, ಕಾಂಪ್ರಮೈಸ್ ಮಾಡಿ ಕೇಸ್ ಏನ್ ಮಾಡ್ಬೇಕು, ಅದನ್ನ ಮಾಲೀಕನ ಉಳಿಸುವಂತ ಪ್ರಯತ್ನ ನಾವು ಮಾಡ್ಬೇಕಾಗ್ತದ. ಅಂದ್ರೆ ಪ್ರಶ್ನೆ ಪತ್ರಿಕೆದಾಗ ಹೆಂಗ ಆಪ್ಷನ್ಸ್ ಕೊಟ್ಟಾರಲ್ಲ ಅದ್ರ ಮೇಲೆ ಡಿಪೆಂಡ್ ಅಂತೀವಿ. ಯಾವ ಹೇಳ್ರಿ, ಎಥಿಕ್ಸ್ ಸಂಬಂಧಪಟ್ಟಂತೆ. ಎಥಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇದೇನ್ ಕಲಿಯೋದೇನ್ ಬೇಕಾಗಿಲ್ಲ, ಬುಕ್ ತಗೊಳೋದ್ ಬೇಕಾಗಿಲ್ಲ. ಪ್ರಶ್ನೆ ಪತ್ರಿಕೆದಾಗ ಏನ್ ಕೇಳಿರಲ್ಲ ಪ್ರಶ್ನೆಗಳು, ಆ ಪ್ರಶ್ನೆಗಳು ಮತ್ತೆ ಉತ್ತರಗಳು ತಿಳ್ಕೊಂಡ್ಬಿಟ್ರಿಗಿನ ಆಟೋಮೆಟಿಕ್ ಆಗಿ ನಾವ್ ಏನಂತ ಹೇಳ್ರಿ, ನಾಲೆಜ್ ಬಂದ್ಬಿಡ್ತದ. ಮತ್ತೆ ಇನ್ನೊಂದೇನಂದ್ರೆ, ಒಂದು ಪ್ಯಾರಾಗ್ರಾಫ್ ಕೊಡ್ತಾನ, ಸಾರಾಂಶ ಕೊಟ್ಟಂಗ್ ಕೊಡೋದಕ್ಕೆ ಕೆಳಗಡೆ 4 ಕ್ವಶನ್ ಕ್ರಿಯೇಟ್ ಮಾಡ್ತಾನ. ಆ ಪ್ಯಾರಾಗ್ರಾಫ್ ಓದಾಗ ನಮಗ ಪೇಷನ್ಸ್ ಇರ್ಬೇಕು. ಆ ಪ್ಯಾರಾಗ್ರಾಫ್ ಓದಿಕೆಸೆ 4 ಕ್ವಶನ್ಗೆ ಉತ್ತರ ಮಾಡಂತ ಕೆಪಾಸಿಟಿ ಇದ್ರೆ ಮಾತ್ರ ನಾವ್ ಏನಾದ್ರು ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಆಗ್ಬೋದು. ಕಂಪ್ಯೂಟರ್ ಬಗ್ಗೆ ಏನಿಲ್ಲ ನೋಡ್ರಿ, ಒಂದೇ 2 ಸೆಂಟೆನ್ಸ್. ಏನಪ್ಪಾ ಅಂದ್ರೆ, ಕಂಪ್ಯೂಟರ್ ನಾನು ಎಕ್ಸಾಮ್ ಬರ್ದೇನಿ, RSI ಬರ್ದೇನಿ, KSRP ಸಬ್ ಇನ್ಸ್ಪೆಕ್ಟರ್, IRP ಸಬ್ ಇನ್ಸ್ಪೆಕ್ಟರ್ ಎಲ್ಲ ಎಕ್ಸಾಮ್ ಬರ್ದೇನಿ. ಕಂಪ್ಯೂಟರ್ ಆಲ್ಮೋಸ್ಟ್ ಆಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ PSI ಇದ್ರ ಏನ್ ಕಂಪ್ಯೂಟರ್ ಬಗ್ಗೆ ಪ್ರಶ್ನೆಗಳು ಬಂದವಲ್ಲ, ಆ ಪ್ರಶ್ನೆಯನ್ನ ನಾವು ಸಪರೇಟ್ ಆಗಿ ನೋಟ್ ಬುಕ್ ನಾಗ ಬರ್ಕೋಬೇಕು. ಈಗ ನೋಡ್ರಿ, ಕಂಪ್ಯೂಟರ್ ಮೆದುಳು ಅಂತ ಕೊಟ್ಟಿರ್ತಾನ, CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಇದೆ ಕಂಪ್ಯೂಟರ್ ಮೆದುಳು. ಅದು ನಮಗ 2015 ಕೊಟ್ಟಾನ. ಅದೇ ಕ್ವಶನ್ 2016 ಏನ್ ಮಾಡಿ ಹೇಳ್ರಿ, ರಿಪಿಟೇಷನ್ ಮಾಡ್ಯಾನ ಕಂಪ್ಯೂಟರ್ ಮೆದುಳು. ಆಮೇಲೆ ಇನ್ನೊಂದು ALU ಒಂದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಬರ್ತದ. ಆಮೇಲೆ ಕಂಪ್ಯೂಟರ್ ಪಿತಾಮಹ, ಕಂಪ್ಯೂಟರ್ ಯಾರು ಕಂಡಿಡಿದಾರ. ಅಂದ್ರೆ ಎಕ್ಸಾಮ್ ನಾಗ ಏನ್ ಕೇಳಿರಲ್ಲ, ಅಂದ್ರೆ ಪ್ರಶ್ನೆ ಪತ್ರಿಕೆದಾಗ ಏನ್ ಬಂದವಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಎಕ್ಸಾಮ್ ನಾಗ ಅವ್ರೆಲ್ಲ ಒಂದ್ ಸೈಡ್ ಬರ್ಕೋಬೇಕು. ಮತ್ತೆ ಇನ್ನೊಂದ್ ಏನಂತಂದ್ರೆ, KPSC ಗ್ರೂಪ್ C ಪ್ರಶ್ನೆ ಪತ್ರಿಕೆ ಇದ್ರಿಗೆ ಅವ್ರ ಹತ್ರ ಅದರಲ್ಲಿ ಸಪರೇಟ್ ಆಗಿ ಒಂದೊಂದು ಪ್ರಶ್ನೆ ಪತ್ರಿಕೆದಾಗ 30 ಕ್ವಶನ್ಸ್ ಇದಾವ. ಅದ್ರಾಗ 30 ಕ್ವಶನ್ಗೆ ಏನ್ ಸರಿಯಾದ ಉತ್ತರಗಳು ಇದಾವ ಅಂತ ಏನ್ ಮಾಡ್ಕೋಬೇಕಲ್ರಿ, ತಿಳ್ಕೊಬೇಕು. ಯಾಕಂದ್ರೆ ಅವೇ ಏನೋ ಸೇಮ್ ಏನ್ ಮಾಡ್ತಾನೆ ಹೇಳ್ರಿ, ರಿಪಿಟೇಷನ್ ಮಾಡ್ತಾನ. ಇಲ್ಲ ಗ್ರೂಪ್ C ಎಕ್ಸಾಮ್ ನಾಗ ಸಪರೇಟ್ ಆಗಿ 30 ಕ್ವಶನ್ಸ್ ಬರ್ತಾವ. KPSC ಗ್ರೂಪ್ C ಎಕ್ಸಾಮ್ ನಾಗ ಆ 30 ಪ್ರಶ್ನೆ, ಒಂದೊಂದು ಪ್ರಶ್ನೆ ಪತ್ರಿಕೆದಾಗ 30 ಪ್ರಶ್ನೆಗಳು ಇರ್ತಾವ. ಉತ್ತರಗಳು ಸರಿಯಾಗಿ ಏನ್ ಮಾಡ್ಕೋಬೇಕಲ್ರಿ, ತಿಳ್ಕೊಬೇಕು. ಮತ್ತೆ ಪ್ರಚಲಿತ ಕಂಪ್ಯೂಟರ್ ಅಂದ್ರೆ ವಿಶ್ವದ ಅತ್ಯಂತ ವೇಗದ ಕಂಪ್ಯೂಟರ್ ಯಾವುದು,
ಭಾರತದ ಅತ್ಯಂತ ವೇಗದ ಕಂಪ್ಯೂಟರ್ ಯಾವ್ದು ಅಂತ ಕೇಸೆ ಎಕ್ಸಾಮ್ ಬರೇ ಮೂಮೆಂಟ್ ಯಾವ್ದಾನ ಪೇಪರ್ ಬಂದ್ರಿಗಿನ ಅದ್ರ ಮೇಲೆ ಏನ್ ಮಾಡ್ಕೋಬೇಕು ಹೇಳ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಕಂಪ್ಯೂಟರ್ ಬಗ್ಗೆ ಇಂಪಾರ್ಟೆಂಟ್. ಒಂದ್ 3 ಪ್ರಶ್ನೆ 4 ಪ್ರಶ್ನೆ 5 ಪ್ರಶ್ನೆ ಬರ್ತಾವ. ಒಂದ್ಸಲ 2 ಬಂದಾವ, ಒಂದ್ಸಲ 1 ಬಂದದ, ಒಂದ್ಸಲ ಬಂದಿಲ್ಲ. ನಮ್ಗೆ ಬರ್ತಾವಂತಾನೆ ಏನ್ ಮಾಡ್ಬೇಕು ಹೇಳ್ರಿ, ಸ್ಟಡಿ ಮಾಡ್ಬೇಕು. ಬಹಳ ಇಂಪಾರ್ಟೆಂಟ್, ಬಹಳ ಸುಲಭವಾಗಿರ್ತಾವ. ಕರೆಕ್ಟ್ ಆಗಿ ಕಂಪ್ಯೂಟರ್ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬಾರ್ದು. PCPS ಬಂದಂತ ಕಂಪ್ಯೂಟರ್ ಪ್ರಶ್ನೆಗಳೇ ಆಲ್ಮೋಸ್ಟ್ ರಿಪಿಟೇಷನ್ ಆಗೋದು. ಇಲ್ಲಾಂದ್ರೆ KPSC ಎಕ್ಸಾಮ್ ನಾಗ ಏನ್ ಕೊಟ್ಟಿರ್ತಾರಲ್ಲ, ಯಾವ್ದು KPSC ಗ್ರೂಪ್ ಸಿ ಎಕ್ಸಾಮ್ ನಾಗ ಅದ್ರಾಗಿದ್ದಂತ ಒಂದು ಕಂಪ್ಯೂಟರ್ಗಳು ರಿಪಿಟೇಷನ್ ಆಗ್ತಾವ. ಇಲ್ಲಾಂದ್ರೆ ಪ್ರಚಲಿತ ಕಂಪ್ಯೂಟರ್ ಯಾವ್ದಾದ್ರೆ ಅಪ್ಡೇಟ್ ಮಾಡ್ಕೋಬೇಕು. ಇಷ್ಟು ಓದ್ಕೊಂಡ್ರೆ ಸಾಕು, ಸಿಂಪಲ್ ಆಗಿ. ಪೊಲೀಸ್ ಇಲಾಖೆ ಬಗ್ಗೆ ನೋಡ್ರಿ, ಪೊಲೀಸ್ ಇಲಾಖೆ ಮೇಲೆ ಒಂದು 5 ಪ್ರಶ್ನೆ 6 ಪ್ರಶ್ನೆ ಇರ್ತಾವ. ಏನಿಲ್ಲ ಪೊಲೀಸ್ ಇಲಾಖೆ ಅಂದ್ರೆ ಮೇನ್ ಇಂಪಾರ್ಟೆಂಟ್, ಫಸ್ಟ್ ಇಂಪಾರ್ಟೆಂಟ್ 7 ವಲಯಗಳಿದಾವ. 7 ಪೊಲೀಸ್ ವಲಯಗಳಿದಾವ. ವಲಯಗಳು 7 ಇದಾವ. ಕಮಿಷನರೇಟ್ಗಳು 6 ಇದಾವ. ಟೋಟಲ್ 6 ಕಮಿಷನರೇಟ್ಗಳು ಯಾವ್ಯಾವ ಅಂತ ಗೊತ್ತಿರ್ಬೇಕು. ಒಂದು ಬೆಂಗಳೂರು ನಗರ, ಆಮೇಲೆ ಮೈಸೂರು ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ರೀಸೆಂಟ್ ಆಗಿ ಗುಲ್ಬರ್ಗ ಆಗ್ಯದ, ಮಂಗಳೂರು ಆಗ್ಯದ, ಬೆಳಗಾವಿ ಆಗ್ಯದ. ಈ ಕಳ್ಕಂಡ ಯಾವ್ದು ಪೊಲೀಸ್ ಕಮಿಷನರೇಟ್ ಅಲ್ಲ ಅಂತ ಕೊಟ್ಟಾನ. ಈ ಕಳ್ಕಂಡ ಯಾವ್ದು ಪೊಲೀಸ್ ಕಮಿಷನರೇಟ್ ಅಲ್ಲ ಅಂತ ಕೊಟ್ಟಾಗಿನ ಅವ್ 6ರಾಗ 3 ಕೊಟ್ಟು ಒಂದು ಯಾವ್ದನ್ನ ಆಗಿರ್ಲಾರ್ದು ಕೊಟ್ಟಿರ್ತಾನ. ಇಲ್ಲಾಂದ್ರೆ ಪೊಲೀಸ್ ವಲಯಗಳು ಎಷ್ಟೇ ಒಂದು ಕೊಡ್ತಾನ. ಹೊಸ ಪೊಲೀಸ್ ವಲಯ ಯಾವ್ದು ಕೊಟ್ಟರಿಗಿನ ಬಳ್ಳಾರಿ, ಹಿಂಗ ಇಂಪಾರ್ಟೆಂಟ್. ಇಲ್ಲಂತಂದ್ರೆಗಿನ ನಮ್ಮ ಪೊಲೀಸ್ ಇಲಾಖೆಯಲ್ಲಿ PC ಲಿಂದ ಹಿಡಿದು DG ಮತ್ತು IGP ತನ ರ್ಯಾಂಕಿಂಗ್ ನೋಡ್ಬೇಕು. ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು, ASI ಆಗಿರ್ಬೋದು, PS ಆಗಿರ್ಬೋದು, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಆಮೇಲೆ DYSP ಆಗಿರ್ಬೋದು, ಆಮೇಲೆ ಅಡಿಷನಲ್ SP ಆಗಿರ್ಬೋದು, SP ಆಗಿರ್ಬೋದು, ಇಲ್ಲಿ ಬೆಂಗಳೂರು ಸಿಟಿಯಾಗಿ DCP ಅಂತ ಕರೀತಾರ. ಆಮೇಲೆ DIG ಆಗಿರ್ಬೋದು, IGP ಆಗಿರ್ಬೋದು, ಆಮೇಲೆ ಯಾವ್ದು ADG ಆಗಿರ್ಬೋದು, DGP ಆಗಿರ್ಬೋದು, ಆಮೇಲೆ DG ಮತ್ತು IGP ಆಗಿರ್ಬೋದು. ಆಮೇಲೆ ಪ್ರೆಸೆಂಟ್ DG ಮತ್ತು IGP ಯಾರಿದಾರ ಅದನ್ನ ನೋಡ್ಕೋಬೇಕು. ಮತ್ತೆ ಭಾರತದ ಮೊದಲ ಮಹಿಳಾ DG ಮತ್ತು IGP ಅಂತ ಶ್ರೀಮತಿ ಕಾಂಚನಾ ಚೌಧರಿ ಭಟ್ಟಾಚಾರ್ಯ. ಕರ್ನಾಟಕದ ಮೊದಲ ಮಹಿಳಾ DG ಮತ್ತು IGP ಶ್ರೀಮತಿ ನೀಲಮಣಿ N ರಾಜು. ಮತ್ತೆ ಕರ್ನಾಟಕ ಕೇಡರಿಗೆ ನೇಮಕವಾದ ಮೊದಲ ಮಹಿಳಾ IPS ಅಧಿಕಾರಿ ಜೀಜಾ ಹರಿಸಿಂಗ್ ಆಗಿರ್ಬೋದು. ಭಾರತದ ಮೊದಲ ಮಹಿಳಾ IPS ಆಫೀಸರ್ ಆಗಿರ್ಬೋದು ಕಿರಣ್ ಬೇಡಿ ಆಗಿರ್ಬೋದು. ಕರ್ನಾಟಕದ ಮೊದಲ ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಂದಿರಾ ಆಗಿರ್ಬೋದು. ಇಲ್ಲ CRPC ಬಗ್ಗೆ, IPC ಬಗ್ಗೆ, ಇಲ್ಲಾಂದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ದಿನಾಚರಣೆಗಳಾಗಿರ್ಬೋದು. ಯಾವ್ದು ಏಪ್ರಿಲ್ 2 ಪೊಲೀಸ್ ಧ್ವಜ ದಿನ, ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನ, ಇಲ್ಲಾಂದ್ರೆ CRPF ಬಗ್ಗೆ ಆಗಿರ್ಬೋದು, ಇಲ್ಲಾಂದ್ರೆ ITBP ಆಗಿರ್ಬೋದು, ಇಲ್ಲಾಂದ್ರೆ ರಾ ಅಂತ ಬರ್ತದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಆಗಿರ್ಬೋದು, ಇಲ್ಲಾಂದ್ರೆ IB ಅಂತ ಬರ್ತದ IB ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು. IB ಮುಖ್ಯಸ್ಥರು ಇದಾರಲ್ಲ ಸರ್, IB ಮುಖ್ಯಸ್ಥರು, IB ಡೈರೆಕ್ಟರ್ ಇಡೀ ಭಾರತದಲ್ಲಿ ಅತ್ಯುನ್ನತ IPS ಆಫೀಸರ್ ಅವರು. IB ಅಂತ ಬರ್ತದೆ ಇಂಟೆಲಿಜೆನ್ಸ್ ಬ್ಯೂರೋ. ಇನ್ನೊಂದು ರಾ ಅಂತ ಬರ್ತದ. ಆಮೇಲೆ CBI ಅಂತ ಬರ್ತದ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬರ್ತದ. ಇವೆಲ್ಲ ನಾವ್ ಏನ್ ಮಾಡ್ಕೋಬೇಕಂದ್ರೆ ಪೊಲೀಸ್ ಇಲಾಖೆ ರಿಲೇಟೆಡ್ ಸಂಬಂಧಪಟ್ಟಂತೆ ಎಲ್ಲಾ ಸಂಸ್ಥೆಗಳನ್ನ ನಾವು PCPS ಏನ್ ಕೊಟ್ಟಾಗ ಎಲ್ಲ ಏನ್ ಮಾಡ್ಕೋಬೇಕು ಹೇಳ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ 5 ಬರ್ಲಿ 6 ಬರ್ಲಿ ಆಟೋಮೆಟಿಕ್ ಆಗಿ ಇದ್ರಾಗ ಈ ಸಬ್ಜೆಕ್ಟ್ ನಾಗ ನಾವು ಸೆಲೆಕ್ಷನ್ ಆಗೋದು. ಇಂಪಾರ್ಟೆಂಟ್ ಇದು, ಯಾವುದೇ ಕಾರಣಕ್ಕೆ ಮಿಸ್ ಮಾಡಬಾರ್ದು. 5-6 ಪ್ರಶ್ನೆಗಳು ಬರ್ತಾವ. ಒಂದೊಂದ್ಸಲ 1 ಬಂದಾವ, ಒಂದ್ಸಲ 2 ಬಂದಾವ, ಒಂದ್ಸಲ ಬಂದಿಲ್ಲ. ಬಂದೇ ಬರ್ತಾವ ಅಂತಾನೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಸ್ಟಡಿ ಮಾಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನಮ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ದಿನಾಚರಣೆಗಳಿದಾವಲ್ಲ, ಪೊಲೀಸ್ ಧ್ವಜ ದಿನ ಏಪ್ರಿಲ್ 2, ಇಲ್ಲ ಪೊಲೀಸ್ ಹುತಾತ್ಮರ ದಿನ ಅಕ್ಟೋಬರ್ 21. ಇವೆರಡಾಗ ಒಂದು ಕಂಪಲ್ಸರಿ ಇದ್ದೇ ಇರ್ತಾವ. ಹಳೆ ಪ್ರಶ್ನೆ ಪತ್ರಿಕೆ ಬಂದವ ನೋಡಿ ಕೇಸ್ ನಾವ್ ಹಾಕ್ಬೇಕು ಅಷ್ಟೇ. ಇಂಪಾರ್ಟೆಂಟ್. ಇದಕ್ಕೆ ಏನ್ರ ಸೋರ್ಸ್ ಇದೆಯಾ? ಮತ್ತೆ ಸೋರ್ಸ್ ಏನಿಲ್ಲ, ಸೋರ್ಸ್ ಪ್ರಶ್ನೆ ಪತ್ರಿಕೆನೆ. ಪೊಲೀಸ್ ಪ್ರಶ್ನೆ ಪತ್ರಿಕೆ, PSI ಪ್ರಶ್ನೆ ಪತ್ರಿಕೆ. ಮತ್ತೆ ಪೊಲೀಸ್ ಇಲಾಖೆದಾಗ ಈಗ ಏನ ಬೈ ಚಾನ್ಸ್ ಏನ ಲಾಂಚ್ ಮಾಡಿದ್ರಿಗಿನ ಅದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಮತ್ತೆ ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು ಪೋಕ್ಸೋ ಅಂತ ಬಂದಿದೆ, ಪೋಕ್ಸೋ ಕಾಯ್ದೆ 2012ರಾಗ. ಆ ಪೋಕ್ಸೋ ಕಾಯ್ದೆ ಮೇಲೆಗೂ ಪ್ರಶ್ನೆಗಳು ಕೇಳ್ತಾನ. ಅದು ನೋಡಿಕೆ ಅಪ್ಡೇಟ್ ಮಾಡ್ಕೋಬೇಕು ಅಷ್ಟೇ. ಪ್ರಚಲಿತ ಘಟನೆದಾಗ ಅಪ್ಡೇಟ್ ಮಾಡ್ಕೋಬೇಕು. ಇಷ್ಟು ಇಂಪಾರ್ಟೆಂಟ್. ಯಾವ್ದ್ರ ಬಗ್ಗೆ? ಪೊಲೀಸ್ ಇಲಾಖೆ ಬಗ್ಗೆ. ಪ್ರಚಲಿತ ಘಟನೆಗಳು ನೋಡ್ರಿ, ಇಲ್ಲಿ ಪ್ರಚಲಿತ ಘಟನೆಗಳು ಅಂದ್ರೆ ನಮ್ಮ ಹುಡುಗರು ಇದ್ರ ಮೇಲೆ PhD ಮಾಡಕೊಂಡಾವ್. PSI ಎಕ್ಸಾಮ್ನಾಗ PhD ಮಾಡಕೊಂಡಾವ್. ಪ್ರಚಲಿತ ಘಟನೆಗಳಂದ್ರೆ ಹೇಳ್ಬಾರ್ದು. ಧಾರವಾಡದಿಂದ ನೋಡ್ಸ್ ತರಿಸ್ತಾರ, ಬಿಜಾಪುರದಿಂದ ತರಿಸ್ತಾರ, ಈ ಕಡೆ ಅವ್ರ ಕಡೆ ದಾವಣಗೆರೆಯಿಂದ ತರಿಸ್ತಾರ, ಬೆಂಗಳೂರು ಸಿಟಿಗ ಜಿರಾಕ್ಸ್ ಮಾಡಿಸ್ತಾರ. ಏನು ಓದ್ತಾರಪ್ಪ ಅಂದ್ರೆ ಪ್ರಚಲಿತ ಘಟನೆಗಳು ಈ ನಮ್ಮನೆ ಓದ್ತಾರೆ ಬೇಡ. ಬರದೇ 15, ಇಲ್ಲಾಂದ್ರೆ ಒಂದು 16, ಇಲ್ಲಾಂದ್ರೆ 12, 13 ಬಂದಿರ್ತಾವ. ಅವು ರಿಪೀಟೆಡ್ ಪ್ರಶ್ನೆಗಳು ಇರ್ತಾವ. ಇವ್ರು ಏನ್ ಮಾಡ್ಬಿಡ್ತಾರೆ, ಇಲ್ಲ ಇದು ಹಿಂಗ್ ಓದ್ಬೇಕು ಹಂಗ್ ಓದ್ಬೇಕು, 4 ಮ್ಯಾಗ್ಝಿನ್ ಓದ್ತಾವ. ಪೇಪರ್ ಓದಂಗ್ರೆ ಮೇನ್ ಇಂಪಾರ್ಟೆಂಟ್. ಪ್ರಚಲಿತ ಘಟನೆಗಳಂತಂದ್ರೆಗಿನ ಮೇನ್ ಮುಖ್ಯವಾಗಿ ಡೈಲಿ 1 ತಾಸು ಪೇಪರ್ ಓದ್ಬೇಕು ಪರ್ಫೆಕ್ಟ್ ಆಗಿ. ಪ್ರಜಾವಾಣಿ ಆಗಿರ್ಬೋದು, ವಿಜಯವಾಣಿ ಆಗಿರ್ಬೋದು, ವಿಜಯ ಕರ್ನಾಟಕ ಆಗಿರ್ಬೋದು, ಒಂದ್ ಯಾವ್ದಾನ ಪೇಪರ್ ಪರ್ಫೆಕ್ಟ್ ಆಗಿ ಓದಿಕೆಸೆ. ಮತ್ತೆ ಇಂಪಾರ್ಟೆಂಟ್ ಡೈಲಿ 1 ತಾಸು ನ್ಯಾಷನಲ್ ನ್ಯೂಸ್ ನೋಡ್ಬೇಕು. ನ್ಯಾಷನಲ್ ನ್ಯೂಸ್ ಅಂತಂದ್ರಿಗಿನ ಈಗ ರಾತ್ರಿ 9 ಗಂಟೆಗೆ ಆಗಲಿ, ಮಧ್ಯಾಹ್ನ 1 ಗಂಟೆಗೆ ಆಗಲಿ ನ್ಯಾಷನಲ್ ನ್ಯೂಸ್ ಸಂಬಂಧಪಟ್ಟಂತಿದ್ರಿಗೆ ನಾವೆಲ್ಲ ಬರ್ಕೋಬೇಕು. ನೋಡಿ ರೀಸೆಂಟ್ ಆಗಿ ಬಸವಶ್ರೀ ಪ್ರಶಸ್ತಿ ಕೊಟ್ರು. ಬಸವಶ್ರೀ ಪ್ರಶಸ್ತಿ ಪಂಡಿತ್ ರಾಜೀವ್ ತಾರಾನಾಥ್ ಕೆ ಸೌರಿಗೆ ಮತ್ತೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ರೀಸೆಂಟ್ ಆಗಿ ಕೊಟ್ಟಿಲ್ಲ ಬಸವಶ್ರೀ ಪ್ರಶಸ್ತಿ. ಇತ್ತೀಚೆಗೆ ಬಸವಶ್ರೀ ಪ್ರಶಸ್ತಿ ಪಡೆದವರು ನೋಟ್ ಬುಕ್ ನಾಗ ಎಂಟ್ರಿ ಮಾಡ್ಕೋಬಹುದು. ಡಾಕ್ಟರ್ ಕೆ ಕಸ್ತೂರಿ ರಂಗನ್, ರಾಜೀವ್ ಪಂಡಿತ್ ರಾಜೀವ್ ಯಾರ ಇದಾರ, ಪಂಡಿತ್ ರಾಜೀವ್ ಅಂತ ಇದ್ದಾನೆ, ತಾರಾನಾಥನ್ ಕೇಸ್, ಅತನ ಹೆಸರು ಏನ್ ಮಾಡ್ಕೋಬೇಕ್ರಿ ನಾವು ಬರ್ಕೋಬೇಕು. ಇಂಪಾರ್ಟೆಂಟ್. ಮತ್ತೆ ರೀಸೆಂಟ್ ಆಗಿ 93ನೇ
ಆಸ್ಕಾರ್ ಅವಾರ್ಡ್ ಕೊಟ್ರು. ಆಸ್ಕಾರ್ ಅವಾರ್ಡ್, ಅತ್ಯುತ್ತಮ ಚಿತ್ರ ಯಾವುದು, ಅತ್ಯುತ್ತಮ ನಟ ಯಾರು, ಅತ್ಯುತ್ತಮ ನಟಿ ಯಾರು, ಅವೆಲ್ಲ ಡಿಕ್ಲೇರೇಷನ್ ಮಾಡಿದನ್ನ 93 ಆಸ್ಕಾರ್ ಅವಾರ್ಡ್ ಗುನ ಏನ್ ಮಾಡ್ಕೋಬೇಕು ಹೇಳ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾರ, ಜ್ಞಾನಪೀಠ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅತ್ಯುತ್ತಮ್, ಅಚ್ಯುತ್ತಮ್, ನಂಬುದೂರಿ ಅಂತ ಕೇಸೆ ಅವ್ರ ಹೆಸರು ರೀಸೆಂಟ್ ಆಗಿ ಏನ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಕನ್ನಡಕ್ಕೆ ಟೋಟಲ್ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದವ. ಅವ್ರು ಯಾರ್ಯಾರು ಬಂದ್ ನೋಡ್ಕೋಬೇಕು, ಯಾವ ಕೃತಿಗೆ ಬಂದವ್ ನೋಡ್ಕೋಬೇಕು, ಯಾವ ಏರಿ ಬಂದವ್ ನೋಡ್ಕೊ. ಪ್ರಚಲಿತ ಘಟನೆದಾಗ ಪಂಪ ಪ್ರಶಸ್ತಿ ಯಾರಿಗೆ ಕೊಟ್ಟಾರ, ಮತ್ತೆ ಆಮೇಲೆ ಇಂಪಾರ್ಟೆಂಟ್ ಭಾರತ ರತ್ನ, ಭಾರತ ರತ್ನ ಆದ್ಮೇಲೆ ಇಂಪಾರ್ಟೆಂಟ್ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿ. ಮೇನ್ ಇಂಪಾರ್ಟೆಂಟ್ ಇದ್ರೆ ಕನ್ನಡಿಗರಿಗೆ ಯಾರು ಕೊಟ್ಟಾರ ನೋಡಿ. ಪದ್ಮಶ್ರೀ ಪ್ರಶಸ್ತಿ ಒಂದು 50 ಜನ ಕೊಟ್ಟಿರ್ತಾರೆ. 50 ಜನರಾಗ ನಮ್ ಕನ್ನಡದವರು ಒಂದು 4 ಜನ 6 ಜನ ಇರ್ತಾರೆ. 4-6 ಜನಕ್ಕೆ ಏನ್ ಮಾಡ್ಕೋಬೇಕು ನಾವು, ಹೆಸರು ನೆನ್ಪಿಡ್ಕೋಬೇಕು. ಇಂಪಾರ್ಟೆಂಟ್. ಮತ್ತೆ ಇಂಪಾರ್ಟೆಂಟ್ ಇನ್ನೊಂದು ಕೊಟ್ರಿಗಿನ ಅವು ಗ್ರಾಂಡ್ ಸ್ಲಾಮ್ ಅಂತ ಬರ್ತಾವ. ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿ, ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ, ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ, US ಓಪನ್ ಟೆನಿಸ್ ಟೂರ್ನಿ. ಇದ್ರಾಗ ಸಿಂಗಲ್ಸ್ನಾಗ ಪುರುಷರದಾಗ ಯಾರು, ಸಿಂಗಲ್ಸ್ನಾಗ ಮಹಿಳೆಯರದಾಗ ಯಾರು ಅನ್ಕೇಸಿ ಅಪ್ಡೇಟ್ ಮಾಡ್ಕೋಬೇಕು ಅಷ್ಟೇ. ಯಾಕಂದ್ರೆ ನಾವು ಪ್ರಶ್ನೆ ಪತ್ರಿಕೆ ನೋಡಿದಾಗ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿ ರೀಸೆಂಟ್ ಆಗಿ ಯಾರಿಗೆ ಗೆದ್ದಾರಪ್ಪ ಪುರುಷರದಾಗ ಸಿಂಗಲ್ಸ್ ಅಂತ ಕೊಡ್ತಾನೆ. ನಾವು ರೀಸೆಂಟ್ ಆಗಿ ಎಕ್ಸಾಮ್ ಬರೀಕ್ ಹೋಗಿರ್ತೀವಲ್ಲ, ಆ ಇಯರ್ ಏನ್ ಮಾಡ್ಕೋಬೇಕು ಹೇಳ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಮತ್ತೆ ಒಲಿಂಪಿಕ್ ಕ್ರೀಡಾಕೂಟ ಆಗಿರ್ಬೋದು. ಒಲಿಂಪಿಕ್ ಕ್ರೀಡಾಕೂಟ 2020ರಾಗ ಜಪಾನ್ ದೇಶದ ಟೋಕಿಯೋದಾಗ ನಡಿಬೇಕಾಗಿತ್ತು. ಈಗ 2021 ಏನ್ ಮಾಡ್ಯಾರ ಹೇಳ್ರಿ, ಮುಂದೂಡ್ಯಾರ. ಯಾರ ಕೊರೋನಾ ವೈರಸ್ ಸಂಬಂಧ ಒಲಿಂಪಿಕ್ ಕ್ರೀಡಾಕೂಟದ ಮೇಲೆ ಪ್ರಶ್ನೆಗಳು ಕೇಳ್ತಾನ. ಮತ್ತೆ ವಿಶ್ವಕಪ್ ಕಬಡ್ಡಿ ಆಗಿರ್ಬೋದು, ವಿಶ್ವಕಪ್ ಫುಟ್ಬಾಲ್ ಆಗಿರ್ಬೋದು, ಇವೆಲ್ಲ ಪ್ರಚಲಿತ ಘಟನೆಗಳು. ಇಲ್ಲಾಂದ್ರೆ ಪ್ರಮುಖ ಸ್ಪೋರ್ಟ್ಸ್ ಗಳಲ್ಲಿ ಬಳಕೆ ಮಾಡುವಂತ ಪದಗಳು ಈಗ ಕ್ಯಾಡಿ, ಬೋಗಿ, ಬಂಕರ್ ಅಂತ ಗಾಲ್ಫ್ ಆಟಗಳಲ್ಲಿ ಬಳಸ್ತಾರ, ಚೆಸ್ನಾಗ ಬಳಸ್ತಾರ. ಚೆಸ್ನಾಗ ಇನ್ನೊಂದು ಬೇರೆ ಬೇರೆ ಪದಗಳು ಬಳಸ್ತಾರ. ಇಲ್ಲ ಕ್ರಿಕೆಟ್ನಾಗ ಬೇರೆ ಬೇರೆ ಪದಗಳು, ಗೋಗಿ ಅಂತ ಬಳಸ್ತಾರ, ಗೂಗ್ಲಿ ಅಂತ ಬಳಸ್ತಾರ, ಪೆನಾಲ್ಟಿ ಕಾರ್ನರ್ ಅಂತ ಬಳಸ್ತಾರ. ಇಂಥವ್ ಏನ್ ಮಾಡ್ಕೋಬೇಕಂದ್ರೆ ಪದಗಳನ್ನ ಅಪ್ಡೇಟ್ ಮಾಡ್ಕೋಬೇಕು ನಾವು ಅಷ್ಟೇ. ಮೇನ್ ಪ್ರಶ್ನೆ ಪತ್ರಿಕೆದಾಗ ಬಂದಂತ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಈಗ ನೋಡ್ರಿ, ಈಗ ಸಾರ್ಕ್ ಸಮಾವೇಶ ನಡೀತದೆ ಅಂತ ಈಗ ರೀಸೆಂಟ್ ಆಗಿ ಸಾರ್ಕ್ ಸಮಾವೇಶ ನಡೀತಪ್ಪ, ಎಲ್ಲಿ ನಡೀತಂತ ಅಪ್ಡೇಟ್ ಮಾಡ್ಕೋಬೇಕು. ಬ್ರಿಕ್ಸ್ ಸಮಾವೇಶ ನಡೀತು, ಎಲ್ಲಿ ನಡೀತಂತ ಅಪ್ಡೇಟ್ ಮಾಡ್ಕೋಬೇಕು. ಭೀಮ್ ಸ್ಟೇಕ್ ನಡೀತು, ಅದು ಅಪ್ಡೇಟ್ ಮಾಡ್ಕೋಬೇಕು, ಇಂಪಾರ್ಟೆಂಟ್. G7 ನಡೀತು, ಅಪ್ಡೇಟ್ ಮಾಡ್ಕೋಬೇಕು. G20 ನಡೀತು, ಅಪ್ಡೇಟ್ ಮಾಡ್ಕೋಬೇಕು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮಹಾ ಅಧಿವೇಶನ ನಡೀತು, ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿ ನೋಡ್ಕೋಬೇಕು, ಇಂಪಾರ್ಟೆಂಟ್. ಅಂದ್ರೆ ಯಾವ್ದನ್ನ ಸಮ್ಮೇಳನಗಳು, ಇಲ್ಲಾಂದ್ರೆ ಪ್ರಮುಖ ವ್ಯಕ್ತಿಗಳು ಯಾರನ್ನ ಸಾಯ್ತಾರೆ, ಇಂಪಾರ್ಟೆಂಟ್. ಪ್ರಮುಖ ಈಗ ಮೊನ್ನೆ ರೀಸೆಂಟ್ ಆಗಿ ಸೋಲಿ ಸೊರಾಬ್ಜಿ ಎಂಬ ವ್ಯಕ್ತಿ ನಿಧನ ಹೊಂದಿದ. ಅವರು ಅಟಾರ್ನಿ ಜನರಲ್ ಗುಣ ಆಗಿದ್ರು, ಮತ್ತೆ ಪೊಲೀಸ್ ಆಯೋಗದ ಮುಖ್ಯಸ್ಥರು ಆಗಿದ್ರು. ಇಲ್ಲಾಂದ್ರೆ ಇಂಪಾರ್ಟೆಂಟ್ ವ್ಯಕ್ತಿ ಯಾರನ್ನ ಸಾಯ್ತಾನೆ ಅಂತಿದ್ದಾರೆ, ಅತ್ ಯಾವ ಕ್ಷೇತ್ರದಲ್ಲಿ ಫೇಮಸ್ ಅಂತ ಕೇಸೆ ನಾವು ಅಪ್ಡೇಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಮೊನ್ನೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನೇಮಕ ಆದ್ರು. ಯಾರು ಹೇಳ್ರಿ, ನ್ಯಾಯಮೂರ್ತಿ NV ರಮಣ, ಸುಪ್ರೀಂ ಕೋರ್ಟಿನ 48ನೇ ಮುಖ್ಯ ನ್ಯಾಯಾಧೀಶರು. ಅವ್ರ ಹೆಸರು ಏನ್ ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೋಬೇಕು. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ನೇಮಕ ಆದ್ರು, ಸುಶೀಲ್ ಚಂದ್ರ ಅಂತ ಕೇಸೆ. ಅವ್ರ ಹೆಸರು ಏನ್ ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ರಾಷ್ಟ್ರಪತಿ ಯಾರಿದಾರ, ಉಪರಾಷ್ಟ್ರಪತಿ ಯಾರಿದಾರ, ಅವ್ರನ್ನ ಅಪ್ಡೇಟ್ ಮಾಡ್ಕೋಬೇಕು. ಎಷ್ಟನೇ ರಾಷ್ಟ್ರಪತಿ, ಎಷ್ಟನೇ ಉಪರಾಷ್ಟ್ರಪತಿ, ಇಲ್ಲಾಂದ್ರೆ ಭೂಪಡೆ, ವಾಯುಪಡೆ, ನೌಕಾಪಡೆ, ಇದಕ್ಕೆ ಯಾರು ಮುಖ್ಯಸ್ಥರ ಇದಾರ, ಈ ಮುಖ್ಯಸ್ಥರನ್ನ ಯಾರು ನೇಮಕ ಮಾಡ್ತಾರ, ಇವೆಲ್ಲ ನಾವು ಅಪ್ಡೇಟ್ ಮಾಡ್ಕೋಬೇಕು. ಮತ್ತೆ ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರು, ಕೆ ಶಕ್ತಿಕಾಂತ್ ದಾಸ್ ಅಂತ ಬರ್ತಾರ. ಅಂದ್ರೆ ಪ್ರಚಲಿತ ಘಟನೆಗೆ ಏನಿಲ್ಲ, ಬರೀ ಅಪ್ಡೇಟ್ ಅಷ್ಟೇ. ಅಪ್ಡೇಟ್ ಮಾಡ್ಕೊಂಡ್ಬಿಟ್ರಿಗಿನ ನೋಡ್ರಿ, ಜನವರಿ 26, 2021 ಯಾರು ಬಂದಿದ್ರು ಚೀಫ್ ಗೆಸ್ಟ್ ಆಗಿ, ಯಾರು ಬಂದಿಲ್ಲ. 2020 ಜನವರಿ 26 ಯಾರು ಬಂದಿದ್ರು, ಯಾರು ಬರ್ಬೇಕಾಗಿತ್ತು, ಯಾಕೆ ಕ್ಯಾನ್ಸಲೇಷನ್ ಆಯ್ತು, ಅವೆಲ್ಲ ಏನ್ ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಇನ್ನೊಂದು ಆಸಿಯಾನ್ ಅಂತ ಬರ್ತದ, ಆಸಿಯಾನ್ ಸದಸ್ಯ ರಾಷ್ಟ್ರಗಳು ಎಷ್ಟಿದಾವ, ಎಷ್ಟು ಎಲ್ಲಿ ಶೃಂಗಸಭೆ ನಡೀತು, ಇವೆಲ್ಲ ನಾವ್ ಏನ್ ಮಾಡ್ಕೋಬೇಕಲ್ರಿ, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಮಾಡ್ಕೋಬೇಕು. ಮತ್ತೆ ಅಪ್ಲಿಕೇಶನ್ ಹಾಕಿದಾಗ ಎಲ್ಲೇನೋ ಒಂದು ಯಾವ್ದೋ ಒಂದು ಸ್ಥಳ ಸುದ್ದಿಯಲ್ಲಿ ಇರ್ತದ, ಆ ಸ್ಥಳ ಯಾವ ರಾಜ್ಯದಾಗ ಐತೆ, ಯಾಕೆ ಸುದ್ದಿಯಲ್ಲಿ ಐತೆ, ಇಲ್ಲಾಂದ್ರೆ ಯಾವ್ದೋ ದೇಶದ ಅಧ್ಯಕ್ಷ ಹೊಸದಾಗಿ ಅಪಾಯಿಂಟ್ ಆತಾನ, ಆ ದೇಶದ ಅಧ್ಯಕ್ಷ ಆತನ ಹೆಸರು ಏನು, ಯಾವ ದೇಶಕ್ಕಾಗ್ಯಾನ, ಆ ದೇಶದ ಕರೆನ್ಸಿ ಯಾವುದು. ನಮ್ಮ ಹುಡುಗರು ಏನ್ ಮಾಡ್ತಾರ ಅಂದ್ರೆ ಈಗ ವಿಶ್ವಸಂಸ್ಥೆಯಲ್ಲಿ 193 ದೇಶಗಳಿದಾವಲ್ಲ, 193 ದೇಶದ ರಾಜಧಾನಿಗಳು, ಕರೆನ್ಸಿಗಳು, ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಓದಕೋತಾರ. ಅದು ಇಂಪಾರ್ಟೆಂಟ್ ಅಲ್ಲ. ನಾವು ಅಪ್ಲಿಕೇಶನ್ ಹಾಕಿದಾಗ ಯಾರನ್ನ ಹೊಸ ಪ್ರಧಾನಮಂತ್ರಿ, ಹೊಸ ಅಧ್ಯಕ್ಷ, ಇಲ್ಲಾಂದ್ರೆ ಯಾವ್ದಾರ ನಾಣ್ಯ ಸುದ್ದಿಯಲ್ಲಿ ಇದ್ರಿಗಿನ ಅದ್ರ ಮೇಲೆ ಏನ್ ಕೇಳ್ತಾರೆ ಹೇಳ್ರಿ, ಪ್ರಶ್ನೆಗಳು ಬರ್ತಾವ. ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾವೇನ್ ಮಾಡ್ಬೇಕ್ರಿ, ಪ್ರಚಲಿತ ಘಟನೆಗಳನ್ನ ಅಚ್ಚುಕಟ್ಟಾಗಿ ಪೇಪರ್ನಾಗ ಮತ್ತೇನಂದ್ರಿಗಿನ ನ್ಯೂಸ್ ನ ನೋಡಿಕೆಸೆ ಬರೆದಿಟ್ಕೋಬೇಕು. ಹಳೆ ಪ್ರಶ್ನೆ ಪತ್ರಿಕೆದಾಗಿದ್ದಂತ ಎಲ್ಲ ಏನ್ ಮಾಡ್ಬೇಕ್ರಿ, ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ, ಈಗ ಯಾವ್ದನ್ನ ನದಿ ವಿವಾದ ಇರ್ತದ, ಅದಕ್ಕೂ ಪ್ರಚಲಿತ ಘಟನೆ ಜಿಯೋಗ್ರಫಿದಾಗ ಬರ್ತದ, ಮತ್ತೆ ಪ್ರಚಲಿತ ಘಟನೆ ಬರ್ತದೆ. ಎಕ್ಸಾಂಪಲ್ ಈಗ ಮಹದಾಯಿ ನದಿ ವಿವಾದ ಅದಕ್ಕೆ ಸಂಬಂಧಪಟ್ಟ ಒಂದು ಆಯೋಗ ಇದೆ. ಯಾವ್ದು ಹೇಳ್ರಿ, JM ಪಾಂಚಾಲ್ ಆಯೋಗ. JM ಪಾಂಚಾಲ್ 2010 ನೇಮಕ ಆಗಿದೆ. ಅವಾಗ ಆತ ಏನ್ ಮಾಡ್ತಾನೆ ಹೇಳ್ರಿ, ಸುದ್ದಿಯಲ್ಲಿ ಇರ್ತಾನೆ. PS ನಾರಾಯಣ ಮತ್ತು ವಿನಯ್ ಮಿತ್ತಲ್ ಅಂತ ಇಬ್ರು ಸದಸ್ಯರಿದ್ದಾರೆ. ಅಂದ್ರೆ ಕಿಶನ್ ಗಂಗಾ ನದಿ ವಿವಾದ ಭಾರತ ಮತ್ತು ಪಾಕಿಸ್ತಾನ, ಇಲ್ಲಾಂದ್ರಿಗಿನ ತೀಸ್ತಾ ನದಿ ವಿವಾದ ಭಾರತ ಮತ್ತು ಬಾಂಗ್ಲಾದೇಶ. ಅಂದ್ರೆ ಪ್ರಚಲಿತ ಘಟನೆಗಳಿಗೂ ಬರ್ತಾವ, ಮತ್ತೆ ಜಿಯೋಗ್ರಫಿಕ್ ಸಂಬಂಧಪಟ್ಟಂತ ನದಿಗಳು ಬರ್ತಾವ. ಅಂತವ್ರ ಏನ್ ಮಾಡ್ಕೋಬೇಕ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಅವಾಗ ನಮಗೆ ಏನಂತಂದ್ರಿಗಿನ ಒಂದ್ ಐಡಿಯಾ ಬರ್ತದ. ಇಲ್ಲ ಅಂತಂದ್ರಿಗಿನ ಪ್ರಚಲಿತ ಘಟನೆಗಳನ್ನ ಮಿಸ್ ಮಾಡಿಕೊಂಡು ಒಂಥರ ಮೂಢ ಸಂಪ್ರದಾಯದ ದೊಡ್ಡ ಸಂಪ್ರದಾಯಕ್ಕೆ ಒಳಗಾಗಿ ಯಾವ್ದಾವ್ದೋ ಓದೋದು, ಹೊಸ ನಾವೇ ಪ್ರಚಲಿತ ಘಟನೆಗಳು ಕ್ರಿಯೇಟ್ ಮಾಡ್ಕೊಳ್ಳೋದು, ಆ ರೀತಿ ಮಾಡಬಾರ್ದು. ಎಕ್ಸಾಮ್ ನಾಗ ಏನ್ ಕೇಳಿರ್ತಲ್ಲ ಕ್ವಶನ್ ಪೇಪರ್ ಪ್ರಕಾರ ಸ್ಟಡಿ ಮಾಡ್ಬೇಕು, ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ.
ಭಾರತದ ಸಂವಿಧಾನ ಬಹಳ ಈಸಿ, ಏನ್ ದೊಡ್ಡ ಮಾತು. ಇದು ಓದಿ 4 ಗಂಟೆಗೆ ಎದ್ದು ಓದೋದು, 3 ಗಂಟೆಗೆ ಎದ್ದು ಓದೋದು. ಭಾರತದ ಸಂವಿಧಾನ ಅಷ್ಟು ಈಸಿ ಯಾವುದಿಲ್ಲ. ಆಲ್ಮೋಸ್ಟ್ 99% ರಿಪೀಟೆಡ್ ಕ್ವಶನ್ಸ್. ಹೊಸ ಕ್ವಶನ್ಸ್ ಯಾವ ಬಂದ್ರಿಗೆ ನಾವು ಅಪ್ಡೇಟ್ ಮಾಡ್ಕೋಬೇಕು. ನಾ ಆಲ್ರೆಡಿ ಭಾರತದ ಸಂವಿಧಾನ ಬಗ್ಗೆ ಆಲ್ರೆಡಿ ಫಸ್ಟ್ ಕ್ಲಾಸ್ ನಲ್ಲಿ ಹೇಳಿದೀನಿ. ಮೇನ್ ಇಂಪಾರ್ಟೆಂಟ್ ಮೂಲಭೂತ ಹಕ್ಕುಗಳಾಗಿರ್ಬೋದು, ಮೂಲಭೂತ ಕರ್ತವ್ಯಗಳಾಗಿರ್ಬೋದು, ಮತ್ತೆ ರಾಜ್ಯ ನಿರ್ದೇಶಕ ತತ್ವಗಳಾಗಿರ್ಬೋದು, ಮತ್ತೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಇಲ್ಲ ಲೋಕಸಭಾ, ರಾಜ್ಯಸಭಾ, ಇಲ್ಲ ವಿಧಾನಸಭಾ, ವಿಧಾನ ಪರಿಷತ್ತು, ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, ಇವೆಲ್ಲ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ಬಗ್ಗೆ, ಹೈಕೋರ್ಟ್ ಬಗ್ಗೆ, ಇಲ್ಲ ಸಂವಿಧಾನ ತಿದ್ದುಪಡಿ ವಿಧಾನಗಳ ಬಗ್ಗೆ ಎಷ್ಟು ತಿದ್ದುಪಡಿಗಳಾಗ್ಯಾವ ನೋಡ್ಬೇಕು ಸರ್. ನೋಡಿ ಮೇಲೆ 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 ನೋಡಿಕೆ ಅಪ್ಡೇಟ್ ಮಾಡಿ. ಸಂವಿಧಾನ ರಚನಾ ಸಮಿತಿ ಬಗ್ಗೆ ನೋಡ್ರಿ, ಹೊಸ ಕ್ವಶನ್ಸ್ ಹೆಂಗ್ ಬರ್ತಾವ ಅಂತಂದ್ರಿಗಿನ ನಾವು ಪ್ರಶ್ನೆ ಪತ್ರಿಕೆ ಎದಕ್ ಹೋಗ್ಬೇಕಂತಂದ್ರಿಗಿನ ಸಂವಿಧಾನ ರಚನಾ ಸಮಿತಿಯ ಸದಸ್ಯರನ್ನು ಯಾರು ಚುನಾಯಿಸಿದ್ರು ಅಂತ ಕೊಟ್ಟಾನ. ಸಂವಿಧಾನ ರಚನಾ ಸಮಿತಿಯ ಸದಸ್ಯರನ್ನು ಯಾರು ಚುನಾಯಿಸಿದ್ರು ಅಂತ ಕೊಟ್ಟಾನ. ಯಾವ ಪುಸ್ತಕದಲ್ಲಿ ಇಲ್ಲ ಅವು. ಸಂವಿಧಾನ ರಚನಾ ಸಮಿತಿಯ ಸದಸ್ಯರನ್ನು 2005 ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕೊಟ್ಟಾನ. ಅದ್ರ ಉತ್ತರ, ಸರಿಯಾದ ಉತ್ತರ ಏನಂತ ನಾವೇನ್ ಮಾಡ್ಕೋಬೇಕಲ್ರಿ, ತಿಳ್ಕೊಬೇಕು. ಮೂಲಭೂತ ಹಕ್ಕುಗಳು ನಾವು ಪುಸ್ತಕದಲ್ಲಿ ಓದೋದೇ ಒಂದು, ಪುಸ್ತಕದಲ್ಲಿ ಓದಿದ್ದೆ ಕರೆಕ್ಟ್ ಐತೆ, 99% ಕರೆಕ್ಟ್ ಇರ್ತಾವ. ಆದ್ರೆ ಹೊಸ ಪ್ರಶ್ನೆಗಳು ಬಂದ್ಬಿಡ್ತಾವ PS ಎಕ್ಸಾಮ್ ನಾಗ. ಅವಾಗ ಹೊಸ ಪ್ರಶ್ನೆ ಏನ್ ಮಾಡ್ಕೋಬೇಕು ನಾವು, ಉತ್ತರನ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ಕೋಬೇಕು. ಎಲ್ಲ ಟೋಟಲ್ ಎಲ್ಲವಷ್ಟು ಆರ್ಟಿಕಲ್ ಇಂಪಾರ್ಟೆಂಟ್ ಅಲ್ಲ. ಸಂವಿಧಾನದ 1ನೇ ವಿಧಿ, 2ನೇ ವಿಧಿ, 3ನೇ ವಿಧಿ, 4ನೇ ವಿಧಿ, 10 ವಿಧಿಗಳು ಬಂದಿರ್ತಾವ. ಫಿಸಿಕಲ್ ಲೆಟರ್ ಬರ್ತದೆ. ಆಮೇಲೆ ಮತ್ತೆ ಫಿಸಿಕಲ್ ಕೈಕಲ್ ಬ್ಯಾನೆ ಮಾಡ್ಕೊಂಡ್ ಕುಂತಿರ್ತೀವಿ. ಮತ್ತೆ 1ನೇ ವಿಧಿ, 2ನೇ ವಿಧಿ, 15 ವಿಧಿಗಳು ಬಂದಿರ್ತಾವ. ಆಲ್ರೆಡಿ ಎಕ್ಸಾಮ್ ಆಲ್ ಟಿಕೆಟ್ ಬಂದಿರ್ತದ. ಅರ್ಥ ಆಗ್ತಿಲ್ಲ. ನಮಗೆ ಏನ್ ಇಂಪಾರ್ಟೆಂಟ್, ಸಂವಿಧಾನದ 1ನೇ ಭಾಗದಲ್ಲಿ ಏನ್ ಇಂಪಾರ್ಟೆಂಟ್, 1 ರಿಂದ 4 ತನ ಆರ್ಟಿಕಲ್ಸ್ ಇದಾವ. 2ನೇ ಭಾಗದಲ್ಲಿ 5 ರಿಂದ 11 ತನ ಆರ್ಟಿಕಲ್ಸ್ ಇದಾವ. 3ನೇ ಭಾಗದಲ್ಲಿ 12 ರಿಂದ 35 ಇದಾವ. 12 ರಿಂದ 35 ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಹೇಳ್ರಿ, ಮೂಲಭೂತ ಹಕ್ಕುಗಳು. ಅದಾದ್ಮೇಲೆ ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳು 36 ರಿಂದ 51 ತನ ಆರ್ಟಿಕಲ್ಸ್ ಇದಾವ. ಅಲ್ಲಿ ಇಂಪಾರ್ಟೆಂಟ್ ಏನಂತ ಕೊಟ್ರಿಗಿನ ಸಂವಿಧಾನದ 40ನೇ ವಿಧಿ ಪಂಚಾಯತಿಗಳಿಗೆ ಸಂಬಂಧಪಟ್ಟದ. 44ನೇ ವಿಧಿ ಇಂಪಾರ್ಟೆಂಟ್ ಏಕರೂಪ ನಾಗರಿಕ ಸಂಹಿತೆ ಗೋವಾ ರಾಜ್ಯದಲ್ಲಿ ಜಾರಿ ಐತೆ. ಸಂವಿಧಾನದ 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. ಹಿಂಗ ಎಷ್ಟು. ಆಮೇಲೆ ಸಂವಿಧಾನದ 4A ಭಾಗ ಬರ್ತದ. ಮತ್ತೆ ಮೂಲಭೂತ ಕರ್ತವ್ಯಗಳು. ಟೋಟಲ್ 11 ಮೂಲಭೂತ ಕರ್ತವ್ಯಗಳಿದಾವ. ಅವು ಯಾವ್ಯಾವ ಒಂದು ಗೊತ್ತಿರಬೇಕು. ಈ ಕೆಳಕಂಡ ಯಾವ್ದು ಮೂಲಭೂತ ಕರ್ತವ್ಯ ಅಲ್ಲ ಅಂತ ಕೊಡ್ತಾನ. ರಷ್ಯಾ ದೇಶದಿಂದ ಇರಲು ಪಡ್ತಾರ. ಆಮೇಲೆ ಸಂವಿಧಾನದ 5ನೇ ಭಾಗ ರಾಷ್ಟ್ರಪತಿ. ರಾಷ್ಟ್ರಪತಿ ಅವ್ರಿಗೆ ಯಾರು ವೋಟ್ ಮಾಡ್ತಾರ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ, ಪಾಂಡಿಚೇರಿ, ಜಮ್ಮು ಕಾಶ್ಮೀರ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಮತ್ತೆ ರಾಷ್ಟ್ರಪತಿ ಅವರು ಏನೇನು ಕೆಲಸ ಮಾಡ್ತಾರ, ಸಂವಿಧಾನದ 75ನೇ ಆರ್ಟಿಕಲ್ ಪ್ರಕಾರ ಪ್ರಧಾನಮಂತ್ರಿ ನೇಮಕ ಮಾಡ್ತಾರ. ಸಂವಿಧಾನದ 74ನೇ ಆರ್ಟಿಕಲ್ ಪ್ರಕಾರ ಕೇಂದ್ರದ ಮಂತ್ರಿಗಳ ನೇಮಕ ಮಾಡ್ತಾರ. ಸಂವಿಧಾನದ 76ನೇ ಆರ್ಟಿಕಲ್ ಪ್ರಕಾರ ಅಟಾರ್ನಿ ಜನರಲ್ ನೇಮಕ ಮಾಡ್ತಾನ. ಬಹಳ ಇಂಪಾರ್ಟೆಂಟ್ ಇವೆಲ್ಲ ಅಷ್ಟು. ಸಂವಿಧಾನದ 80ನೇ ಆರ್ಟಿಕಲ್ ಪ್ರಕಾರ ರಾಜ್ಯಸಭೆಗೆ 12 ಸದಸ್ಯರ ನಾಮಕರಣ ಮಾಡ್ತಾನ. ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ. ಸಂವಿಧಾನದ 331ನೇ ಆರ್ಟಿಕಲ್ ಪ್ರಕಾರ ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ ನಾಮಕರಣ ಮಾಡ್ತಾರ. ಇತ್ತೀಚೆಗೆ ಏನ್ ಮಾಡ್ಯಾರ ಹೇಳ್ರಿ, ರದ್ದುಪಡಿಸಿದ್ದಾರೆ. ಮತ್ತೆ ಸಂವಿಧಾನದ 124ನೇ ಆರ್ಟಿಕಲ್ ಪ್ರಕಾರ ಸುಪ್ರೀಂ ಕೋರ್ಟಿನ ಎಲ್ಲಾ ನ್ಯಾಯಾಧೀಶರ ನೇಮಕ ಮಾಡ್ತಾನ. ಸಂವಿಧಾನದ 217ನೇ ಆರ್ಟಿಕಲ್ ಪ್ರಕಾರ ಹೈಕೋರ್ಟಿನ ಎಲ್ಲಾ ನ್ಯಾಯಾಧೀಶರ ನೇಮಕ ಮಾಡ್ತಾನ. ಯಾರು ಹೇಳ್ರಿ, ರಾಷ್ಟ್ರಪತಿಗಳು. ಗೊತ್ತಿರ್ಬೇಕು ಸಿಂಪಲ್ ಆಗಿ. ಸಂವಿಧಾನದ 324ನೇ ಆರ್ಟಿಕಲ್ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ನೇಮಕ ಮತ್ತು ಇತರ ಆಯುಕ್ತರ ನೇಮಕ. ಸಂವಿಧಾನದ 338ನೇ ಆರ್ಟಿಕಲ್, 338A ಆರ್ಟಿಕಲ್ SC/ST ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಇವೆಲ್ಲ ನಮಗೆ ಏನ್ ಮಾಡ್ಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ಸಂವಿಧಾನದ 352ನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಡಿಕ್ಲೇರ್ ಮಾಡಬಹುದು. 356ನೇ ಆರ್ಟಿಕಲ್ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ. 360ನೇ ಆರ್ಟಿಕಲ್ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿ. ಇವೆಲ್ಲ ಪರ್ಫೆಕ್ಟ್ ಆಗಿ ಏನ್ ಮಾಡಬೇಕು, ರಾಷ್ಟ್ರಪತಿಗಳು ಏನೇನ್ ಕೆಲಸ ಮಾಡ್ತಾರೆ ಅಂತ ಕೇಸೆ ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ಎಷ್ಟು ಉಪರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿಗಳ ಬಗ್ಗೆ, ಉಪರಾಷ್ಟ್ರಪತಿಗೆ ವೋಟ್ ಯಾರು ಮಾಡ್ತಾರ, ಲೋಕಸಭಾ ಎಲ್ಲಾ ಸದಸ್ಯರು, ರಾಜ್ಯಸಭಾ ಎಲ್ಲಾ ಸದಸ್ಯರು. ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಚುನಾವಣೆಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಐತೆ 66ನೇ ಆರ್ಟಿಕಲ್. ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ಉಪರಾಷ್ಟ್ರಪತಿಗಳು ರಾಜ್ಯಸಭಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರ. ಗೊತ್ತಿರ್ಬೇಕು ಸಿಂಪಲ್ ಆಗಿ. ಉಪರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿ ಅವರಿಗೆ ಕೊಡಬೇಕು. ರಾಷ್ಟ್ರಪತಿ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿ ಅವರಿಗೆ ಸಲ್ಲಿಸಬೇಕು. ಆಮೇಲೆ ಲೋಕಸಭೆ ಮೇಲೆ, ಆಮೇಲೆ ರಾಜ್ಯಸಭೆ ಮೇಲೆ, ಪಾರ್ಲಿಮೆಂಟಿನ ಕೆಳಮನೆ, ಪಾರ್ಲಿಮೆಂಟಿನ ಮೇಲ್ಮನೆ ಹಣಕಾಸು ಮಸೂದೆ ಲೋಕಸಭೆಯಲ್ಲಿ ಮಂಡಿಸಬೇಕು. ರಾಜ್ಯಸಭೆಯಲ್ಲಿ ಮಂಡಿಸಕ್ ಬರಂಗಿಲ್ಲ. ಲೋಕಸಭೆಯಲ್ಲಿ ಮಂಡಿಸಿ, ಲೋಕಸಭೆಯಲ್ಲಿ ಪಾಸ್ ಆದ್ಮೇಲೆ ಅದು ರಾಜ್ಯಸಭೆ ಕಳಿಸ್ಬೇಕು. ರಾಜ್ಯಸಭೆದವ್ರು ವಾಪಸ್ ಕಳ್ಸಂಗಿಲ್ಲ. ಗರಿಷ್ಠ ಮ್ಯಾಕ್ಸಿಮಮ್ ಅಂದ್ರೆ 14 ದಿನ ತಡೆ ಹಿಡಿಯಬಹುದು. ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾವ ಸರ್. ಆಮೇಲೆ ಹಣಕಾಸು ಮಸೂದೆಯನ್ನು ರಾಷ್ಟ್ರಪತಿ ಕಳಿಸಿದಾಗ ಅವರು ವಿಟೋಧಿಕಾರ ಚಲಾಯಿಸುವಂತಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟ್ ಬಗ್ಗೆ, ಸುಪ್ರೀಂ ಕೋರ್ಟ್ ನಾಗ ಇಂಪಾರ್ಟೆಂಟ್ ಮೂಲ ಅಧಿಕಾರ, ಅಪೀಲ್ ಅಧಿಕಾರ ಅಂತ ಬರ್ತದೆ. 131 ಆರ್ಟಿಕಲ್ ಮೂಲ ಅಧಿಕಾರ, 132 ಆರ್ಟಿಕಲ್ ಅಪೀಲ್ ಅಧಿಕಾರ, 131 ಆರ್ಟಿಕಲ್ ಮೂಲ ಅಧಿಕಾರ ಅಂತಂದ್ರಿಗಿನ ರಾಜ್ಯಗಳ ನಡುವಿನ ವಿವಾದಗಳು ಅಥವಾ ಕೇಂದ್ರ ರಾಜ್ಯಗಳ ನಡುವಿನ ವಿವಾದಗಳು, ಒಂದು ರಾಜ್ಯ ಒಂದು ಕಡೆ, ಹಲವು ರಾಜ್ಯ ಇನ್ನೊಂದು ಕಡೆ ನಡುವಿನ ವಿವಾದಗಳು ಎಷ್ಟನೇ ಆರ್ಟಿಕಲ್ ಬರ್ತಾವೆ, 131 ಆರ್ಟಿಕಲ್ ಬರ್ತಾವ. ನಮಗೇನ್ PS ಎಕ್ಸಾಮ್ ನಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಯಾರು, ನ್ಯಾಯಮೂರ್ತಿ NV ರಮಣ, 48ನೇ ಮುಖ್ಯ ನ್ಯಾಯಮೂರ್ತಿ. ಇಷ್ಟೆಲ್ಲ ಗೊತ್ತಿರೋ. ಸುಪ್ರೀಂ ಕೋರ್ಟಿನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು, 33+1. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರ ಯಾರಿಗಿದೆ, ಪಾರ್ಲಿಮೆಂಟ್ಗಿದೆ. ಇಷ್ಟು ಸುಪ್ರೀಂ ಕೋರ್ಟ್ ಬಗ್ಗೆ. ನೆಕ್ಸ್ಟ್ ರಾಜ್ಯ ಸರ್ಕಾರ ಬಂದಾಗಿನ ರಾಜ್ಯಪಾಲರ ಮೇಲೆ, ರಾಜ್ಯಪಾಲರ ನೇಮಕ ಮಾಡದೆ ರಾಷ್ಟ್ರಪತಿಗಳು. ಸಂವಿಧಾನದ 155ನೇ ಆರ್ಟಿಕಲ್ ಪ್ರಕಾರ ರಾಜ್ಯಪಾಲರು ಏನೇನು ಕೆಲಸ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಮುಖ್ಯಮಂತ್ರಿಗಳು, ಆಮೇಲೆ ವಿಧಾನಸಭೆ,
ವಿಧಾನ ಪರಿಷತ್ ಮೇಲೆ ಪ್ರಶ್ನೆ ಕೇಳ್ತಾನೆ. ನಮ್ಮ ಕರ್ನಾಟಕದ ವಿಧಾನಸಭೆ 224 ಜನ ಸದಸ್ಯರಿದಾರ. ಕರ್ನಾಟಕ ವಿಧಾನ ಪರಿಷತ್ನಾಗ 75 ಜನ ಇದಾರ. ಆಮೇಲೆ ಹೈಕೋರ್ಟ್ ಬಗ್ಗೆ, ಹೈಕೋರ್ಟ್ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರೇ ಪ್ರಮಾಣ ವಚನವನ್ನು ರಾಜ್ಯಪಾಲರು ಬೋಧಿಸ್ತಾರ. ಬಹಳ ಇಂಪಾರ್ಟೆಂಟ್ ಇವೆಲ್ಲ 3ನೇ ಅನುಸೂಚಿ ಪ್ರಕಾರ. ನೆಕ್ಸ್ಟ್ ಆಮೇಲೆ 7ನೇ ಭಾಗ ಇಲ್ಲ 8ನೇ ಭಾಗ ಕೇಂದ್ರಾಡಳಿತ ಪ್ರದೇಶಗಳು. ಕೇಂದ್ರಾಡಳಿತ ಪ್ರದೇಶ ಟೋಟಲ್ ಇರದೆ 8 ಕೇಂದ್ರಾಡಳಿತ ಪ್ರದೇಶಗಳಿದಾವ, ಬಹಳ ಇಂಪಾರ್ಟೆಂಟ್. ಆಮೇಲೆ ಅಷ್ಟು 9ನೇ ಭಾಗ ಪಂಚಾಯತಿಗಳಿಗೆ ಸಂಬಂಧಪಟ್ಟಂತೆ ಅಷ್ಟು ಆರ್ಟಿಕಲ್ 243 243 ಓದಬೇಕಾಗಿಲ್ಲ. ನಮಗೇನ್ ಹೇಳ್ರಿ, 9ನೇ ಭಾಗದಾಗ ಪಂಚಾಯತಿಗಳಿದಾವ. ಎಷ್ಟನೇ ಅನುಸೂಚಿ ಆಗಿದಾವ? 11ನೇ ಅನುಸೂಚಿ ಆಗಿದಾವ. 11ನೇ ಅನುಸೂಚಿ ಎಷ್ಟು ವಿಷಯಗಳಿದಾವ? 29 ವಿಷಯಗಳಿದಾವ. ಮತ್ತೆ ನೆಕ್ಸ್ಟ್ 12ನೇ ಅನುಸೂಚಿ ಅಂದ್ರೆ 74ನೇ ತಿದ್ದುಪಡಿ. ಆಮೇಲೆ ಮುನ್ಸಿಪಾಲಿಟಿಗಳು ಬರ್ತಾವ. ಆಮೇಲೆ ಸಿಂಪಲ್ ಆಗಿ ಬರ್ತಾವ ಸರ್ ಹಂಗೆ. ಆಮೇಲೆ ಅಖಿಲ ಭಾರತ ಸೇವೆಗಳು, IAS, IPS, IFS. ಆಮೇಲೆ ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧಗಳದಾಗ ಪ್ರಮುಖ ಕೆಲವೊಂದು ಕಮಿಷನ್ಸ್ ಬರ್ತಾವ ಸರ್, ಅದು ಬಹಳ ಇಂಪಾರ್ಟೆಂಟ್. ಅಲ್ಲಿ ಇಂಪಾರ್ಟೆಂಟ್ ಸರ್ಕಾರಿ ಆಯೋಗ 1983 ಸರ್ಕಾರಿ ಆಯೋಗದ ಬಗ್ಗೆ ಪ್ರಶ್ನೆ ಕಂಪಲ್ಸರಿ ಕೇಳ್ತಾನ. ಹಂಗೆ ಮುಂದ ಕೇಂದ್ರ ಚುನಾವಣಾ ಆಯೋಗ ಬರ್ತದ. ಕೇಂದ್ರ ಚುನಾವಣಾ ಆಯೋಗ 1950 ಜನವರಿ 25 ಸ್ಥಾಪನೆ ಆಗ್ಯದ. ಅದು 324ನೇ ಆರ್ಟಿಕಲ್ ಐತಿ. 324ರಿಂದ 328 ಆರ್ಟಿಕಲ್ಸ್ ಬರ್ತಾವ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಪ್ರೆಸೆಂಟ್ ಈಗ ಸುಶೀಲ್ ಚಂದ್ರ ಇದಾರ. ಅವ್ರ ಜೊತೆಗೆ ಇನ್ನೊಬ್ರು ಆಯುಕ್ತರು ಇದಾರೆ. ಯಾರು ಹೇಳ್ರಿ? ರಾಜೀವ್ ಕುಮಾರ್ ಅಂತ ಇದಾರ. ಈ ಕೇಂದ್ರ ಚುನಾವಣಾ ಆಯೋಗದವ್ರು ಏನ್ ಮಾಡ್ತಾರ? ರಾಷ್ಟ್ರಪತಿ ಎಲೆಕ್ಷನ್ ಮಾಡ್ತಾರ, ಉಪರಾಷ್ಟ್ರಪತಿ ಎಲೆಕ್ಷನ್ ಮಾಡ್ತಾರ, ಲೋಕಸಭಾ ಎಲೆಕ್ಷನ್ ಮಾಡ್ತಾರ, ರಾಜ್ಯಸಭಾ ಎಲೆಕ್ಷನ್ ಮಾಡ್ತಾರ, ವಿಧಾನ ಪರಿಷತ್ತು ಎಲೆಕ್ಷನ್ಸ್ ಮಾಡ್ತಾರ. ಮತ್ತೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸ್ತಾರ, ಚುನಾವಣಾ ದಿನಾಂಕಗಳನ್ನು ಪ್ರಕಟಿಸ್ತಾರ, ಚುನಾವಣಾ ನೀತಿ ಸಂಹಿತೆಯನ್ನು ಪ್ರಕಟಿಸ್ತಾರ. ಇವೆಲ್ಲ ಗೊತ್ತಿರ್ಬೇಕು ಸರ್ ಸಿಂಪಲ್ ಆಗಿ. ಮೇಲೆ ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದೆ ಬರ್ತಾ ಸಂವಿಧಾನದ 18ನೇ ಭಾಗ ಬರ್ತದ, ತುರ್ತು ಪರಿಸ್ಥಿತಿಗಳು. ಅಲ್ಲಿ ಮೂರು ಪ್ರಕಾರದ ತುರ್ತು ಪರಿಸ್ಥಿತಿಗಳಿದಾವ: 352, 356, 360. ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ಫೈನಾನ್ಸಿಯಲ್ ಎಮರ್ಜೆನ್ಸಿ. ನ್ಯಾಷನಲ್ ಎಮರ್ಜೆನ್ಸಿ ಇದುವರೆಗೆ 3 ಟೈಮ್ ಮಾಡಿದ್ದಾರೆ, ಬಹಳ ಇಂಪಾರ್ಟೆಂಟ್. 3 ಟೈಮ್ 1962, 1971, 1975 ಅದೆಲ್ಲ ಗೊತ್ತಿರಬೇಕು ಸಿಂಪಲ್ ಆಗಿ. ಮತ್ತೆ ಸ್ಟೇಟ್ ಎಮರ್ಜೆನ್ಸಿ ಇದುವರೆಗೆ ಬಹಳ ಸಲ ಮಾಡಿದಾಗ ನಮ್ಮ ಕರ್ನಾಟಕದಲ್ಲಿ ಟೋಟಲ್ 6 ಟೈಮ್ ಮಾಡಿದ್ದಾರೆ. ಮತ್ತೆ ಫೈನಾನ್ಸಿಯಲ್ ಎಮರ್ಜೆನ್ಸಿ ಇದುವರೆಗೆ ಒಂದ್ಸಲ ಕೂಡ ಮಾಡಿಲ್ಲ. ಇಷ್ಟು ಇಂಪಾರ್ಟೆಂಟ್. ಮತ್ತೆ ಸಂವಿಧಾನದ 20ನೇ ಭಾಗ, ಆ ಸಂವಿಧಾನ ತಿದ್ದುಪಡಿ ಎಷ್ಟನೇ ಆರ್ಟಿಕಲ್ ಆಗೈತೆ? 368ನೇ ಆರ್ಟಿಕಲ್ ಆಗೈತೆ. ಇದುವರೆಗೂ 104 ಬಾರಿ ತಿದ್ದುಪಡಿ ಮಾಡ್ಯಾರ. ತಿದ್ದುಪಡಿ ಮಾಡುವಂತ ಅಧಿಕಾರ ಪಾರ್ಲಿಮೆಂಟ್ಗೆ ಐತಿ. ಇಷ್ಟು ಇಂಪಾರ್ಟೆಂಟ್. ಮತ್ತೆ ಪ್ರಮುಖ ಅನುಸೂಚಿಗಳ ಬಗ್ಗೆ, ಪ್ರಮುಖ ಅನುಸೂಚಿಗಳು ಅಂತಂದ್ರೆ ಟೋಟಲ್ 12 ಅನುಸೂಚಿಗಳು ಬರ್ತಾವ. 1ನೇ ಅನುಸೂಚಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು. 2ನೇ ಅನುಸೂಚಿ ವೇತನಗಳು. 3ನೇ ಅನುಸೂಚಿ ಪ್ರಮಾಣ ವಚನ. 4ನೇ ಅನುಸೂಚಿ ರಾಜ್ಯಸಭೆಯಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ. 5ನೇ ಅನುಸೂಚಿ SC ST. 6ನೇ ಅನುಸೂಚಿ ಮತ್ತೆ ಈಶಾನ್ಯ ರಾಜ್ಯಗಳು. 7ನೇ ಅನುಸೂಚಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಬಹಳ ಇಂಪಾರ್ಟೆಂಟ್. 8ನೇ ಅನುಸೂಚಿ ಭಾಷೆಗಳು. 9ನೇ ಅನುಸೂಚಿ ಭೂ ಸುಧಾರಣೆಗಳು. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ. 11ನೇ ಅನುಸೂಚಿ ಪಂಚಾಯತಿಗಳು. 12ನೇ ಅನುಸೂಚಿ ಮುನ್ಸಿಪಾಲಿಟಿಗಳು. ಇಷ್ಟು ಇಂಪಾರ್ಟೆಂಟ್ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಸಂವಿಧಾನ ರಚನಾ ಸಮಿತಿ ಬಗ್ಗೆ ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ಮತ್ತೆ ಸಂವಿಧಾನ ಅಂಗೀಕಾರವಾದ ವರ್ಷ 1949 ನವೆಂಬರ್ 26ಕ್ಕ. ಸಂವಿಧಾನ ದಿನಾಂಕ ಆಚರಣೆ ಮಾಡ್ತಾರೆ ನವೆಂಬರ್ 26. ಜಾರಿಯಾಗಿದ್ದು 1950 ಜನವರಿ 26ಕ್ಕ. ಸಂವಿಧಾನ ಜನವರಿ 26ಕ್ಕೆ ಎದಕ್ಕೆ ಜಾರಿ ಮಾಡಿದ್ರ ಅಂತ ಕೊಟ್ರೆ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ನೆನಪಿಗಾಗಿ. ಇಷ್ಟೆಲ್ಲ ಸಿಂಪಲ್ ಆಗಿ ಸರ್, ಇನ್ನು ಬಹಳ ಶಾರ್ಟ್ ಕಟ್ ಆಗಿ ಹೇಳಿನಿ. ಇಷ್ಟೆಲ್ಲ ಸಿಂಪಲ್ ಮೇಲೆ ಓದಿಬಿಟ್ರೆ ಇನ್ನೊಂದು 15ರಿಂದ 16 ಪ್ರಶ್ನೆಯನ್ನ ನಾವು ಸಂವಿಧಾನದಲ್ಲಿ ಆರಾಮಾಗಿ ನಾವು ಹಿಡ್ಕೋಬಹುದು. ಇಲ್ಲ ಅಂತಂದ್ರೆ ಮಿಸ್ ಆಗಿಬಿಡುತ್ತೆ. ಮತ್ತೆ ಪ್ರಶ್ನೆ ಪತ್ರಿಕೆದಾಗ ಏನ್ ಕೇಳಿದಾರಲ್ಲ PCPS ಆದಾಗ ಅವೆಲ್ಲ ಏನ್ ಮಾಡ್ಕೋಬೇಕು? ಅಪ್ಡೇಟ್ ಮಾಡ್ಕೋಬೇಕು. ಬೆಂಕಿ ಪೂರ್ತಿ ಬೆಂಕಿ. ಇಲ್ಲ, ಈ ಎಕ್ಸಾಮ್ ನಲ್ಲಿ ತುಂಬಾನೇ ಸರಳ ಇದೆ PSI ಎಕ್ಸಾಮ್. ಈ ಹುಡುಗರು ಏನ್ ಮಾಡ್ತಾರೆ ಹೇಳ್ರಿ, UPSC ಲೆವೆಲ್ ಸ್ಟಡಿ ಮಾಡಕೋತಾವ್. UPSC ಲೆವೆಲ್ ಸ್ಟಡಿ ಮಾಡಕ್ ಹೋದ್ರೆ ಕೆಲಸ ಆಗೋದಿಲ್ಲ. ಬಹಳ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲಾ ಸಬ್ಜೆಕ್ಟ್ ನ ಸಮಾನಾಂತರವಾಗಿ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು ನಾವು, ಅವಾಗ ನಾವು ಸೆಲೆಕ್ಷನ್ ಆಗೋದು. ಎಸ್, ಎಲ್ಲಾ ಸಬ್ಜೆಕ್ಟ್ ಗೆ ನಾವು ಸಮತೂಕನ ಸಮಯನ ಕೊಟ್ಟೇವೆ ಅಂತಂದ್ರೆ ಅಲ್ಲಿ ಸಕ್ಸಸ್ ಆಗಕ್ ಸಾಧ್ಯ ಇದೆ ಅನ್ನುವಂತ ಸರ್ ಮಾತು. ಯಾಕಂದ್ರೆ ಮೊನ್ನೆ FDA ಕ್ವಶನ್ ಪೇಪರ್ ನೋಡಿದ್ರೆ ಕೇವಲ ನಾವು ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸಂವಿಧಾನ ಓದಿದ್ರೆ ಸೈನ್ಸ್ ಬರ್ಲಾರ್ದವರು ಫೇಲ್ಯೂರ್ ಆದ್ರು. 40 ಕ್ವಶನ್ಗಳು ಬಂದಿದ್ದು ಸೈನ್ಸ್ ಸಂಬಂಧಪಟ್ಟಂಗೆ. ಅದಕ್ಕೆ ಎಲ್ಲಾ ಸಬ್ಜೆಕ್ಟ್ ನಾವು ಮಹತ್ವ ಕೊಟ್ಟೇವೆ ಅಂತಂದ್ರೆ ನಾವು ಒಳ್ಳೆ ಅಂಕಗಳನ್ನು ಗಳಿಸಕ್ ಸಾಧ್ಯ ಇದೆ. ಒಂದು ಬ್ಯಾಲೆನ್ಸ್ ಇರ್ಬೇಕು ಅನ್ನುವಂತ ಸರ್ ಮಾತಷ್ಟೇ. ಒಂದು ಬ್ಯಾಲೆನ್ಸ್, ಎಲ್ಲಾ ಸಬ್ಜೆಕ್ಟ್ಗೆ ಒಂದು ಮಹತ್ವ ಕೊಡಬೇಕು. ನಾ ಬರೇ ಆರ್ಟ್ಸ್ ದಿನ ಇತಿಹಾಸ ಅಷ್ಟೇ ಓದ್ತೀನಿ, ಕರ್ನಾಟಕ ಹಿಸ್ಟ್ರಿ ಅಷ್ಟೇ ಓದ್ತೀನಿ, ಅಥವಾ ಭಾರತ ಇತಿಹಾಸ ಅಷ್ಟೇ ಓದ್ತೀನಿ ಅಂದ್ರೆ ಇಲ್ಲಿ ಸಕ್ಸಸ್ ಆಗಲ್ಲ ಸರ್. ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಅಬಿಲಿಟಿ ಇಲ್ಲ. ಫಸ್ಟ್ನೇ ಕ್ಲಾಸ್ ಹೇಳಿದೀನಿ ನಿಮ್ಗ, ಮೆಂಟಲ್ ಅಬಿಲಿಟಿ ಬಗ್ಗೆ ಏನಿಲ್ಲ. ನೀವು ಮೆಂಟಲ್ ಅಬಿಲಿಟಿ ನೋಡ್ರಿ, ಆಲ್ಮೋಸ್ಟ್ ಆಲ್ ನಾನು ನೋಡಿನಿ ಸ್ಟೂಡೆಂಟ್ಗಳು ಒಂದು 13 ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ. ಹುಡುಗರು ಮೆಂಟಲ್ ಅಬಿಲಿಟಿ ಎಂತ ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿಗೆ ಬರಂಗಿಲ್ಲ ಅಂತ ಮೆಂಟಲ್ ಅಬಿಲಿಟಿ ಪ್ರಾಕ್ಟೀಸ್ ಮಾಡ್ತಾರ. ಇವ್ರಿಗೆ ಬರೋಂತ ಮೆಂಟಲ್ ಅಬಿಲಿಟಿ ಎಕ್ಸಾಮಿಗೆ ಬರಂಗಿಲ್ಲ. ಅಂದ್ರೆ ಇವರು ಎಂತ ಮೆಂಟಲ್ ಅಬಿಲಿಟಿನ ಪ್ರಾಕ್ಟೀಸ್ ಮಾಡ್ಬೇಕು ಹೇಳ್ರಿ. ಮೆಂಟಲ್ ಅಬಿಲಿಟಿ ಅಂದ್ರೆ ಮುಖ್ಯವಾಗಿ ನಮಗ ಮೇನ್ ವಯಸ್ಸು ಪತ್ತೆ ಹಚ್ಚುವುದು. ವಯಸ್ಸು ಪತ್ತೆ ಹಚ್ಚುವುದು ಇಂಪಾರ್ಟೆಂಟ್. 2ನೇದು ಕೊಟ್ರಿಗಿನ ರೈಲು, 3ನೇದು ಕೊಟ್ರಿಗಿನ ಕೆಲಸ ಮತ್ತು ಕಾಲ. ಇವು 3 ಇಂಪಾರ್ಟೆಂಟ್. 3 ಕಲಿಬೇಕು. ವಯಸ್ಸು ಪತ್ತೆ ಹಚ್ಚುವುದು, ರೈಲು ಬಗ್ಗೆ, ಮತ್ತೆ ಕೆಲಸ ಮತ್ತು ಕಾಲ. ಒಂದು ಕೆಲಸವನ್ನು ಒಬ್ಬ ವ್ಯಕ್ತಿ 12 ದಿನಗಳಲ್ಲಿ ಮಾಡುತ್ತಾನೆ. ಅದೇ ಕೆಲಸವನ್ನು 8 ಜನರು ಸೇರಿ ಎಷ್ಟು ದಿನಗಳಲ್ಲಿ ಮಾಡಬಲ್ಲರು?
ಇಂಥದ್ದು ನೋಡ್ಕೋಬೇಕು. ಒಂದು ರೈಲು ಒಂದು ಸೇತುವೆನ ದಾಟಲು ಎಷ್ಟು ಸೆಕೆಂಡ್ ತೆಗೆದುಕೊಳ್ಳುತ್ತದೆ, ಆ ರೈಲಿನ ಉದ್ದ ಇಷ್ಟ ಐತೆ, ಆಮೇಲೆ ಅದೇ ರೈಲು ಇಂಥ ಸೇತುವೆನ ದಾಟಲು ಎಷ್ಟು ಸೆಕೆಂಡ್ ತೆಗೆದುಕೊಳ್ಳುತ್ತದೆ ಅದು ಬರ್ಬೇಕು ಇಂಪಾರ್ಟೆಂಟ್. ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 4ರಷ್ಟಿದೆ, 10 ವರ್ಷಗಳಿಂದ ಅಷ್ಟಿತ್ತು, ನೆಕ್ಸ್ಟ್ 5 ವರ್ಷಗಳ ನಂತರ ಎಷ್ಟಾಗುತ್ತದೆ. ಇವು 3 ಇಂಪಾರ್ಟೆಂಟ್. ವಯಸ್ಸು ಪತ್ತೆ ಹಚ್ಚುವುದು, ರೈಲು ಬಗ್ಗೆ, ಮತ್ತೆ ಕೆಲಸ ಮತ್ತು ಕಾಲ. ಆಮೇಲೆ ಎಲ್ಲ ಸೀರೀಸ್ ಬಗ್ಗೆ, ಕೋಡಿಂಗ್ ಡಿಕೋಡಿಂಗ್ ಇಂಪಾರ್ಟೆಂಟ್. ಸ್ವಲ್ಪ ಏನೋ ನಾವು ಇವು ಕ್ಯಾಲೆಂಡರ್ ಬಗ್ಗೆ, ರಕ್ತ ಸಂಬಂಧ ಬಗ್ಗೆ ಸಿಂಪಲ್ ಆಗಿ ಪ್ರಶ್ನೆ ಪತ್ರಿಕೆದಾಗ ಬಂದಿರ್ಬೇಕು ಸರ್. ಪ್ರಶ್ನೆ ಪತ್ರಿಕೆದಾಗ ಬಂದಂತ ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡ್ಬೇಕು. ನೋಡ್ರಿ, ಈಗ 1998 ಪ್ರಶ್ನೆ ಪತ್ರಿಕೆದಾಗ ಏನ ಕೊಟ್ಟಿರ್ತಾನ, ಚೌಕಗಳು ಎಷ್ಟಂತ ಕೊಟ್ಟಿರ್ತಾನ, ಒಂದು ಚಿತ್ರ ಕೊಟ್ಟಿರ್ತಾನ. ಆ ಚೌಕಗಳು ಎಷ್ಟಂತ ಕೇಸಿ ಉತ್ತರ ಕೊಟ್ಟಿರ್ತಾನಲ್ಲ, ಆ ಉತ್ತರ ಹೆಂಗ್ ಬಂತ ತಿಳ್ಕೊಬೇಕು ನಾವು. ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾವೇನ್ ಮಾಡ್ಬೇಕಂತಂದ್ರೆಗಿನ ಪ್ರಶ್ನೆ ಪತ್ರಿಕೆದಲ್ಲಿ ಇದ್ದಂತ ಎಲ್ಲಾ ಏನಂದ್ರೆಗಿನ ಮೆಂಟಲ್ ಎಬಿಲಿಟಿನ ಏನ್ ಮಾಡ್ಬೇಕು ಹೇಳ್ರಿ, ಬಿಡಿಸ್ಬೇಕು. ಈ ಹುಡುಗರು ಮಾಡ್ತಾರೆ ಏನಪ್ಪಾ ಅಂತಂದ್ರೆಗಿನ ತಾವೇ ಸ್ವಂತ ಕ್ರಿಯೇಟ್ ಮಾಡ್ಕೊಂತಾರೆ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್. ನಾನು ಒಬ್ಬನಿಗೆ 10,000 ರೂಪಾಯಿ ಸಾಲ ಕೊಡ್ತೀನಿ, ಅವ್ನು 6 ತಿಂಗಳ ನಂತರ ಗಂಟೆ ಎಷ್ಟು ಕೊಡ್ಬೇಕು, ಬಡ್ಡಿ ಎಷ್ಟು ಕೊಡ್ಬೇಕು, ಅವೆಲ್ಲ ಎಕ್ಸಾಮ್ ಕೇಳೇನಾ? PSI ಕೇಳೇನಾ? PSI ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಪ್ರಶ್ನೆ ಪತ್ರಿಕೆ ಇದ್ದಂತ ಮೆಂಟಲ್ ಎಬಿಲಿಟಿ ಯಾರು ಪ್ರಾಕ್ಟೀಸ್ ಮಾಡ್ತಾರಲ್ಲ ಅವ್ರು ಅತ್ಯಂತ ಬೇಗನೆ ಏನ್ ಮಾಡ್ತಾರೆ ಹೇಳ್ರಿ, ಸೆಲೆಕ್ಷನ್ ಆತರ ಸಕ್ಸಸ್ ಆತಾರ. ಇತಿಹಾಸದಲ್ಲಿ ಏನೇನಿಲ್ಲ. ಇತಿಹಾಸ ಅಂದ್ರೆ 5ರಿಂದ 10ನೇ ಕ್ಲಾಸ್ ಬುಕ್ ಓದಿಬಿಟ್ರೆ ಸಾಕು. ಇತಿಹಾಸ ಈಗ ಫಸ್ಟ್ನೇ ದಿನದಲ್ಲಿ ಪಾಠ ಮಾಡಿದೀನಿ ನಾವು. ಗಾಂಧಿ ಯುಗದ ಬಗ್ಗೆ, ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ, ಅವೆಲ್ಲ ನಮ್ ಕರ್ನಾಟಕ ಇತಿಹಾಸ ಸಿಂಪಲ್ 5ರಿಂದ 10ನೇ ಕ್ಲಾಸ್ ಬುಕ್ ನಾ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿ ಪ್ರಶ್ನೆ ಪತ್ರಿಕೆ ಇದ್ದಂತ ಇದಿದೆಯಲ್ಲ ಯಾವ್ದಂತಂದ್ರೆಗಿನ ಕ್ವಶನ್ಸ್ ಗಳಿಗೆ PC ಮತ್ತೆ PS ದಾಗ ಅವೆಲ್ಲ ಅಪ್ಡೇಟ್ ಮಾಡ್ಕೊಂಡ್ಬಿಟ್ರೆ ಸಾಕು. ಬಹಳ ಇಂಪಾರ್ಟೆಂಟ್. ಇತಿಹಾಸದಲ್ಲಿ ಏನು ಬಹಳ ಅಂತದಿಲ್ಲ. ಇತಿಹಾಸದಾಗ ಅಂತ ಟಫ್ ಕ್ವಶನ್ಸ್ ಬರೋದಿಲ್ಲ. ಪ್ರಶ್ನೆ ಪತ್ರಿಕೆ ಇದ್ದಂತ ಎಲ್ಲ ಈ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ, ಥಿಯೋಸಾಫಿಕಲ್ ಸೊಸೈಟಿ, ಇಲ್ಲಾಂದ್ರೆ ಗಾಂಧಿ ಯುಗದ ಬಗ್ಗೆ, ಗಾಂಧಿ ಯುಗ ಚಂಪಾರಣ್ಯ ಸತ್ಯಾಗ್ರಹ, ಅಹಮದಾಬಾದ್ ಸತ್ಯಾಗ್ರಹ, ಇಲ್ಲಾಂದ್ರೆ ಖೇಡಾ ಸತ್ಯಾಗ್ರಹ, ಇಂಥ ಪ್ರಶ್ನೆಗಳು. ಇಲ್ಲಾಂದ್ರೆ ರೌಲತ್ ಕಾಯ್ದೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ದುರಂತ, ಇಲ್ಲಾಂದ್ರೆ ಅಸಹಕಾರ ಚಳವಳಿ, ಚೌರಿ ಚೌರ ಘಟನೆ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಬಹಳ ಇಂಪಾರ್ಟೆಂಟ್. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಆಮೇಲೆ ಸೈಮನ್ ಆಯೋಗ, 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ, ಆಮೇಲೆ 1930 ಕಾನೂನು ಭಂಗ ಚಳವಳಿ, ಆಮೇಲೆ 1930, 31, 32 ದುಂಡು ಮೇಜಿನ ಸಮ್ಮೇಳನಗಳು, 1931 ಗಾಂಧಿ ಇರ್ವಿನ್ ಒಪ್ಪಂದ, 1932 ಪೂನಾ ಒಪ್ಪಂದ, 1938 ಹರಿಪುರ ಕಾಂಗ್ರೆಸ್ ಅಧಿವೇಶನ, 1939 ತ್ರಿಪುರಾ ಕಾಂಗ್ರೆಸ್ ಅಧಿವೇಶನ. ಇದು ನಿನ್ನ ಸೋಲಲ್ಲ ನನ್ನ ಸೋಲು. ಆಮೇಲೆ 1940 ಕ್ರಿಪ್ಸ್ ಆಯೋಗ, ಅದರ ಅಪೋಸಿಟ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇದು ಆಗಸ್ಟ್ ಕೊಡುಗೆಗಳು, 1940 ಆಗಸ್ಟ್ ಕೊಡುಗೆಗಳು, ಅದರ ಅಪೋಸಿಟ್ ವೈಯಕ್ತಿಕ ಸತ್ಯಾಗ್ರಹ. ಆಮೇಲೆ 1942 ಕ್ರಿಪ್ಸ್ ಆಯೋಗ, ಅದರ ಅಪೋಸಿಟ್ ಕ್ವಿಟ್ ಇಂಡಿಯಾ ಚಳವಳಿ, ಮಾಡು ಇಲ್ಲವೇ ಮಡಿ, ಗಾಂಧೀಜಿ ಅವರು ಹೇಳಿದ್ರು ಬಾಂಬೆದಾಗ. ಇವೆಲ್ಲ ಇಂಪಾರ್ಟೆಂಟ್. ಆಮೇಲೆ ಕ್ಯಾಬಿನೆಟ್ ಆಯೋಗ, ಆಮೇಲೆ ಮಂದಗಾಮಿಗಳದ್ದು ಇಂಪಾರ್ಟೆಂಟ್. ದಾದಾಬಾಯಿ ನವರೋಜಿ ಬಹಳ ಇಂಪಾರ್ಟೆಂಟ್. ಭಾರತದ ವೃದ್ಧ ಪಿತಾಮಹ, ರಾಷ್ಟ್ರೀಯ ಆದಾಯವನ್ನು ಮೊದಲ ಬಾರಿಗೆ ಅಳತೆ ಮಾಡಿದವರು. ಆಮೇಲೆ ಒಂದು ಪುಸ್ತಕ ಬರೆದವರು, ದೊಡ್ಡದು ಲಾಂಗು ಇಂಗ್ಲಿಷ್ ನಾಗಿದ್ದು, ಅದು ಇಂಪಾರ್ಟೆಂಟ್. ಸ್ವರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡ್ಯಾರ. ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಆಮೇಲೆ ಇಂಪಾರ್ಟೆಂಟ್ ಪಂಡಿತ್ ಮದನ್ ಮೋಹನ್ ಮಾಳವೀಯ, ಫಿರೋಜ್ ಶಾ ಮೆಹ್ತಾ, ಆಮೇಲೆ ತೀವ್ರಗಾಮಿಗಳು, ಆಮೇಲೆ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಬಾಲ್ ಗಂಗಾಧರ್ ತಿಲಕ್, ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದಿರುತ್ತೇನೆ. ಸಿಂಪಲ್ ಸರ್. ಬಹಳ ಕ್ರಾಂತಿಕಾರಿಗಳ ಬಗ್ಗೆ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಸಿಂಪಲ್ ಆಗಿ ನಮ್ಗೆ ಏನ್ ಕೇಳ್ತಾರ ಅಂದ್ರೆ 5ರಿಂದ 10ನೇ ಕ್ಲಾಸ್ ಬುಕ್ದಾಗ ಅಷ್ಟು ಅಪ್ಡೇಟ್ ಮಾಡ್ಕೋ. PC PS ಪ್ರಶ್ನೆ ಪತ್ರಿಕೆ ಅಪ್ಡೇಟ್ ಮಾಡ್ಕೊಂಡ್ಬಿಟ್ರಿಗಿನ ನಾವು ಈಸಿ ಗೆಟಿನ್ ಆಗ್ಬೋದು. ಮತ್ತೆ ಶಾತವಾಹನರ ಬಗ್ಗೆ, ಕದಂಬರ ಬಗ್ಗೆ, ಈಗ ಶಾತವಾಹನರು ಅಂತ ಇರ್ತಾರೆ. ಶಾತವಾಹನರ ಬಗ್ಗೆ ಇವ್ರು ಏನ್ ಮಾಡ್ತಾರೆ ಹೇಳ್ರಿ, ಪೂರ್ತಿ ಡೆಪ್ತ್ ಆಗಿ ಓದಕ್ ಹೋಗ್ಬಾರ್ದು. ಸ್ಥಾಪಕ ಯಾರು, ಪ್ರಮುಖ ರಾಜ ಯಾರು, ಅವ್ರ ಕಾಲದ ಇಂಪಾರ್ಟೆಂಟ್ ಯಾವ ಪುಸ್ತಕಗಳು, ಇಲ್ಲಾಂದ್ರೆ ದೇವಸ್ಥಾನಗಳು, ಅವ್ರು ಸಂಬಂಧಪಟ್ಟಂತೆ ಏನ್ ಪ್ರಶ್ನೆಗಳು ಕೇಳ್ಯಾನ. ಇಲ್ಲಾಂದ್ರೆ ಬನವಾಸಿ ಕದಂಬರ ಸ್ಥಾಪಕ ಯಾರು, ಮಯೂರ ವರ್ಮ ಇಲ್ಲ ಮಯೂರ ಶರ್ಮಾ, ಇಂಪಾರ್ಟೆಂಟ್. ಆಮೇಲೆ ಅದು ಸಂಬಂಧಪಟ್ಟಂತ ಯಾವ್ದನ ಶಾಸನ ಐತೇನು, ಅದಾದ್ಮೇಲೆ ಇಂಪಾರ್ಟೆಂಟ್ ಪ್ರಮುಖ ರಾಜ ಬರ್ತಾನೇನು, ಕಾಕುಸ್ತ ವರ್ಮ ಅಂತ ಬರ್ತಾನೆ ಇಂಪಾರ್ಟೆಂಟ್. ಅಲ್ಬಿಡಿ ಶಾಸನ, ತಾಳಗುಂದ ಶಾಸನ, ಆಮೇಲೆ ಅವ್ರಿಗೆ ಸಂಬಂಧಪಟ್ಟಂತೆ ಯಾವನ ಕ್ವಶನ್ಸ್ ಗಳು ಬಂದಾವೇನು, ಈ ರೀತಿ ನಾವ್ ಏನ್ ಮಾಡ್ಕೋಬೇಕ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಅವಾಗ ನಮ್ಗೆ ಏನಂತಂದ್ರಿಗಿನ ಒಂದ್ ಐಡಿಯಾ ಬರ್ತದ. ಮತ್ತೆ ಕರ್ನಾಟಕ ಇತಿಹಾಸಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಡ್ಬೇಕು. ಆಮೇಲೆ ಮೊಘಲರ ಬಗ್ಗೆ ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಾನ್, ಔರಂಗಜೇಬ್, ಇವ್ರ ಮೇಲೆ ಒಂದು ಪ್ರಶ್ನೆ, 2 ಪ್ರಶ್ನೆಗಳು ಬರ್ತಾವ. ಆಮೇಲೆ ದೆಹಲಿ ಸುಲ್ತಾನರ ಬಗ್ಗೆ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತಗಲಕ್ ಸಂತತಿ, ಸಯ್ಯದ್ ಸಂತತಿ, ಲೂದಿ ಸಂತತಿ. ಗುಲಾಮಿ ಸಂತತಿಗೆ ಮತ್ತೆ ಇಂಪಾರ್ಟೆಂಟ್ ಕುತುಬುದ್ದೀನ್ ಐಬಕ್ ಸ್ಥಾಪಕ, ಅದಾದ್ಮೇಲೆ ಇಂಪಾರ್ಟೆಂಟ್ ಇಲ್ತಾಮಶ್, ಅದಾದ್ಮೇಲೆ ರಜಿಯಾ ಸುಲ್ತಾನ, ಅದಾದ್ಮೇಲೆ ಬಲ್ಬನ್, ಆಮೇಲೆ ಖಿಲ್ಜಿ ಸಂತತಿ ಜಲಾಲುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ. ತಗಲಕ್ ಸಂತತಿ ಬಹಳ ಇಂಪಾರ್ಟೆಂಟ್, ಗಿಯಾಸುದ್ದೀನ್ ತಗಲಕ್, ಮೊಹಮ್ಮದ್ ಬಿನ್ ತಗಲಕ್, ಫಿರೋಜ್ ಶಾ ತಗಲಕ್. ಆಮೇಲೆ ಸಯ್ಯದ್ ಸಂತತಿ, ಆಮೇಲೆ ಲೋಧಿ ಸಂತತಿ. ಅಲ್ಲಿ ಲೋಧಿ ಸಂತತಿ ಇಂಪಾರ್ಟೆಂಟ್, ಇಬ್ರಾಹಿಂ ಲೋಧಿ ಬರ್ತಾನ. ಅವ್ರನ್ನ ಸೋಲಿಸಿ ಬಾಬರ್ ಏನ್ ಮಾಡ್ತಾನ, ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ. 1526 1ನೇ ಪಾಣಿಪತ್ ಕದನ, 1556 2ನೇ ಪಾಣಿಪತ್ ಕದನ, ಅಕ್ಬರ್ ಮತ್ತು ಹೇಮು 3ನೇ ಪಾಣಿಪತ್ ಕದನ,
61 ಸಿಂಪಲ್ ಆಗಿ ಸರ್. ದೆಹಲಿ ಸುಲ್ತಾನರ ಬಗ್ಗೆ ಮತ್ತೆ ಮೊಘಲ್ ಸಾಮ್ರಾಜ್ಯದ ಬಗ್ಗೆ, ಆಮೇಲೆ ಇಂಪಾರ್ಟೆಂಟ್ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು. ಶಂಕರಾಚಾರ್ಯರ ಬಗ್ಗೆ ಏನು ಇದುವರೆಗೆ ಏನು ಪ್ರಶ್ನೆ ಕೊಟ್ಟನ? ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು, ಆಮೇಲೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು, ವಿಶಿಷ್ಟ ದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರು. ಕರ್ನಾಟಕದ ಅರಸ ಆಶ್ರಯ ಕೊಟ್ಟಿರ್ತಾನ ವಿಷ್ಣುವರ್ಧನ, ಅಲ್ಲಿ ಮೇಲುಕೋಟೆಯಲ್ಲಿ ಬಂದ್ಕೆಸೆ ಶ್ರೀ ರಾಮಾನುಜಾಚಾರ್ಯರು ವಾಸ ಮಾಡಿರ್ತಾರ. ಬಹಳ ಇಂಪಾರ್ಟೆಂಟ್. ಇವ್ರ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ ವಿಶ್ವದ ಗುರು, ಜಗಜ್ಯೋತಿ ಬಸವಣ್ಣನ ಬಗ್ಗೆ ಸಿಂಪಲ್ ಆಗಿ ಒಂದೆರಡು ಪ್ರಶ್ನೆ ಕೇಳೋ ಚಾನ್ಸಸ್ ಇರ್ತದ, ನೆನ್ಪಡಿ. ಆಮೇಲೆ ಜೈನ ಧರ್ಮ, ಬೌದ್ಧ ಧರ್ಮ, ಆಮೇಲೆ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ತಾಣಗಳು, ಆ ಕಾಲಿಬಂಗನ್ ಆಗಿರ್ಬೋದು, ಮಹೇಂಜೋದಾರ ಆಗಿರ್ಬೋದು, ಇಲ್ಲಾಂದ್ರೆಗಿನ ಲೋಥಾಲ್ ಆಗಿರ್ಬೋದು, ರಾಖಿಗರಿ ಆಗಿರ್ಬೋದು. ನಮ್ಮ ಭಾರತದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂತೆ ಏನ್ ತಾಣಗಳಿದಾವ ಅದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾರ. PSI ಪ್ರಶ್ನೆ ಪತ್ರಿಕೆ ಮತ್ತು PC ಪ್ರಶ್ನೆ ಪತ್ರಿಕೆ ಅಪ್ಡೇಟ್ ಮಾಡ್ಕೊಂಡ್ಬಿಟ್ರಿಗಿನ ಯಾವುದೇ ಕಾರಣಕ್ಕೂ ಇತಿಹಾಸದಾಗ ಒಂದು ಪ್ರಶ್ನೆಗುನ ಮಿಸ್ ಆಗೋದಿಲ್ಲ. ಅದು ಬರೀ ಒಂದು ಅರ್ಧ ಗಂಟೆ ಒಂದು ತಾಸು ಓದ್ಬೇಕು ಇತಿಹಾಸ ಅಷ್ಟೇ.